ಮಾರುತ ಒಂದ್ಸಲ ಡೇಟ್ ಅನೌನ್ಸ್ ಮಾಡಿ ಬದಲಾಗಿ 3 ವಾರ ಮುಂದಕ್ಕೆ ಹೋಗಿ ಕೇಳಿಸ್ತಾ ಇದೆಯಾ 21ಕ್ಕೆ ಪ್ರೇಕ್ಷಕರ ಮುಂದೆ ಮಾರುತ. ಈ ಮಾರುತ ಇದರ ಹಿಂದೆ ದೊಡ್ಡ ಕಥೆನೇ ಇದೆ. 1 ವರ್ಷದ ಹಿಂದೆ ಇದು ಶುರು ಆಯಿತು. ಈ ಸಿನಿಮಾದ ಉದ್ದೇಶ ಒಂದೇ ಆಗಿತ್ತು. ಮಂಜಣ್ಣ, ಶ್ರೇಯಸ್ ಅವರಿಗೆ ಒಂದು ಸಿನಿಮಾ ಮಾಡಬೇಕು. ಸಿನಿಮಾ ಮಾಡೋದಲ್ಲ, ಆ ಹುಡುಗನ್ನ ಒಳ್ಳೆ ಕಲಾವಿದನಾಗಿ ತೋರಿಸ್ಬೇಕು, ಅವ್ರಿಗೋಸ್ಕರ ಸಿನಿಮಾ ಮಾಡ್ತಾ ಇದ್ದೀವಿ ಅಂತ. ಇಡೀ ಚಿತ್ರತಂಡ, ಇಡೀ ಚಿತ್ರ, ಪ್ರತಿಯೊಬ್ಬ ಟೆಕ್ನಿಷಿಯನ್ ಕೂಡ ಒಂದೇ ಗುರಿ ಇಟ್ಕೊಂಡು ಕೆಲಸ ಮಾಡಿದ್ದು ಆ ಹುಡುಗನ್ನ ನಿಲ್ಲಿಸೋದಕ್ಕೋಸ್ಕರ. ಅದೊಂದೇ ಕಾರಣ, ಇನ್ಯಾವ ಕಾರಣನೂ ಇಲ್ಲ. ದುನಿಯಾ ವಿಜಯ್ ಅವ್ರು ಬಂದು ಈ ಸಿನಿಮಾಲಿ ಕೆಲಸ ಮಾಡಿದ್ದು, ಇನ್ನೊಂದು ಏನೇ ಆಗಿದ್ರು ಕೂಡ ಅದಕ್ಕೆ ಒಂದೇ ಕಾರಣ. ನಾನು ಕೆಲವೊಂದು ಸಲ ತುಂಬ ಕಠಿಣವಾದ ನಿರ್ಧಾರ ತಗೊಂಡಿರ್ತೀನಿ, ಅದಕ್ಕೂ ಅದೇ ಕಾರಣ. ಅದು ತುಂಬ ಕಠಿಣವಾಗಿದ್ದರೂ ಕೂಡ ಅದ್ರ ಹಿಂದೆ ಭಾಳ ಸತ್ಯ ಇರುತ್ತೆ. ಅದರಿಂದ ಒಂದಷ್ಟು ನೋವುಗಳು, ಬೇಸರ ಎಲ್ಲ ಆಗಿರುತ್ತೆ. ಬಟ್ ಗುರಿ ಒಂದೇ. ನಾವು ಎಲ್ಲಿ ಮುಟ್ಟಬೇಕು ಅಂತಿರ್ತೀವೋ ಅಲ್ಲಿ ಮುಟ್ಟಬೇಕು ಅನ್ನೋವಾಗ ಹಲವಾರು ಅಡೆತಡೆಗಳು ಇದ್ದಾಗಲೂ ಕೂಡ ಗುರಿ ಮುಟ್ಟೋದ್ರ ಕಡೆ ಗಮನ ಇರಬೇಕು ಹೊರತು ಬೇರೆದ್ರ ಕಡೆ ಗಮನ ಇರಬಾರ್ದು ಅನ್ನೋದು ಗುರಿಕಾರನ ಲಕ್ಷ್ಯ ಆಗಿರುತ್ತೆ. ಆ ಕೆಲಸವನ್ನು ನಾವೆಲ್ಲ ಮಾಡಿದ್ದೀವಿ. ಚಿತ್ರ ಇವತ್ತು ಆ ರಿಸಲ್ಟ್ ಕೊಟ್ಟಿದೆ ಅನ್ನೋದರಲ್ಲಿ 2 ಮಾತಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಸಂತೃಪ್ತರು. ಈಗ ಸಿನಿಮಾ ನೋಡಿದ ಚಿತ್ರತಂಡ, ನಿರ್ಮಾಪಕರು, ನನ್ನ ಟೆಕ್ನಿಷಿಯನ್ಗಳು, ಇಡೀ ಸಿನಿಮಾದಲ್ಲಿ ಟೆಕ್ನಿಷಿಯನ್ಗಳು ತುಂಬ ಕಷ್ಟಪಟ್ಟಿದ್ದಾರೆ. ಸುರೇಶ್ ಆಗ್ಬೋದು, ಎಡಿಟರ್ ಆಗ್ಬೋದು, ಕ್ಯಾಮ್ರಾಮನ್ ಆಗ್ಬೋದು, ಪ್ರತಿಯೊಬ್ಬರು ಕೂಡ ಭಾಳ 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 ಕಷ್ಟಪಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನು ಹೇಳ್ಕೊತೀನಿ. ಅದಾದ ನಂತರ ಕಲಾವಿದರು, ಆಗಲೇ ಮಂಜಣ್ಣ ಹೇಳ್ತಾಯಿದ್ರು, ಕಲಾವಿದರ ಲಿಸ್ಟ್ ಯಾರು ಬೇಕಾದ್ರೂ ಕೊಡ್ಬೋದು, ಕರ್ಕೊಂಬಂದು ಕೊಡಬೇಕಲ್ಲ, ಪ್ರೊಡ್ಯೂಸರು ಕರ್ಕೊಂಬಂದು ಕೊಡಬೇಕಲ್ಲ. ಅವ್ರ ಸಂಭಾವನೆ ಎಷ್ಟು, ಈ ಸಣ್ಣ ಪಾತ್ರಕ್ಕೆ ಅವರೆಲ್ಲ ಯಾಕೆ, ಈ ಥರದ್ದೆಲ್ಲ ಬರುತ್ತೆ. ಅವ್ರೇನು ಮಾತಾಡಿಲ್ಲ. ಲಿಸ್ಟ್ ಕೊಡಿ, ಡೇಟ್ ಕೊಡಿ, ಇಷ್ಟೇ ಕೇಳ್ತಾ ಇದ್ದಿದ್ದು. ನಾನು ಯಾರನ್ನು ಕೇಳಿದ್ದೀನೋ ಅವ್ರನ್ನೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಇಲ್ಲಿ ಒಂದೇ ಒಂದು ಶರತ್ ಸರ್, ನಾನು ಅವ್ರ ಜೊತೆಲಿ ಕೆಲಸ ಮಾಡಿಲ್ಲ 51ನೇ ಸಿನಿಮಾ. ಅವ್ರಿಗೆ ನನಗೆ ಆಶ್ಚರ್ಯ, ಅವ್ರ ತಂದೆ ಜೊತೆಲೂ ಕೆಲಸ ಮಾಡಿಲ್ಲ ನಾನು. ಯಾಕಿದು ಇವ್ರ ಜೊತೆಲಿ ಕೆಲಸನೇ ಮಾಡಿಲ್ವಲ್ಲ, ಯಾಕೆ ಆಗಲಿಲ್ಲ? ಈ ಸಿನಿಮಾದಲ್ಲಿ ಮಂಜಣ್ಣ ಹೇಳಿದ್ರು ಶರತ್ ಅವ್ರನ್ನ ಹಾಕೊಳ್ಳೋಣ ಅಂತ. ನನಗೇನು ಅಂದರೆ, ಅವರು ನೋಡಿರೋದೆಲ್ಲ ವಿಲ್ಲನ್ ಪಾತ್ರ. ಇದು ತುಂಬ ಒಳ್ಳೆ ತಂದೆ, ಭಾವನಾತ್ಮಕ ಜೀವಿ ಅವನ ತಂದೆ. ಈ ಸಿನಿಮಾದಲ್ಲಿ ಹೇಗೆ ಇವ್ರಿಗೂ ಸೋಟ್ ಆಗುತ್ತೆ? ಹೇಗೆ? ಒಂದು ನಂಬಿಕೆ ಇತ್ತು, ರಂಗಭೂಮಿ ಕಲಾವಿದರಿಗೆ ಬ್ರ್ಯಾಂಡೇ ಇರೋದಿಲ್ಲ, ಅವ್ರು ಮಾಡಿದ್ದೆಲ್ಲ ಬ್ರ್ಯಾಂಡೇ, ಅದೊಂದು ನಂಬಿಕೆ ಇತ್ತು. ಆಮೇಲೆ ಅವರು ಮೊದಲನೇ ಸಲ ನನ್ನ ಸಿನಿಮಾಗೆ ಬರ್ತಾರಲ್ಲ, ತುಂಬ ಜನ ಹೆದರ್ಸಿರ್ತಾರೆ. ಯಾಕೆಂದ್ರೆ ಭಾಳಷ್ಟು ಕಲಾವಿದರಿಗೆ ಆ ಕೆಲಸ ಮಾಡಿದ್ದಾರೆ. ಎಸ್ ನಾರಾಯಣ್ ಸಿನಿಮಾನಪ್ಪ, ಹೋಗಬೇಡ ಅಂತ. ಹಾಗಾಗಿ ಎಷ್ಟೋ ಸಿನಿಮಾ ರಂಗಾಯಣರಿಗೂ ಬಿಗಿನಿಂಗ್ ಬಿಟ್ಬಿಟ್ಟಿದ್ರು, ನನ್ನ ಸಿನಿಮಾಲಿ ಪಾರ್ಟೇ ಮಾಡಿರಲಿಲ್ಲ ಅವರು. ತಡವಾಗಿ ಬಂದರು, ತುಂಬ ಸಿನಿಮಾಗಳು ಮಾಡಿದ್ವಿ. ಬಟ್ ಶರತ್ ಲೋಹಿತಾಶ್ ಅವರು ಏನು ಪಾತ್ರ ಇತ್ತು, ಆ ಪಾತ್ರ ನಾವು ಹೇಗೆ ಅಂದ್ಕೊಂಡಿದ್ವಿ ಅದಕ್ಕಿಂತ ಅದ್ಭುತವಾಗಿ ಆ ಪಾತ್ರಕ್ಕೆ ಜೀವ ತುಂಬಿ ಇವತ್ತು ಸಿನಿಮಾ ಯಾರೇ ನೋಡಿದ್ರು ಕೂಡ ನಿಮ್ಮ ಸೀನಲ್ಲಿ ಕಣ್ಣು ಒದ್ದೆ ಆಗದೆ ಎದ್ದು ಬರೋದೇ ಇಲ್ಲ. ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ನ ನೀವು ಕೊಟ್ಟಿದ್ರಿ. ಇನ್ಫ್ಯಾಕ್ಟ್ ನಾನೇ ಎಡಿಟಿಂಗ್ ರೂಮಲ್ಲಿ, ನಮ್ಮ ಎಡಿಟ್ರು, ನಾವಿಬ್ಬರೇ ಕೂತ್ಕೊಂಡು ಎಡಿಟ್ ಮಾಡೋವಾಗಲೂ ನಾವು ತುಂಬ ಎಮೋಷನ್ ಆದ್ವಿ. ಶಾರ್ಟ್ ಬೈ ಶಾರ್ಟ್ ತುಂಬ ಚೆನ್ನಾಗಿ ಮಾಡಿದ್ದೀರಿ ಸರ್. ಬಟ್ ನಿಮ್ಮ ಪ್ರತಿಭೆಗೆ ತುಂಬ ಸಣ್ಣ ಪಾತ್ರ, ಮುಂದಿನ ದಿನಗಳಲ್ಲಿ ಒಳ್ಳೆ ಪಾತ್ರ, ಇನ್ನೂ ದೊಡ್ಡ ಪಾತ್ರಗಳು ಮಾಡೋಣ. ಇನ್ನು ಶ್ರೇಯಸ್ ಬಗ್ಗೆ ನಾನು ಹೇಳಿದ್ದೀನಿ, ಆ ಹುಡುಗನಿಗೆ ಉತ್ಸಾಹ, ತಲ್ಲೀನತೆ, ಶ್ರದ್ಧೆ ಇವೆಲ್ಲ ಇಲ್ಲ ಅಂದರೆ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಸಿನಿಮಾ ಅನ್ನೋದು ಮಾಯೆ ಇದು. ಇಲ್ಲಿ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾರು ಸ್ಟಾರ್ಗಳಾಗ್ತಾರೆ, ಸ್ಟಾರ್ ಆದವ್ರಿಗೆ ಗೊತ್ತಿಲ್ಲ. ಈಗ ಸ್ಟಾರ್ ಆಗಿರ್ತಾರೆ ದುನಿಯಾ ವಿಜಯ್ ಸರ್, ಎಷ್ಟು ಕಷ್ಟಪಟ್ಟಿದ್ದಾರೆ, ಅವ್ರು ಎಷ್ಟು ನೊಂದಿದ್ದಾರೆ, ಎಷ್ಟು ಚಪ್ಪಲಿ ಸೌಸ್ಕೊಂಡಿದ್ದಾರೆ, ಎಷ್ಟು ಬೆವರಿಳಿಸಿದ್ದಾರೆ. ಅವ್ರು ಇವತ್ತು ಸ್ಟಾರ್ ಆಗಿದ್ದಾರೆ. ಅವರ ಡೇಟ್ಗೋಸ್ಕರ ನಿರ್ಮಾಪಕರು ಹೋಗಿ ಅವ್ರ ಮನೆ ಬಾಗಿಲಲ್ಲಿ ನಿಂತ್ಕೋತಾರೆ. ಆದರೆ ಈ ಸ್ಟಾರ್ ಆಗೋದಕ್ಕೆ ಟೆಕ್ನಿಕ್ ಏನಾದರೂ ಗೊತ್ತಿದೆಯಾ?
ಯಾವ ಸ್ಟಾರ್ಗೂ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಅವ್ರು ಇನ್ಸ್ಟಿಟ್ಯೂಟ್ ಮಾಡ್ತಿದ್ರು, ಬರೋರೆಲ್ಲ ಸ್ಟಾರ್ ಆಗಿಬಿಡ್ತಾಯಿದ್ರು. ಅದೊಂದು ಮಾತ್ರ ಗುಟ್ಟಾಗಿಟ್ಟಿದೆ ಈ ಸಿನಿಮಾ. ಅದೇ ಅರ್ಥ ಆಗಲ್ಲ ನೋಡಿ. ಕ್ಯಾಮ್ರಾ ಮುಂದೆ ಬರಬೇಕಾದ್ರೆ ತುಂಬ ಅದೃಷ್ಟ. ಯಾವಾಗಲೂ ರಮೇಶ್ ಅವರು ನಾವು ಮಾತಾಡ್ತಿರ್ತೀವಿ, 3 ಕೋಟಿ ಜನಸಂಖ್ಯೆ ಇದ್ದಾಗ ಒಬ್ಬರೇ ಒಬ್ಬರು ಸೂಪರ್ ಸ್ಟಾರ್ ಆಗಿದ್ರು. ರಾಜ್ಕುಮಾರ್ ಅವರು, ಅಣ್ಣವ್ರು ಒಬ್ಬರೇ ಇದ್ದರು. ಯಾಕೆ? ಬೇರೆ ಕಲಾವಿದರು ಇದ್ರಲ್ಲ, ಯಾಕಾಗಲಿಲ್ಲ? ಅದೇ ಆಶ್ಚರ್ಯ. ಅದು ಗೊತ್ತೇ ಇಲ್ಲ ಇವತ್ತಿನವ್ರಿಗೂ. ನಾನು 50 ಸಿನಿಮಾ ಮಾಡಿದ್ದೀನಿ, ನನಗೂ ಗೊತ್ತಿಲ್ಲ. ಒಂದು ಕಥೆ ಮಾಡ್ಕೋತೀವಿ, ಸ್ಕ್ರೀನ್ ಪ್ಲೇ ಮಾಡ್ಕೋತೀವಿ, ಎಲ್ಲ ಕೆಲಸ ಮಾಡ್ತೀವಿ. ಆದರೆ ಈ ಸಿನಿಮಾ 25 ವಾರ ಹೋಗುತ್ತಾ ನಮಗೆ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ ಯಾರಿಗೂ ಕೂಡ. ಬಂಗಾರದ ಮನುಷ್ಯ 104 ವಾರ ಓಡಿದಂಥ ಒಂದು ಸಿನಿಮಾ ಪ್ರಿವ್ಯೂ ಹಾಕಿದಾಗ ತುಂಬ ಜನ ಎದ್ದು ಹೋಗ್ಬಿಟ್ರಂತ, ಇದು ಯಾವುದೋ ಹಳ್ಳಿಗಾಡಿನ ರೈತರದ್ದು ಡಾಕ್ಯುಮೆಂಟ್ರಿ ಇದು ಅಂತ. ಆ ಸಿನಿಮಾ 104 ವಾರ ಓಡ್ತು ಅಂದರೆ ಅದನ್ನೇ ಹೇಳ್ತೀವಿ ಮಾಯೆ ಅಂತ. ತುಂಬ ಜನ ನನಗೆ ತುಂಬ ಟ್ಯಾಲೆಂಟ್ ಇದೆ, ನಾನು ಸ್ಟಾರ್ ಆಗ್ಬೋದು. ತುಂಬ ಜನ ನನಗೆ ಹಣ ಇದೆ, ಸ್ಟಾರ್ ಆಗ್ಬೋದು. ನನಗೆ ಅದೃಷ್ಟ ಇದೆ, ನನ್ನ ಹಿನ್ನೆಲೆ ಚೆನ್ನಾಗಿದೆ. ಏನೂ ಇಲ್ಲ, ಇನ್ನೇನೋ ಒಂದು ಬೇಕು. ಅದೇನು ಅಂತ ಯಾರಿಗೂ ಗೊತ್ತಿಲ್ಲ. ಒಂದು 25 ವರ್ಷದ ಹಿಂದೆ ಹೋಗ್ತೀನಿ ನಾನು. ಒಂದು ಇನ್ಸಿಡೆಂಟ್ ಹೇಳ್ಬೇಕು ನಾನು ಈ ವೇದಿಕೆಯಲ್ಲಿ. ಒಂದು ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ದೆ, ಮೇಲ್ಕೋಟೆಯಲ್ಲಿ ಶೂಟಿಂಗ್ ಮಾಡಬೇಕು ನಾನು. ಮೇಲ್ಕೋಟೆಯಲ್ಲಿ ಈ ಬೇಸಿಗೆ ಕಾಲಕ್ಕೂ ಮಳೆಗಾಲಕ್ಕೂ ಮಧ್ಯೆ ಒಂದು ಋತು ಇದೆ. ಅಲ್ಲಿ ಸನ್ಸೆಟ್ಟು, ಸನ್ರೈಸ್ ಬಿಫೋರ್ ಒಂದು ಸನ್ ಭಾಳ ಬ್ಯೂಟಿಫುಲ್ ಆಗಿರುತ್ತೆ ಸ್ಕೈ. ಅದನ್ನು ತೆಗಿಯೋದಕ್ಕೆ ಭಾಳ ಜನ ಡೈರೆಕ್ಟ್ರು ಕಾಯ್ತಿರ್ತಾರೆ, ಸಿಗೋದಿಲ್ಲ ಅದು. ನಾನು ಆ ಸೀಸನ್ಲಿದ್ದೀನಿ, ಶೂಟಿಂಗ್ ಮಾಡಬೇಕು. ನಾನು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ, ನಾಯಕ ನಟರಿಗೆ ಹೇಳಿದ್ದೀನಿ, ನಾಳೆ ಬೆಳಗ್ಗೆ 5 ಗಂಟೆಗೆ ಶಾರ್ಟು, 5 ಕಾಲ್ಗೆ ಶಾರ್ಟು ಅಂತ. ಆಯಿತು ಸರ್, ಹೋಗೋಣ. ಎಲ್ಲ ಸಿದ್ಧತೆ ಮಾಡಿಕೊಂಡು ಯೂನಿಟ್ ಎಲ್ಲ ಬಂದಿದೆ, ನಾವೆಲ್ಲ ಕಾಯ್ತಾ ಇದ್ದೀವಿ. ಅವರು ಬರಲಿಲ್ಲ. 7 ಗಂಟೆಗೆ ಬಂದರು. ಅದು ಕರೆಕ್ಟಾಗಿ 2:15 3 ನಿಮಿಷ ಮಾತ್ರ ಅವಕಾಶ ಕೊಡುತ್ತದು, ಹೊಟ್ಟೋಯ್ತದು. 7 ಗಂಟೆಗೆ ಬಂದಾಗ ಏನು ಹೇಳೋಕ್ಕಾಗತ್ತೆ? ನಾನು ಏನು ಕೇಳಲಿ, ಏನು ಹೇಳಲಿ? ಅಲ್ಲಿಂದ ಓಡಿ ಬಂದರು. ಸಾರ್ ತಪ್ಪಾಗೋಯ್ತು, ಸಾರಿ ಸಾರ್, ನಾನು ಬಿಸಿನೀರು ಬರಲಿಲ್ಲ ಸರ್. ನಮ್ಮ ಮ್ಯಾನೇಜರ್ ಹೇಳಿದ್ದೆ, ಸರ್ ಎದ್ದೇ ಇಲ್ಲ ಅವರು ಅಂತ. ಬಿಸಿನೀರು ಬರಲಿಲ್ಲ ಸರ್. ಆಯಿತು, ಓಕೆ, ನಾಳೆ ಮಾಡೋಣ, ಬಿಟ್ಬಿಡಿ, ಇದು ಡಿಸ್ಕಷನ್ ವೇಸ್ಟು, ಹೋಯ್ತದು. ನಾಳೆ ಮಾಡೋಣ. ನಾಳೆ ಸರ್, ನಿಮಗಿಂತ ಮೊದಲು ನಾನು ಇರ್ತೀನಿ ಸರ್. ಓಕೆ, ಆಯಿತು. ನಾನು ಮ್ಯಾನೇಜರ್ಗೆ ಹೇಳಿದೆ, ಮೈಸೂರಿಂದ ಬರಬೇಕಾಗಿತ್ತು. ಮ್ಯಾನೇಜರ್ಗೆ ಹೇಳಿದೆ, ಇವ್ರು ಮೈಸೂರಿಂದ ಎದ್ದು ಬರೋದು ಕಷ್ಟ ಆಗತ್ತಪ್ಪ, ಇಲ್ಲಿ IB ಇದೆ, ಅಲ್ಲಿ ರೂಮ್ ಹಾಕಿಬಿಟ್ಟು ಪಕ್ಕದಲ್ಲಿ ನೀನೊಂದು ರೂಮ್ ತೊಗೊಂಡು ನೀನು ಅಲ್ಲಿ ಮಲ್ಕೋ, ಬೆಳಗ್ಗೆ ಅವ್ನು ಎಬ್ಬಿಸು, ನಿನ್ನನ್ನು ನಾನು ಎಬ್ಬಿಸ್ತೀನಿ ಅಂತ ಹೇಳಿದೆ. ಈ ಕೆಲಸ ಆಗಿ ನಾವು ಎಂಟೈರ್ ಯೂನಿಟು ನಾವು ಶ್ರೀರಂಗಪಟ್ಟಣದಲ್ಲಿ ಇದ್ವಿ. ಯಥಾ ಪ್ರಕಾರ ಶಾರ್ಟ್ ತೆಗಿತೀವಿ, ಇವತ್ತು ನಾಳೆ ತೆಗಿತೀವಿ ಅಂತೇಳಿ ಯಥಾ ಪ್ರಕಾರ ಸೇಮ್. ಬೆಳಗ್ಗೆ ಎಲ್ಲರ ಯೂನಿಟ್ ಎಲ್ಲ ಬಂದ್ವಿ. ನೋಡಿದ್ರೆ ಅದು ಈ ಬೆಟ್ಟ ನೋಡಿದ್ರೆ, ಕಲ್ಲಿನ ಬಂಡೆ. ಹೀರೋ ಅಲ್ಲಿ ಕಾಯ್ತಾ ಇದ್ದಾನೆ, ಫುಲ್ ಯೂನಿಟ್ಟು ಲೇಟಾಗಿ ಬರ್ತಾ ಇದೆ. ನಾನು ಏನೇ ಇದು, ಹೀರೋ ಕಾಯ್ತಾ ಇದ್ದಾರೆ, ಲೇಟಾಗಿ ಬರ್ತಾ ಇದ್ದೀವಲ್ಲ ನಾವು. ಕ್ಯಾಮ್ರಾ ಎಲ್ಲ ಜೊತೆಯಲ್ಲೇ ಇದೆ, ಎತ್ಕೊಂಡು ಓಡ್ರಿ. ಬಂದರೆ ಅಲ್ಲಿದ್ದಿದ್ದ ಹೀರೋ ನಮ್ಮ ಹೀರೋ ಅಲ್ಲ, ರಜನಿಕಾಂತ್ ಅವರು ಇದ್ದಾರೆ ಅಲ್ಲಿ. ರಜನಿಕಾಂತ್ ಅವರು ಇದ್ದಾರೆ ಬಂಡೆ ಮೇಲೆ, ಯೂನಿಟ್ ಬಂದಿಲ್ಲ ಇನ್ನು, ಅವ್ರು ನಿಂತ್ಕೊಂಡಿದ್ದಾರೆ. ಸರ್ ನನಗೆ ಒಂದು ಸೆಕೆಂಡ್ ಶಾಕ್ ಆಗೋಯ್ತು. ಅವ್ರ ಯೂನಿಟ್ ಬಂತು ಅಂತ ನಮ್ಮನ್ನೆಲ್ಲ ನೋಡ್ತಾ ಇದೆ. ಎಲ್ಲ ಬೆಳಗಿನ ಗೊತ್ತಾಗಲ್ಲ ಯಾರು ಬಂದರು ಏನು ಅಂತ. ಸರಿ, ಒಂದು ಸೆಕೆಂಡ್, ಅವರಿದ್ದಾರಲ್ಲ, ಸರಿ ಹೋದೆ, ನಮಸ್ಕಾರ ಮಾಡಿ, ಏನೂ ಮಾತಾಡೋಕ್ಕೆ ಹೋಗಿಲ್ಲ. ಅವರು ಮೂಡಿ ಅವ್ರ ಹತ್ರ ಮಾತಾಡ್ಕೊಂಡು ವಾಪಸ್ ಬಂದುಬಿಟ್ವಿ. 2 ನಿಮಿಷದಲ್ಲಿ ಯೂನಿಟ್ ಎಲ್ಲ ಬಂತು. ನಾನೇನು ಶಾರ್ಟ್ ತೆಗಿಬೇಕು ಆ ಯೂನಿಟ್ಟು ಆ ಶಾರ್ಟ್ ತೆಗೆದಾಯ್ತು. ಅವರು ಶಾರ್ಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಜಾಗದಲ್ಲಿ ಈ ಹೀರೋ ಕಾರ್ ಬರ್ತಾ ಇದೆ. ಮ್ಯಾನೇಜರ್ ಕೇಳಿದೆ ನಾನು, ಇವರೇನು ಮಾತಾಡಿಲ್ಲ. ಏನಪ್ಪ ಬಿಸಿನೀರೆಲ್ಲ ಬಂತ? ಇಲ್ಲ ಸರ್, ನಾನು 4 ಗಂಟೆಯಿಂದ ಬಾಗಿಲು ಬಡ್ದು ಸಾಕಾಯ್ತು. ಅವ್ರು ಎದ್ದೊಳ್ಳೇ ಇಲ್ಲ ಸರ್. ಯಾಕೆ ಎದ್ದೊಳ್ಳಿಲ್ಲ? ಅವ್ರು ಮಲಗಿದ್ದೆ 4 ಗಂಟೆಗೆ ಸರ್. ಅದಾದಮೇಲೆ ಅವ್ರು ಮಲಗಿಬಿಟ್ರು. ಅದಾದಮೇಲೆ ಎದ್ದೊಳ್ಳೇ ಇಲ್ಲ. ಅವ್ರ ಹೆಸರು ಕೇಳಬೇಡಿ ನನಗೆ. ನಾನು ಯಾಕೆ ಈ ವಿಷಯ ಹೇಳ್ತೀನಿ ಅಂದರೆ, ಡೆಡಿಕೇಶನ್ ಅನ್ನೋದು ಬಹಳ 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 ಮುಖ್ಯ. ಡೆಡಿಕೇಶನ್ನೇ ಇಲ್ಲದೆ ನಾನು ಏನೂ ಆಗಿಲ್ಲ,
ಅಂತ ಅನ್ಕೋಬಾರ್ದು. ಡೆಡಿಕೇಶನ್ ಭಾಳ ಮುಖ್ಯ. ಇಷ್ಟೊತ್ತು ವಿಜಯ್ ಸರ್ ಬಗ್ಗೆ ಮಂಜಣ್ಣ ಹೇಳ್ತಾ ಇದ್ರು, ಅವ್ರನ್ನ ಒಪ್ಸೋದು ಸ್ವಲ್ಪ ಕಷ್ಟ. ಒಂದು ಸಲ ಒಪ್ಕೊಂಡ್ಬಿಟ್ರೆ ಅವ್ರು ಸೆಟ್ಟಿಗೆ ಬಂದರು ಅಂದರೆ ನನಗೆ ಭಾಳ ಸಲ ಮುಜುಗರ ಆಗ್ತಾಯಿದೆ. ನಾವು ಹುಡುಗರನ್ನ ಕೇಳ್ತೀವಿ, ಯಾಕಪ್ಪ ಇವ್ರನ್ನ ಕರ್ಕೊಂಬರ್ತೀವಿ ಸ್ವಲ್ಪ ಹೊತ್ತಲ್ಲಿ ಕ್ಯಾರವನ್ ಕೂರ್ಸಿ, ಕ್ಯಾರವನ್ಗೆ ಹೋಗೋದೇ ಇಲ್ಲ ಅವರು. ಒಂದು ಸಲ ಕ್ಯಾರವನ್ ಎಂದು ಹೇಳಿದ್ರೆ ಮತ್ತೆ ಕ್ಯಾರವನ್ಗೆ ಹೋಗೋದೇ ಇಲ್ಲ. ಅಂದರೆ ಅಷ್ಟು ಶಿಸ್ತು. ಬಿಕಾಸ್ ಅವರು ಡೈರೆಕ್ಟರ್ ಆಗಿದ್ದಾರೆ. ಪಾತ್ರದಲ್ಲಿ ನಾನು ನನ್ನ ತೊಡಗಿಸ್ಕೋಬೇಕು ಅನ್ನೋ ಅವ್ರಿಗೆ ಆ ಹಠ ಇದೆ, ಹಂಬಲ ಇದೆ. ಆಗಲೇ ಅವ್ರು ಹೇಳ್ತಾ ಇದ್ರು, ನಾನು ಹೀರೋ ಅಲ್ಲ ಈ ಪಿಕ್ಚರ್ಗೆ, ಶ್ರೇಯಸ್ ಹೀರೋ, ಅವ್ರು ಹೀರೋಯಿನ್. ಪಿಕ್ಚರ್ ನೋಡಿದವರು, ಪಿಕ್ಚರು ನೋಡಿದ್ದಾರೆ ಬಹಳ ಜನ. ಪಿಕ್ಚರ್ ನೋಡಿದವ್ರು ಏನಂದ್ರು ಅಂತ ಅವ್ರನ್ನ ಕೇಳಿ ಪಕ್ಕದಲ್ಲಿ ಕೂತಿದ್ದಾರೆ. ಯಾಕೆ ನಾನು ಈ ವಿಷಯ ತಗೊಂಡೆ ಇವಾಗ ಅಂದರೆ, ನಾನು ತಗೊಂಡಿರೋ ವಸ್ತು ಆ ಥರ ತುಂಬ ಗಂಭೀರವಾದಂಥ ಸಮಸ್ಯೆ ಇವತ್ತು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥದ್ದು. ನಾನು ಈ ವಿಷಯನ ಮೊನ್ನೆ ಮಹಿಳಾ ಆಯೋಗದ ಜೊತೆಲಿ ಚರ್ಚೆ ಮಾಡಿದೆ ಸುದೀರ್ಘವಾಗಿ. ಬಹಳ ಗಂಭೀರವಾದಂಥ ವಿಚಾರ. ಏನು ವಿಚಾರ? ನಾನು ಸೀನ್ ಓಪನ್ ಮಾಡ್ತೀನಿ, ಎಲ್ಲರಿಗೂ ಗೊತ್ತಾಗಲಿ. ಈ ಮೊಬೈಲಲ್ಲಿ ಚಾಟಿಂಗ್ ಏನು, ಇಲ್ಲಿ ಕೂತ್ಕೊಂಡು ಎಲ್ಲ ಚಾಟಿಂಗ್ ಮಾಡ್ತಾನೆ ಇರ್ತಾರೆ ಯಾರ್ಯಾರಿಗೂ. ಬಟ್ ಈ 10 ಗಂಟೆ ಮೇಲೆ ಒಂದು ಚಾಟಿಂಗ್ ಅನ್ನೋದು ಶುರುವಾಗುತ್ತೆ. 10 ಗಂಟೆ ಮೇಲೆ ರಾತ್ರಿ ಹೊತ್ತು ಅದು ತುಂಬ ಅಪಾಯಕಾರಿಯಾದಂಥ ಚಾಟಿಂಗ್. ಎಕ್ಸ್ಪೆಷಲಿ ಆ ವಯಸ್ಸಿನ ಹೆಣ್ಣುಮಕ್ಕಳು ಅವರು ಯಾರ ಜೊತೆಯಲ್ಲಿ ಚಾಟಿಂಗ್ ಮಾಡ್ತಾರೆ ಗೊತ್ತೇ ಆಗಲ್ಲ. ಇವರು ಫೋಟೋ ಇರುತ್ತೆ ಅಲ್ಲಿ, ಇವ್ರ ಫೋಟೋ ನೋಡ್ತಿದ್ದಾಗೆ ಅಲ್ಲಿಂದ ಯಾರೋ ಒಬ್ಬರು, ಬೃಂದಾ ಅವರೇ ಎಂಥ ಕಣ್ಣು ನಿಮ್ಮದು, ಹೆಣ್ಮಕ್ಳು ಕೇಳ್ಬೇಕಾ, ಹೊಗಳಿದ್ರೆ ಸಾಕು ಬಿದ್ದೋಗ್ಬಿಡ್ತಾರೆ, ಮುಗೀತು. ಅರೇರೇ ನನ್ನ ನೀನು ಹೊಗಳ್ತಾ ಇದ್ದಾನಲ್ಲ, ಥ್ಯಾಂಕ್ ಯು ಅಂತ ಇವರು ಒಂದು ಮೆಸೇಜ್ ಕಳಿಸ್ತಾರೆ. ನೆಕ್ಸ್ಟು ಬೃಂದಾ ಅವರೇ ಏನ್ರಿ ನಿಮ್ಮ ಮೂಗು, ಜಯಪ್ರದ ಮೂಗಿಂತಲೂ ಚೆನ್ನಾಗಿದೆ ರೀ ನಿಮ್ಮದು, ಮುಗೀತು. ಸೆಕೆಂಡ್ ಸ್ಟೆಪ್ ಇದು. ಮತ್ತೆ ಶುರುವಾಯಿತು, ಅಮ್ಮ ನಿನ್ನ ಗಲ್ಲ ನೋಡಿಬಿಟ್ರೆ ನಂಗೆ ನಿದ್ದೆನೇ ಬರಲ್ಲ. ಈ ಥರ ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ಹೊಗಳುತ್ತಾರೆ. ಹೆಣ್ಣು ಹೊಗಳಿಸ್ಕೊಂಡು ಆನಂದ ಪಡುವಂಥ ಜೀವಿ ಅದು, ಅದರಲ್ಲಿ ತಪ್ಪಿಲ್ಲ. ಅದು ಎಲ್ಲ ಪುರಾಣಗಳಿಂದ ಇತಿಹಾಸಗಳಲ್ಲೂ ಕೂಡ ಅದಿದೆ. ಅದು ಈಗಲೂ ಕೂಡ ಇವರೆಲ್ಲಿ ಸೋಲ್ತಾರೆ ಅವರು. ಈ ಚಾಟಿಂಗ್ ಮಾಡ್ತಾ ಇರೋರು 4 ಜನ ಚಾಟಿಂಗ್ ನಿಲ್ಲಿಸ್ಬಿಡ್ತಾರೆ. ಇವರು ಕಾಯ್ತಾ ಇರ್ತಾರೆ, ಅಯ್ಯೋ ಚಾಟ್ ಮಾಡಲೇ ಇಲ್ವಲ್ಲ ಅಂತ. ಐ ಮಿಸ್ ಯು ಅಂತ ಒಂದು ಮೆಸೇಜ್ ಹೋಗುತ್ತೆ ಇವರಿಂದ. ಬೃಂದ ಅಂದ್ರೆ ಬೃಂದ ಅಲ್ಲ, ನಿಮ್ಮ ವಯಸ್ಸಿನ ಹೆಣ್ಮಕ್ಳು, ಗಾಬರಿ ಆಗ್ಬೇಡ. ಆಮೇಲೆ ಐ ಮಿಸ್ ಯು, ಈ ಐ ಮಿಸ್ ಯು ಅನ್ನೋದನ್ನು ಕಾಯ್ತಾ ಇರ್ತಾನೆ ಅವನು. ಅಲ್ಲಿಂದ ಐ ಲವ್ ಯು ಅಂತ ಕಳಿಸ್ತಾನೆ. ಕನೆಕ್ಟ್ ಆಗ್ತಾರೆ ಇವರು. ಯಾವ ಮಟ್ಟಕ್ಕೆ ಅಂದರೆ, ಆ ಒಂದು ಮೆಸೇಜಿಂದ 21 ವರ್ಷಗಳ ಕಾಲ ಇವ್ರಿಗೆ ಜನ್ಮ ಕೊಟ್ಟು, ಜೀವ ಕೊಟ್ಟು, ಬದುಕಿನ ಎಲ್ಲವನ್ನು ಕೊಟ್ಟ ತಂದೆ ತಾಯಿಗಳು, ಒಡ ಹುಟ್ಟಿದ ಅಣ್ಣ ತಮ್ಮ ಎಲ್ಲರನ್ನೂ ಮರೀತಾರೆ ಇವರು. ಎಲ್ಲವನ್ನು ಅವ್ರಿಗೆ ಅರ್ಪಣೆ ಮಾಡಿಕೊಂಡು ಅವ್ರ ಜೊತೆ ಚಾಟ್ ಮಾಡಿಕೊಂಡು ಸರ್ವಸ್ವ ಅವರೇ ಅನ್ಕೊಂಡ್ಬಿಡ್ತಾರೆ. ಒಂದು ಫೈನ್ ಡೇ ಇವ್ರನ್ನ ಕರ್ಸ್ಕೋತಾರೆ ಅವರು. ಇವರು ತಂದೆ ತಾಯಿಗಳಿಗೆ ಹೇಳಲ್ಲ, ಯಾರಿಗೂ ಹೇಳಲ್ಲ, ಹೊರಟೋಗ್ತಾರೆ, ಮನೆ ಬಿಟ್ಟು ಹೊರಟೋಗ್ತಾರೆ, ಮುಗೀತು. ಅದಾದ ನಂತರ ಎಲ್ಲಿ ಹೋಗ್ತಾರೆ, ಏನಾಗ್ತಾರೆ, ಇದ್ದಾರಾ ಇಲ್ವಾ, ಬದುಕಿದಾರಾ ಸತ್ತಿದಾರಾ, ಯಾವುದೇ ಮಾಹಿತಿ ಮನೆಯವ್ರಿಗೆ ಗೊತ್ತೇ ಆಗೋದಿಲ್ಲ. ಮನೆಯವರು ಗೌರವವಾದ ಕುಟುಂಬವಾದ್ದರಿಂದ ಅವರು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡಲ್ಲ, ಮಾಧ್ಯಮಗಳಿಗೂ ಹೇಳೋದಿಲ್ಲ. ಈ ರೀತಿ ನರಳ್ತಾ ಇರ್ತಕ್ಕಂಥ ಕುಟುಂಬಗಳು ಇವತ್ತಿಗೂ ಕರ್ನಾಟಕದಲ್ಲಿ ಮಾತ್ರ 1,000 ಕುಟುಂಬಗಳು ಬರೀ ಕರ್ನಾಟಕದಲ್ಲಿ ದಿನಕ್ಕೆ. ಇಂಥ ಒಂದು ಗಂಭೀರವಾದ ವಿಚಾರವನ್ನು ಇಟ್ಕೊಂಡು ನಾನು ಮಾರುತ ಸಿನಿಮಾ ಮಾಡಿದ್ವಿ. ಹಾಗಾಗಿ ಇಲ್ಲಿ ಸಿನಿಮಾ ಮುಖಾಂತರ ನಾವು ಹೇಳಕ್ಕೆ ಹೊರಟಿರೋ ವಿಷಯ ಏನು, ಆ ಹೆಣ್ಣು ಮಗು ಯಾಕೆ ಅಂತ ತಪ್ಪು ಮಾಡ್ತು, ಅದು ನಿಜವಾಗ್ಲೂ ತಪ್ಪು. ಯಾಕೆ ಅಂತ ತಪ್ಪು ಮಾಡ್ತು, ಆ ತಪ್ಪಿಗೆ ಕಾರಣ ಯಾರು, ಸಂದರ್ಭನ, ಸನ್ನಿವೇಶನ, ಜನ್ಮ ಕೊಟ್ಟವರ, ಗೆಳೆಯರ, ಯಾರು, ಮನೆಯ ವಾತಾವರಣ. ನಾವು ಮನೆಯಲ್ಲಿ ಏನು ಮಾಡ್ತೀವಿ, ಮಕ್ಳಿಗೊಂದು ಮೊಬೈಲ್ ಕೊಡಿಸ್ಬಿಡ್ತೀವಿ. ನನಗೊಂದು ಮೊಬೈಲು, ನಮ್ಮ ಆಕೆಗೊಂದು ಮೊಬೈಲು, ನನ್ನ ತಮ್ಮನಿಗೊಂದು ಮೊಬೈಲ್. ಎಲ್ಲ ವ್ಯವಹಾರಗಳು ಮೊಬೈಲಲ್ಲಿ ನಡೆಯುತ್ತೆ. ಮಾತಿನಲ್ಲಿ ಇರೋದೇ ಇಲ್ಲ. ಏನು ಮಗಳೇ ಚೆನ್ನಾಗಿದೆ ಅಂತ ಬೆಳಗ್ಗೆ ಎದ್ದು ಅಪ್ಪ ಮಗಳನ್ನ ಕೇಳಲ್ಲ. ಅಪ್ಪ ಹೇಗಿದ್ದಾನೆ ಅಂತ ಮಗಳಿಗೆ ಗೊತ್ತೇ ಇರಲ್ಲ. ಮನೆಯೊಳಗೆ ಇರ್ತಾರೆ. ಅಪ್ಪ ಬೇರೆ ಕಡೆ ಬಿಸ್ನೆಸ್ ಬ್ಯುಸಿ, ತಾಯಿ ಇನ್ನೊಂದ್ರ ಕಡೆ ಬ್ಯುಸಿ. ಅವಳು ಒಂಟಿ ಆಗ್ತಾಳಲ್ಲ, ಈ ಒಂಟಿತನದ ದುರ್ಬಳಕೆ ಆಗೋದೇ ಇವೆಲ್ಲ ಚಟುವಟಿಕೆಗಳಿಗೆ ಮೂಲ ಕಾರಣ. ಅವಳನ್ನು ಒಂಟಿಯಾಗಿ ಬಿಡಬೇಡಿ ಪೇರೆಂಟ್ಸ್ಗಳು.
ಸ್ವಲ್ಪ ಹೊತ್ತು ದಿನಕ್ಕೊಂದು 10 ನಿಮಿಷ ಜೊತೆ ಕೂತ್ಕೊಂಡು ಊಟ ಮಾಡಿ, ಜೊತೇಲಿ ಕೂತ್ಕೊಂಡು ಊಟ ಮಾಡಿ, ವಾರಕ್ಕೊಂದು ಸಲ ನಿಮ್ಮ ಸಮಯವನ್ನು ಅವ್ರ ಜೊತೆಯಲ್ಲಿ ಸ್ಪೆಂಡ್ ಮಾಡಿ. ಮಕ್ಕಳಿಗೋಸ್ಕರ ಒಂದಿನ ಸ್ಪೆಂಡ್ ಮಾಡಿ. ಮಕ್ಕಳು ಏನೇನು ಮಾಡ್ತಿದ್ದಾರೆ, ಆಗಲೇ ವಿಜಯ್ ಸರ್ ಹೇಳ್ದಾಗೆ ಆ ಮೊಬೈಲ್ ಕಡೆ ಸ್ವಲ್ಪ ಗಮನ ಕೊಡಿ. ಏನು ಮಾಡ್ತಿದ್ದ ಮಗಳು? ಏನಮ್ಮ ಏನು ಓದ್ತಾ ಇದ್ದೀ? ನೀನು ಓದ್ತಾ ಇದೆಯಲ್ಲ, ನಿಂಗೆ ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ? ಯಾರಾದರೂ ನಿಂಗೆ ಬಾಯ್ ಫ್ರೆಂಡ್ಸ್ ಇದ್ದಾರಾ? ಕೇಳಿ. ಅಪರಾಧ ಏನೂ ಅಲ್ಲ ಅದು, ಕೇಳಿ. ಮುಕ್ತವಾಗಿ ಮಾತಾಡೋದಕ್ಕೆ ಮಕ್ಕಳಿಗೆ ತಂದೆ ತಾಯಿಗಳು ಅವಕಾಶ ಕೊಟ್ಟಾಗ ಮಕ್ಕಳು ಹೇಳ್ತಾರೆ, ಅಪ್ಪ ಒಂದು ಹುಡುಗ ನಂಗೆ ಲೈನ್ ಹೊಡಿತಾ ಇದ್ದಾನಪ್ಪ ಅಂತ. ಅದೇನು ತಪ್ಪಿಲ್ಲ. ಹೌದಾ ಮಗಳೇ, ಫೋಟೋ ತೋರಿಸು, ನೋಡ್ತಾನೆ. ಯಾಕಪ್ಪ ಪ್ರೀತಿನ ವಿರೋಧ ಮಾಡ್ತಾನೆ ಅಂದರೆ ತನ್ನ ಮಗಳ ಭವಿಷ್ಯ ಎಲ್ಲಿ ದಾರಿ ತಪ್ಪುತ್ತೋ ಅನ್ನೋ ಭಯ, ಆತಂಕ ಇರುತ್ತೆ. ಯಾಕೆಂದರೆ ಅವನನ್ನು ಆ ರೀತಿ ಲಾಲನೆ ಪಾಲನೆ ಮಾಡಿ ಬೆಳೆಸಿರ್ತಾನೆ. ಮಕ್ಕಳ ಆಯ್ಕೆ ಏನಾದ್ರು ತಪ್ಪಾಗಿತ್ತು ಅಂದರೆ ಅದನ್ನು ತಿದ್ದುತ್ತಾನೆ. ಅದು ವಿರೋಧ ಅಲ್ಲ. ನಿಮ್ಮ ಬದುಕಿನ ಒಳ್ಳೆ 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 ಬದುಕನ್ನು ರೂಪಿಸ್ಕೊಡ್ಬೇಕು ಅನ್ನೋ ಜವಾಬ್ದಾರಿ ಅವನಿಗಿರುತ್ತೆ. ಪ್ರತಿಯೊಂದು ನಿಮ್ಮ ಬದುಕಲ್ಲಿ ಅವ್ರು ಕೊಡ್ತಾರಲ್ವ, ತಂದೆ ತಾಯಿ ಪ್ರತಿಯೊಂದನ್ನು ಕೊಡ್ತಾರೆ. ಇದೊಂದು ವಿಚಾರದಲ್ಲಿ ಮಾತ್ರ ಅವ್ರನ್ನ ದೂರ ಇಟ್ಟು ನೀವು ಆಯ್ಕೆ ಮಾಡ್ಕೋತೀರಲ್ಲ, ಅಲ್ಲೇ ನೀವು ಎಡವುತ್ತೀರ. ಅಲ್ಲಿಂದ ಮುಂದೆ ಜರ್ನಿ ನಿಮ್ಮದು. ನಿಮ್ಮ ಬದುಕಿನಲ್ಲಿ ಅವ್ರು ಎಷ್ಟು ದಿನ ಇರ್ತಾರೆ? ಯಾವತ್ತೋ ಒಂದಿನ ಕಳೆದು ಹೋಗ್ತಾರೆ. ಮುಂದೆ ಬದುಕಬೇಕಾಗಿರೋದು ನೀವು. ಅಂಥ ಒಂದು ಬದುಕನ್ನು ನೀವು ಆಯ್ಕೆ ಮಾಡ್ಕೊಳ್ಳೋದು ತಪ್ಪು ಅಂತಲ್ಲ. ಆಯ್ಕೆಯ ಬಗ್ಗೆ ತಂದೆ ತಾಯಿಗಳ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ಮಾಡಿ. ಇದು ಬಹಳ ಮುಖ್ಯ. ತಂದೆ ತಾಯಿಗಳಿಗೂ ಅದನ್ನೇ ಹೇಳ್ತೀವಿ, ಮಕ್ಕಳಿಗೂ ಅದನ್ನೇ ಹೇಳ್ತೀವಿ. ಈ ಥರದ್ದೊಂದು ತುಂಬ ಸೂಕ್ಷ್ಮ ಮತ್ತು ಗಂಭೀರವಾದ ವಿಚಾರ ಮಾರುತ ಚಿತ್ರ. ಈ ಸಿನಿಮಾದ ಎಲ್ಲ ಪಾತ್ರಗಳು, ಎಕ್ಸ್ಪೆಷಲಿ ಬೃಂದಾ ಪಾತ್ರ ಭಾಳ ಅದ್ಭುತವಾದಂಥ ಪಾತ್ರ. ಆ ಪಾತ್ರಕ್ಕೆ ಆ ಹೆಣ್ಣು ಮಗು ಭಾಳ ಚೆನ್ನಾಗಿ ನ್ಯಾಯ ಒದಗಿಸ್ಕೊಟ್ಟಿದೆ. ಜೊತೆಯಲ್ಲಿ ಶ್ರೇಯಸ್ಸು ಶ್ರಮಪಟ್ಟು, ಯಾಕೆಂದರೆ ಸುಲಭ ಅಲ್ಲ. ಬಲಗಡೆ ದುನಿಯಾ ವಿಜಯನ್ ಕೊಟ್ಟಿದ್ದೀನಿ, ಎಡಗಡೆ ಸಾಧುನ. ಒಂದು ಕಡೆ ಮೇಷ್ಟ್ರು, ಇನ್ನೊಂದು ಕಡೆ ಏನಣ್ಣ ಹೇಳಿದ್ರಿ ನೀವು? ಅದು ಇವರಿಬ್ಬರ ಮಧ್ಯೆ ಕಳೆದು ಹೋಗ್ಬಿಡ್ತಾ ಇದ್ದ ಆ ಹುಡುಗ. ಅವಾಗವಾಗ ನಾನು ಕರೆದು ಎಚ್ಚರಿಕೆ ಕೊಡ್ತಾ ಇದ್ದೆ. ಯಾಕೆಂದರೆ ಸಾಧು ಎಂಥ ಮಾಂತ್ರಿಕ ಅಂದರೆ, ಆತ ಎಷ್ಟೇ ದುಃಖದಲ್ಲಿದ್ದರೂ ಕೂಡ ಪಾತ್ರದೊಳಗಡೆ ಬಂದು ನಗಿಸ್ಬಿಟ್ಟು ಹೋಗುವಂಥ ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್ ಇರ್ತಕ್ಕಂಥ ಕಲಾವಿದ. ಅವರ ಜೊತೆಯಲ್ಲಿ ನೀವು ನಗಾಡಿಕೊಂಡು ನಿಮ್ಮನ್ನು ನೀವು ಕಳ್ಕೊಂಡ್ಬಿಟ್ರೆ ಆಮೇಲೆ ಇಲ್ಲಿ ಹುಡುಕಕ್ಕೆ ಆಗಲ್ಲ. ಇದು ಇಬ್ಬರ ಮಧ್ಯೆ ಇದ್ದರೆ ಸ್ಯಾಂಡ್ವಿಚ್ಚು, 3 ಜನದ ಮಧ್ಯೆ ಇದ್ರೆ ಏನಂತೀವಿ ಅದಕ್ಕೆ ತುಂಬ ಸಲ ಬೃಂದಾನು ಎಚ್ಚರಿಕೆ ಕೊಡ್ತಾ ಇದ್ದೆ. ಯಾಕೆಂದರೆ ಎಮೋಷನ್ ಕ್ಯಾರೆಕ್ಟ್ರು. ನಾನು ಹೋಗ್ಬಿಟ್ಟು ಟ್ಯೂನ್ ಮಾಡಿರ್ತೀನಿ ಇಬ್ಬರಿಗೂ. ಆ ಸಾಧು ಬಂದ್ಬಿಟ್ಟು ಸುಮ್ಮನೆ 2 ಸೆಕೆಂಡ್ ಹಿಂಗೆ ಪಾಸ್ ಆಗ್ಬಿಟ್ರೆ ಎಲ್ಲ ಡೈಲ್ಯೂಟ್ ಆಗಿಬಿಡೋದು. ಆದರೂ ನಿಮ್ಮ ಪಾತ್ರಕ್ಕೆ ಅನ್ಯಾಯ ಆಗದಾಗೆ ತುಂಬ ಚೆನ್ನಾಗಿ ಮಾಡಿದ್ರಿ, ತುಂಬ ಅಚ್ಚುಕಟ್ಟಾಗಿ ಮಾಡಿದಿರಿ. ನಿಮ್ಮಿಬ್ಬರಿಗೂ ಒಳ್ಳೆಯ ಹೆಸರು ಬರುತ್ತೆ, ಒಳ್ಳೆ ಭವಿಷ್ಯ ಇದೆ. ನಾನು ಆಗಲೇ ಒಂದು ಕಥೆ ಹೇಳಿದೆ ಅಂದರೆ ಅದು ಹೇಳಬೇಕು ಅಂತ ಅನ್ನಿಸ್ತೋದು ನಿಮಗಲ್ಲ, ಈ ಜನ್ರೇಷನ್ಗೆ. ಎಲ್ಲರೂ ಕೂಡ ಸೂಪರ್ ಸ್ಟಾರ್ ಆಗಬೇಕು ಅನ್ಕೋತಾರೆ. ಸೂಪರ್ ಸ್ಟಾರ್ ಆಗಬೇಕು ಅನ್ನೋ ಕನಸು ಕಾಣೋದು ತಪ್ಪಲ್ಲ, ಆದರೆ ಪ್ರಯತ್ನಗಳು ಮಾತ್ರ ಬಹಳ ಮುಖ್ಯ. ಆ ಪ್ರಯತ್ನಗಳ ಹಾದಿಯಲ್ಲಿ ನೀವು ಎಲ್ಲೂ ಕೂಡ ಎಡವೋದಕ್ಕೆ ಹೋಗಬಾರ್ದು, ಅದು ಬಹಳ ಮುಖ್ಯ. ಜೊತೆ ಬಿಡ್ಡಪ್ಪ ಅವರು ಭಾಳ ಮುಖ್ಯವಾದ ಪಾತ್ರ. ಅದು ದಿನಗಳು ಕಮ್ಮಿ ಇರ್ಬೋದು, ಅದು ಭಾಳ ಮುಖ್ಯವಾದ ಪಾತ್ರ. ನನಗೆ ಆ ಪಾತ್ರಕ್ಕೆ 2 ಹೆಸರು ಹೇಳಿದೆ. ಆ 2 ಹೆಸರನ್ನು ಪಕ್ಕಕ್ಕೆ ಇಟ್ಟು ಅವ್ರನ್ನ ಬಿಡ್ಡಪ್ಪ ಅವ್ರನ್ನ ಕೊಟ್ಟಿದ್ದು ಮಂಜಣ್ಣ. ನಾನು ಬಿಡ್ಡಪ್ಪ ಅವ್ರು ಕೊಡ್ತೀನಿ ಸರ್, ನೀವು ನೋಡಿ ತುಂಬ ಚೆನ್ನಾಗಿರ್ತಾರೆ ಅಂತ ಫೋಟೋ ಕಳಿಸಿದ್ರು. ಓಕೆ ಅಂತ ಹೇಳ್ಬಿಟ್ಟು. ಅಂದರೆ ಕಲಾವಿದರ ಆಯ್ಕೆಯಲ್ಲೇ ಅವರು ತುಂಬ ಒಳ್ಳೆಯ ನಿರ್ಧಾರಗಳನ್ನ ತೊಗೊಳ್ತಾರೆ. ಆಮೇಲೆ ಅದೇ ರೀತಿ ರಕ್ಷಿತ್ ಕೂಡ ವೆರಿ ವೆರಿ ಕ್ರೂಷಿಯಲ್ ಕ್ಯಾರೆಕ್ಟರ್ ಅವ್ರದ್ದು. ತುಂಬ ಪಾತ್ರ ಸಣ್ಣದು, ಬಂದು ಕರೆಕ್ಟಾಗಿ ಆ ಪಾತ್ರನ ಕರೆಕ್ಟಾಗಿ ಮಾಡಿಕೊಟ್ಟು ಹೋದರು. ಅದೇ ರೀತಿ ರವಿ ಸರ್ ಕೂಡ ಅಷ್ಟೇ. ಒಂದಿನ ಬೇಕು ರವಿ ಸರ್ ಒಂದಿನ ಕರ್ಕೊಂಬರ್ತೀನಿ ಬಿಡಿ ಸರ್. ಅದು ಸರ್ ನಾವು ಹೋದ್ವಿ, ಅವ್ರು ಹೇಳಿದ್ರು ಇನ್ನೊಂದು 2 ದಿನ ಬಳಸ್ಕೊಳ್ಳಿ ಅಂತ. ನನಗೆ ಬೇಕಾಗಿರಲಿಲ್ಲ, ಬಟ್ ಭಾಳ ಒಳ್ಳೆ ಸೀನ್ ಅದು. ಫಸ್ಟ್ ಕ್ಲಾಸಾಗಿ ಮಾಡಿಕೊಟ್ಟು ಹೊರಟೋದ್ರು. ಇವರೆಲ್ಲ ಯಾತಕ್ಕೆ ಮಾಡಿದ್ರು? ನಾನು ಆಗಲೇ ಹೇಳಿದಾಗೆ ಶ್ರೇಯಸ್ಗೋಸ್ಕರ, ಶ್ರೇಯಸ್ಗೆ ಆಶೀರ್ವಾದ ಮಾಡೋಕ್ಕೋಸ್ಕರ, ಶ್ರೇಯಸ್ ಬೆಳೆಯೋದಕ್ಕೋಸ್ಕರ. ಶ್ರೇಯಸ್ ಬಂದು ಅದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಖಂಡಿತ ದೇವರು ಒಳ್ಳೇದು ಮಾಡ್ತಾನೆ, ಎಲ್ಲರ ಆಶೀರ್ವಾದನೂ ನಿಮಗೆ ಸಿಗುತ್ತೆ. ಇನ್ನೇನು ಹೇಳ್ಬೇಕು, ಎಲ್ಲ ಹೇಳಿದ್ದೀನಿ ಅನಿಸುತ್ತೆ. ಚಂದನ್ ಸರ್, ನಮ್ಮ ಸಿನಿಮಾದ ಡಿಸ್ಟ್ರಿಬ್ಯೂಟ್ರು ಸುರೇಶ್ ಅವರು, ಚಂದನ್ ಫಿಲ್ಮ್ಸ್ ಸುರೇಶ್ ಅವರು ನನಗೆ ಭಾಳ ಅದೃಷ್ಟದ ಸಂಸ್ಥೆ. ಅದು ಭಾಳಷ್ಟು ಚಿತ್ರಗಳು, ನನ್ನ ಮೊದಲನೇ ಚಿತ್ರ ನಿಮ್ಮ ಥಿಯೇಟ್ರಲ್ಲಿ 25 ವಾರಗಳು ಅದ್ಭುತ. ಅದಾದ ನಂತರ ಭಾಳ ಸಿನಿಮಾಗಳು ನಿಮ್ಮ ಥಿಯೇಟ್ರಲ್ಲಿ ಸೂಪರ್ ಹಿಟ್ ಆಯಿತು. ನನಗೆ ಮಂಜಣ್ಣ 4 ಥಿಯೇಟ್ರ್ಗಳು ಹೇಳಿದ್ರು. ನನ್ನ ಮೊದಲನೇ ಆಯ್ಕೆ ಅದನ್ನೇ ಕೊಟ್ಟೆ. ಯಾಕೆಂದರೆ ನಂಗೆ ಲಕ್ಕಿ ಥಿಯೇಟ್ರು ಸರ್, ನನಗೆ ಆ ಥಿಯೇಟ್ರ್ ಕೊಡಿಸಿ ಅಂತ ಆ ಥಿಯೇಟ್ರ್ ಕೊಡಿಸಿದ್ದಾರೆ.
ಈ ಥರದ್ದೊಂದು ಪ್ರಯತ್ನ ನಿರ್ಮಾಪಕರು ಮಾಡಿರ್ತಾರಲ್ಲ, ಯಾಕೆಂದರೆ ಯೂಶುವಲ್ ಕಮರ್ಷಿಯಲ್ ಟ್ರ್ಯಾಕ್ ಸೇಫ್ ಟ್ರ್ಯಾಕ್ಗಳು ಮಾಡ್ಕೋತಾರೆ. ಇದು ಸಮಾಜಕ್ಕೆ ನಾವು ಕೊಡ್ತಕ್ಕಂಥ ದೊಡ್ಡ ಕಾಂಟ್ರಿಬ್ಯೂಷನ್. ಅದಕ್ಕೆ ಆ ಇಬ್ಬರು ನಿರ್ಮಾಪಕರಿಗೆ, ಅವರಿಬ್ಬರು ಒಟ್ಟಿಗೆ ಸೇರಿಕೊಂಡು ಇಂಥದ್ದೊಂದು ಪ್ರಯತ್ನ ಮಾಡಿದ್ರು, ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಜೊತೆಯಲ್ಲಿ ಭಾಳ ಪ್ರಮುಖವಾಗಿ ನಾನು ಮೊನ್ನೆ ಮಹಿಳಾ ಆಯೋಗದ ಜೊತೆಲೂ ಮಾತಾಡಿದ್ದೀನಿ. ಮಾರುತ 21ಕ್ಕೆ ಬಿಡುಗಡೆ ಆಗುತ್ತೆ. ಮಾರುತ ಇದು ಸಿನಿಮಾ ಅಲ್ಲ, ಟ್ರೈಲರ್. ಇದು ಮೈನ್ ಸಿನಿಮಾ ನೆಕ್ಸ್ಟ್ ಮಾಡ್ತೀವಿ. ಮಾರುತ ಸಿನಿಮಾ ನೋ ಡೌಟ್ ಸಲಗಾನೆ ಹೀರೋ. ಅದಕ್ಕೆ ಕತೆ ನಡೀತಾ ಇದೆ. ಯಾಕೆಂದರೆ ಕಂಟೆಂಟ್ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಆಗಿರುತ್ತೆ. ಅವ್ರ ಆಯೋಗದವರು ಒಂದಷ್ಟು ಕಂಟೆಂಟ್ ಕೊಟ್ಟರು, ಪೊಲೀಸ್ ಇಲಾಖೆಯಲ್ಲಿ ಒಂದಷ್ಟು ಕಂಟೆಂಟ್ ಕೊಟ್ಟರು, ಎಲ್ಲ ಲೈವ್ ಇನ್ಸಿಡೆಂಟ್ಗಳು, ಎಲ್ಲವನ್ನು ಗುಡ್ಡೆ ಹಾಕ್ತಾ ಇದ್ದೀನಿ ನಾನು. ಮಾರುತ 2 ಮಾಡ್ತೀವಿ. ಮಾರುತ 2 ಮಾಡ್ತಾ ಇದ್ದೀವಿ. ಯಾಕೆಂದರೆ ಮಾರುತ 2 ತುಂಬ ದೊಡ್ಡ ಸಿನಿಮಾ ಆಗುತ್ತೆ, ಇಂಟರ್ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗುತ್ತೆ. ಅದು ಬಹುಶಃ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಬೋದು ಅದನ್ನು, ಅಷ್ಟು ದೊಡ್ಡ ಕಂಟೆಂಟ್ ಅದು. ಕತೆ ಅಷ್ಟು ದೊಡ್ಡದಾಗಿದೆ, ಕರುಳು ಕಿತ್ತು ಬರುತ್ತೆ. ಆ ಥರದ್ದು ಇನ್ಸಿಡೆಂಟ್ಗಳು ಕರುಳು ಕಿತ್ತು ಬರುತ್ತೆ. ಹೀರೋ ಹೇಗೆ ಒಂದು ಬಂಗಾರದ ಮನುಷ್ಯ ಮಾಡಿ ಅಣ್ಣವ್ರು ಎಲ್ಲರ ಮನಸ್ಸಲ್ಲಿ ನಿಂತರು, ಆ ಸಿನಿಮಾ ಮಾಡಿ ಹೀರೋ ಎಲ್ಲ ಹೆಣ್ಮಕ್ಳು ಮನಸ್ಸಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ತಾರೆ. ಅಂಥ ಒಂದು ಗಟ್ಟಿಯಾದಂಥ ಪಾತ್ರ ಅದು. ಆ ಪಾತ್ರ ಆಗಾಗಲೇ ಸ್ಕ್ರಿಪ್ಟ್ ನಾನು ಬರೆಯೋಕ್ಕೆ ಶುರು ಮಾಡಿದ್ದೀನಿ. ಬರುತ್ತೆ 21 ಮೊದಲು ಈ ಸಿನಿಮಾವನ್ನು ನೋಡಿ. ಈ ಸಿನಿಮಾ ನೋಡಿ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಪಾಠ ಇದು. ಮಕ್ಕಳಿಗೆ ಜನ್ಮ ಕೊಟ್ಟವರಿಗೆ ಮುಖ್ಯವಾಗಿ ಈ ಮಕ್ಕಳು ಹೇಳ್ತಾ ಇದ್ದೀನಿ, ತಂದೆ ತಾಯಿಯನ್ನು ಗೌರವ ಕೊಡಿ, ತಂದೆ ತಾಯಿಗೆ ಬೆಲೆ ಕೊಡಿ, ತಂದೆ ತಾಯಿಯನ್ನು ಪ್ರೀತಿಸಿ. ಜಗತ್ತಲ್ಲಿ ಮೊದಲು ಪ್ರೀತಿ ಮಾಡಬೇಕಾಗಿರೋದೇ ನಾವು ತಂದೆ ತಾಯಿನ. ಆ ಕೆಲಸ ನಾವು ಮಾಡೋದೇ ಇಲ್ಲ, ಅದನ್ನು ಮಾಡಿ ಅಂತ ತುಂಬ ಗಟ್ಟಿಯಾಗಿ ಹೇಳ್ತಾ ಇದೆ ಮಾರುತ ಅನ್ನೋ ಸಿನಿಮಾ. ಈ ಒಂದು ವೇದಿಕೆಯಲ್ಲಿ ನಿಂತ್ಕೊಂಡು ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೂ, ಮಾಧ್ಯಮ ಗೆಳೆಯರು ಹೇಳ್ತಾರೆ 51 ಸಿನಿಮಾ ಅಂತೇಳಿ. 51 ಸಿನಿಮಾ ನನ್ನ ಜರ್ನಿಯಲ್ಲಿ ಮಾಧ್ಯಮದ ಪಾತ್ರ ಬಹಳ ದೊಡ್ಡದಿದೆ. ಯಾಕೆಂದರೆ ನನ್ನ ಸಿನಿಮಾಗಳ ವಿಮರ್ಶೆ ಆಗ್ಬೋದು, ನನ್ನ ಸಿನಿಮಾಗಳ ಪ್ರಮೋಷನ್, ಇವತ್ತೆಲ್ಲ ಸೋಷಿಯಲ್ ಮೀಡಿಯಾಗಳು ಇಷ್ಟಿದೆ. ಆಗಿನ ಕಾಲದಲ್ಲಿ ಏನೂ ಇಲ್ಲ, ಪ್ರಿಂಟ್ ಮೀಡಿಯಾ ಇತ್ತು, ಬರೀ ಪ್ರಿಂಟ್ ಮೀಡಿಯಾದಲ್ಲಿ ನನ್ನನ್ನು ಬಹಳಷ್ಟು ಸಿನಿಮಾದಲ್ಲಿ ಕಾಮೆಂಟ್ಸ್ಗಳು ಬಂದಿದೆ, ಕೆಟ್ಟ ರಿವ್ಯೂಗಳು ಬಂದಿದೆ, ಪ್ರಶಂಸೆಗಳು ಬಂದಿದೆ, ಎಲ್ಲ ಬಂದಿದೆ. ಎಲ್ಲವನ್ನು ಸಮನಾಗಿ ಸ್ವೀಕರಿಸ್ಕೊಂಡು 51 ಸಿನಿಮಾ ನಿರಂತರವಾಗಿ ಮಾಡಿಕೊಂಡು ಇವತ್ತಿಗೂ ಈ ವೇದಿಕೆಯಲ್ಲಿ ನಿಮ್ಮ ಮುಂದೆ ಅದೇ ಉತ್ಸಾಹದಲ್ಲಿ ನಿಂತ್ಕೊಂಡಿದ್ದೀನಿ. 52ನೇ ಸಿನಿಮಾ ಸ್ಕ್ರಿಪ್ಟ್ ಮಾಡಿಕೊಂಡು. ಅದಕ್ಕೆ ನಿಮ್ಮೆಲ್ಲರ ಬೆಂಬಲ, ಪ್ರೋತ್ಸಾಹ ಎಲ್ಲವೂ ಸಿಕ್ಕಿದೆ. ಹಾಗಾಗಿ ಧನ್ಯವಾದಗಳು. ಗೊತ್ತಿಲ್ಲ ಎಲ್ಲಿ ತನಕ ದೇವರು ನನ್ನ ನಡೆಸ್ಕೊಂಡು ಹೋಗ್ತಾನೆ, ಅಲ್ಲಿ ತನಕ ಹೋಗ್ತಾ ಇರ್ತೀನಿ. ಯಾಕೆಂದರೆ ನಾನು ಭಾಳ ಶಿಸ್ತಿನ ವ್ಯಕ್ತಿ, ಶ್ರದ್ಧೆ, ಭಯ, ಭಕ್ತಿ ಇವತ್ತಿಗೂ ಇದೆ. ಮೊದಲನೇ ಸಿನಿಮಾ ನಾನು ಹೇಗೆ ಕೆಲಸ ಮಾಡಿದ್ದೀನೋ 51ನೇ ಸಿನಿಮಾನು ಹಾಗೇ ಮಾಡಿದ್ದೀನಿ. ನಾನು ಆಯಾಸ ಆಗಲ್ಲ, ಮಧ್ಯಾಹ್ನದ ತಲೆಯಲ್ಲೋ ಮಲಗಲ್ಲ, ಇನ್ನೆಲ್ಲೋ ಕೂತ್ಕೊಂಡು ಬೇರೆ ಸಿನಿಮಾ ಬಿಟ್ಟು ಬೇರೆ ಮಾತಾಡೋದೇ ಇಲ್ಲ. ನಾನು ಬರೀ ಸೀನ್ ಒಳಗೆ ಇರ್ತೀನಿ. ನಾನು ಇಂಟರ್ವ್ಯೂ ಬಂದಾಗ ನಾನು ಫಸ್ಟ್ ಬೃಂದಾಗ ಹೇಳಿದ 2 ವಿಷಯ. ನೋಡಮ್ಮ, ನೀನು ನನ್ನನ್ನು ಗೆಲ್ಲಬೇಕಾದ್ರೆ 2 ವಿಷಯ ಕರೆಕ್ಟಾಗಿ. ಮೊದಲನೇದು ಟೈಮ್ ಸೆನ್ಸ್, ಪಂಕ್ಚುಯಾಲಿಟಿ. 2ನೇದು ಪಾತ್ರದಲ್ಲಿ ಪರಿಪೂರ್ಣತೆ. ಈ 2 ವಿಷಯ, ಇದೆರಡು ಆಗ್ಬಿಟ್ರೆ ನಾನು ನಿಮ್ಗೆ ಅಭಿಮಾನಿ ಆಗ್ಬಿಡ್ತೀನಿ. ಹಾಗಾಗಿ ನಾನು ದುನಿಯಾ ವಿಜಯ್ ಅವ್ರಿಗೆ ಸದಾ ನಾನು ಅವ್ರಿಗೆ ಅಭಿಮಾನಿ. ಯಾಕೆಂದರೆ ಅವರು ನನ್ನನ್ನು ಓವರ್ಟೇಕ್ ಮಾಡಿಬಿಡ್ತಾರೆ. ಅವರು ಅಷ್ಟೊಂದು ಡೆಡಿಕೇಶನ್, ಶಿಸ್ತು ಅಂದರೆ ನನಗಿಂತ ಜೋರಾಗಿರ್ತದೆ ಶಿಸ್ತು. ನಾನು ಅವರಿಂದ ಕಲಿತನ, ಅವ್ರು ನನ್ನಿಂದ ಕಲಿತ್ರೆ ಗೊತ್ತಿಲ್ಲ, ಅಷ್ಟು ಕನ್ಫ್ಯೂಸ್ ಆಗುತ್ತೆ. ಅದೇ ನನಗೆ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಅಷ್ಟು ಶಿಸ್ತು. ಉಳಿದವರು ಯಾರೂ ಕೂಡ ನನಗೇನು ತೊಂದರೆ ಮಾಡಿಲ್ಲ ಇವತ್ತಿನವರೆಗೂ. ಅದನ್ನು ಹೇಳಬೇಕು ನಾನು. ಪ್ರತಿಯೊಬ್ಬರೂ ಕೂಡ ನನ್ನ ಶಿಸ್ತಿಗೆ ಗೌರವ ಕೊಟ್ಟು ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಶಾಕಿಂಗ್ ಅಂದರೆ ಮಂಜಣ್ಣ ನಿದ್ದೆ ಮಾಡ್ತವ್ರ? ಓಕೆ, ಅದೇ ಅಲ್ಲ, ಅದು ತಲೆ ಹಾಕಿರಲ್ಲ, ಬೋರ್ ಹೊಡಿಸ್ಬಿಡ್ತಾ ಅಂತ. ಶಾಕಿಂಗ್ ಅಂದರೆ ಅಂಬರೀಷ್ ಅವರು ಕೂಡ 8 ಗಂಟೆಗೆ ಸೆಟ್ಟಿಗೆ ಬಂದಿದ್ದಾರೆ. ಅದೇ ನನಗೆ, ನಾನು ಕರಿತಾನೇ ಇರಲಿಲ್ಲ ಅವ್ರನ್ನ. 8 ಗಂಟೆಗೆ ಸೆಟ್ಟಿಗೆ ಬರ್ತಾಯಿದ್ರು. ಅದು ನನ್ನ ಶಿಸ್ತಿಗೆ ಎಲ್ಲರೂ ಕೊಟ್ಟಂಥ ಗೌರವ. ಹಾಗಾಗಿ ಎಲ್ಲ ಕಲಾವಿದರು, ತಂತ್ರಜ್ಞರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳ್ಕೊಳ್ತಾ ನಾನು ಈ ವೇದಿಕೆಯಿಂದ ನಿಮಗೂ ಥ್ಯಾಂಕ್ಸ್. ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ರಿ. ಪ್ರತಿಯೊಬ್ಬರಿಗೂ ಕೂಡ ಈ ಸ್ಟುಡಿಯೋ ಸೌಂಡು, ಲೈಟ್ ಎಲ್ಲ ಭಾಳ ಚೆನ್ನಾಗಿತ್ತು. ತುಂಬ ಕ್ಲಾರಿಟಿ ಇತ್ತು, ಸ್ಕ್ರೀನು ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ಧನ್ಯವಾದಗಳು. ಯಾರಾದರೂ ಹೆಸರು ಮಿಸ್ ಮಾಡಿದರೆ ಕ್ಷಮೆ ಇರಲಿ. ಚಿತ್ರತಂಡದ ಎಲ್ರಿಗೂ ಧನ್ಯವಾದಗಳು ಮಂಜಣ್ಣ, ಧನ್ಯವಾದಗಳು ರಮೇಶ್ ಸರ್, ಧನ್ಯವಾದಗಳು. ಏನಾದ್ರು ಹೇಳಬೇಕಾ? ಏನೋ ಆವಾಗಲೇ ನಿಮ್ಮ ಜೊತೆ ನಿಂತ್ಕೊಂಡು ಮಾತಾಡಬೇಕು ಅಂದರೆ ಏನೋ ಬನ್ನಿ, ಏನೋ ಹೇಳಿದ್ರಿ.
ಅದೇ ಅದು ಆ ವಿಷಯ ಹೇಳಕ್ ನಿಮ್ಮನ್ನು ಕರಿಬೇಕು ಅನ್ಕೊಂಡೆ. ಬನ್ನಿ ಸರ್, ಬನ್ನಿ 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 ಬನ್ನಿ. ಶಿಸ್ತಿನ ಬಗ್ಗೆ ಹೇಳ್ಬೇಕಂದ್ರೆ ಎಸ್ ನಾರಾಯಣ್ ಸರ್ ಅವ್ರ ಬಗ್ಗೆ ನಮ್ಮಪ್ಪ ಹೋಗ್ತಾ ಹೇಳಿದ್ರು, ಅಕಾರ ಶಕಾರ ನೋಡ್ಕೊಂಡು ಹೋಗು ಅಂತ. ಅಷ್ಟು ಗೊತ್ತಿದೆ. ನಾವು ಅದೇ ಶಿಸ್ತು ಅಂದಾಗ ಇನ್ನೊಂದು ಹೇಳಲೇಬೇಕು, ನಮ್ಮ ಮನೆಯವ್ರು ಮೆಚ್ಕೋಬೇಕು. ಯಾಕೆಂದ್ರೆ ಶಿಸ್ತು ಬರೀ ವೃತ್ತಿಯಲ್ಲ, ನಮ್ಮ ಮನೆಯಲ್ಲೂ ಹಾಗೆ. ನಮ್ಗೆ 5:15 ದೇವ್ರ ಮನೆ ರೆಡಿ ಇರಬೇಕು. ಪಾಪ ಅವ್ರು ಎದ್ದು ಸ್ನಾನ ಮಾಡ್ಕೊಂಡು ದೇವ್ರ ಮನೆ ರೆಡಿ ಮಾಡಿರ್ತಾರೆ. ಕರೆಕ್ಟಾಗಿ 8 ಗಂಟೆಗೆ ಆಹಾರ ಬೇಕು ಬೆಳಿಗ್ಗೆ. ಪಾಪ 8:07 ರೆಡಿ ಇರುತ್ತೆ. 1ರಿಂದ 1:15 ಊಟ ಬೇಕು. ಸಂಜೆ 7:15 7:45 ಒಳಗಡೆ ಏನಾದ್ರು ಪ್ರಸಾದ ಬೇಕು. ಇವೆಲ್ಲ ಆನ್ ಟೈಮ್ ಇವತ್ತಿನವರೆಗೂ ಒಂದು ಮಿಸ್ ಮಾಡಿದೆ. ನನ್ನನ್ನು ಬಹಳ ನನ್ನ ಕಾಟನೆಲ್ಲ ತಡ್ಕೊಂಡು ನಮ್ಮನ್ನೆಲ್ಲ ನೋಡ್ಕೊಂಡಿದ್ದಾರೆ. ಹಾಗಾಗಿ ಎಲ್ರಿಗೂ ನಾನು ಧನ್ಯವಾದಗಳಂತ ಹೇಳ್ತೀನಿ. ನೀವು ಅದೇ ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ಹೆಸರು ಹೇಳ್ಬಿಟ್ಟೆ ನಾನು. ಯಾಕೆಂದರೆ ಮಾರುತ ಸಿನಿಮಾ ನಾವು ನಿಮ್ಮ ಸೀನಲ್ಲಿ ಅಲ್ಲಿಂದ ಇಳಿದು ಬರ್ತಾ ಒಂದು ಫೋನ್ ಬರುತ್ತೆ. ನಂಬರ್ ಕಳಿಸಿ, ಆಪ್ರೇಷನ್ ರೆಡಿ ಅಂದ್ರಿ. ಸೊ ನಮಗೆ ಪಾರ್ಟ್ 2 ಐಡಿಯಾ ನನ್ನ ತಲೆ ಒಳಗಿತ್ತು. ನನಗಾಗಲೇ ನಿರ್ಮಾಪಕರು ಕೊಟ್ಟಿದ್ದರು. ನನಗೆ ಆ ಲೈನ್ ಅಲ್ಲೇ ಸ್ಟಾರ್ಟ್ ಆಯಿತು. ಅದಾದಮೇಲೆ ಅದ್ರ ಕಡೆ ನಾನು ತುಂಬ ಗಮನ ಕೊಟ್ಕೊಂಡು. ಕ್ಷಮಿಸಿ ಅಣ್ಣ, ಇವರ ನಿರ್ಮಾಪಕರು ದಯಮಾಡಿ ಹೇಳಿ ಅಣ್ಣ. ಟ್ರೈನ್ ಚೆನ್ನಾಗಿ ಹೋಗ್ತಾ ಇರೋವಾಗ ಸ್ಟೇಷನ್ ಎಲ್ಲಿದೆ ಅಂತ ಕೇಳಬಾರ್ದು ನೀವು. ಇಲ್ಲ ನನಗೆ ಭೋಗಿ ಯಾರು ಹೊತ್ಕೊಂಡು ಹೋಗೋದು, ಭೋಗಿ ಹೊತ್ಕೊಂಡು ಹೋಗೋ ಜೋಗಿ ಯಾರು ಅಂತ ಕೇಳ್ತಾ ಇದ್ದೀನಿ. ನಾನೇನು ಹೇಳ್ತಾ ಇದ್ದೀನಿ, ಮಾರುತ ಅನ್ನೋದು ಒಂದು ಭಯಂಕರವಾದಂಥ ಫೋರ್ಸ್. ಅದನ್ನು ತಡೆಯೋ ಶಕ್ತಿ ಯಾವುದಕ್ಕೂ ಇರಲ್ಲ. ಅದು ಒಮ್ಮೆ ಉಗಮ ಆಗುತ್ತೆ ಅಷ್ಟೇ. ತಾನೇ ಅದು ತನ್ನನ್ನು ಡೈಲ್ಯೂಟ್ ಮಾಡ್ಕೊಳ್ಳುತ್ತೆ. ಅದೇ ಮಾರುತ. ಅದನ್ನು ತಡೆಯೋ ಶಕ್ತಿ ಯಾರಿಗೂ ಇಲ್ಲ. ಅದು ಎಲ್ಲಿವರೆಗೂ ಹೋಗ್ತಾ ಇದೆ ಗೊತ್ತಿಲ್ಲ. ನನಗೆ ಸಿಕ್ಕಿರೋ ಕಥೆ ಡೆಫಿನೆಟಾಗಿ ಪಾರ್ಟ್ 3 ಕೂಡ ಮಾಡ್ತೀನಿ. ಅಷ್ಟು ಕಥೆ ಇದೆ. ನಿಮ್ಮನ್ನು ಕೇಳದೆ ನಾನಿಲ್ಲಿ ಅನೌನ್ಸ್ ಮಾಡಿಬಿಟ್ಟೆ. ಯಾಕೆಂದರೆ ನೀವು ಈ ಹಿಂದೆ ಒಂದು ಪ್ರೆಸ್ ಮೀಟಲ್ಲಿ ಇಲ್ಲೇ ಹೇಳಿದ್ರಿ, ನಾನೊಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ ಮಾಡಬೇಕು ಅಂತ. ಇದಕ್ಕಿಂತ ಡ್ರಾಮಾ, ಲಕ್ಷಾಂತರ ಹೆಣ್ಣು ಮಕ್ಕಳ ಕಣ್ಣೋರಿಸುವಂಥ ಒಂದು ಡ್ರಾಮಾ ಇದು. ಎಷ್ಟು ತಾಯಿ ಕರಳುಗಳು ನೊಂದುಕೊಂಡು ಕಿತ್ತು ತಿನ್ನುವಂಥ ನೋವು, ಅವುಗಳ ಆ ಒಂದು ಆಕ್ರಂದನವನ್ನು ಅಡಗಿಸುವಂಥ ಒಂದು ಕತೆ. ಮಂಜಣ್ಣ ಆಗಲೇ ತಲೆ ಕೆರ್ಕೋತಾ ಅವರೇ. ನೀನಾ ಗುರು ಪ್ರೊಡ್ಯೂಸರು? ಅದು ಆಮೇಲೆ ಡಿಸೈಡ್ ಮಾಡೋಣ. ಇದು ನಾನು ಖಂಡಿತವಾಗ್ಲೂ ಕಾಯ್ತಿದ್ದೀನಿ ಸರ್. ಯಾಕೆಂದರೆ ಇವರು ಕೊಟ್ಟಂಥ ಸೂಪರ್ ಹಿಟ್ಗಳು ಅವತ್ತೆಲ್ಲ ಹೆಣ್ಮಕ್ಳು ಫ್ಯಾಮಿಲಿ ಸಮೇತ ಬಂದು ನೋಡಿದಂಥ ಸಿನಿಮಾಗಳನ್ನ ನಾವಿನ್ನೂ ಮರ್ತಿಲ್ಲ. ನಮಗೆಲ್ಲ ಆಸೆ ಇರುತ್ತೆ ಯಾವಾಗಲೂ ಅಪ್ಗ್ರೇಡ್ ಆಗಬೇಕು ಅಂತ. ಸೊ ಹಾಗಾಗಿ ನಾನು ಕೂಡ ಕಾಯ್ತಾ ಇದ್ದೀನಿ ಅದನ್ನು. ನೀವು ಈ ಸಿನಿಮಾ ಮಾಡುವಾಗ ನಾನು ಫಸ್ಟ್ ಬಂದು ನಿಮ್ಗೆ ಕತೆ ಹೇಳಿದೆ. ಬಹುಶಃ ಕಥೆ ಏನೋ ಒಂದು ನಿಮ್ಗೆ ಗೊತ್ತಿರಲಿಲ್ಲ. ನಿಮ್ಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇತ್ತು ಅಲ್ಲ ನನಗೆ ಗೊತ್ತಿಲ್ಲ. ಅದ್ರ ಕತೆ ಹೇಳಿ 2 ಸೆಕೆಂಡ್ ಎದ್ದುಬಿಟ್ರೆ ನಾನು ಮಾಡ್ತೀನಿ ಅಂಥೇಳಿ. ಹೌದು. ಅಷ್ಟೊಂದು ಫೈರ್ ಹೇಗೆ ಬಂತು ನಿಮಗೆ? ಅಲ್ಲ, ನಮಗೆ ಈ ಕಾಟ ಕೊಡ್ತಾ ಇದ್ದಿದ್ದು ಮಂಜಣ್ಣ. ಅದು ನಮ್ಮ ಕಥೆಯಿಂದ ಅಲ್ವಾ? ಅಲ್ಲ, ಹೇಳ್ಬಿಡ್ತೀರಣ್ಣ. ಕಾಟ ಕೊಡ್ತಾ ಇದ್ದಿದ್ದು ಮಂಜಪ್ಪ ಅನ್ನ. ಏನು ಈ ಮನುಷ್ಯ ಹಿಂಸೆ ಕೊಡ್ತಾರಲ್ಲ, ನಾನು ಏನು ಅರ್ಥ ಮಾಡ್ಕೊತೀನಿ. ಅಲ್ಲಿ ಏನಾಯ್ತು ಕೇಳಿ. ಅಲ್ಲ, ಆಮೇಲೆ ಏನಾಯ್ತು ನಿಮ್ಮ ವಿಷಯಕ್ಕೆ ಬರ್ತೀನಿ. ಅದಾದ್ಮೇಲೆ ನೀವು ಆ ಪಾಯಿಂಟ್ ಹೇಳಿದಾಗ ಆ ಹೆಣ್ಮಗುದು ನನ್ಗೆ ನಿಜವಾಗ್ಲೂ ನನಗೆ ಮೈ ಜುಮ್ ಅನ್ನಿಸ್ತು. ನಾನು ಮಾಡಬೇಕು ಇದನ್ನು ಅಷ್ಟೇ. ನಿಮಗೋಸ್ಕರ ಇಡೀ ಚಿತ್ರತಂಡ 8 ತಿಂಗಳು ವೆಯ್ಟ್ ಮಾಡ್ತಾ ಇತ್ತು. ಆಯಿತಾ? ಬಹುಶಃ ನೀವು ಮಾಡಲ್ಲ ಅನ್ನೋದು ಎಲ್ಲೋ ಒಂದು ಕಡೆ ಬಂದಾಗ ನಾನು ಒಂದು ಆಪ್ಷನ್, ನಾನು ನಿಮ್ಮನ್ನು ಭೇಟಿನೇ ಆಗಿರಲಿಲ್ಲ. ನಾನೊಂದು ಆಪ್ಷನ್ ತೊಗೊಂಡೆ. ಅವರು ಮಾಡ್ತಾರೋ ಮಾಡಲ್ವಾ ಪಕ್ಕಕ್ಕಿಡಿ, ನಾನು ಹೋಗ್ಬಿಟ್ಟು ಈ ಕಂಟೆಂಟ್ ಹೇಳ್ತೀನಿ. ಅವ್ರು ಮಾಡಲ್ಲ ಅಂದರೆ ಖಂಡಿತ ಕಥೆಯಲ್ಲಿ ಏನಾದರೂ ಲೋಪಗಳಿದ್ರೆ ಹೇಳ್ತಾರೆ. ಒಬ್ಬ ಡೈರೆಕ್ಟರ್ ಅಲ್ವ ಅವರು, ಆ ಕರೆಕ್ಷನ್ ಸಿಗುತ್ತೆ, ತೊಗೊಂಡು ಬರೋಣ, ಹೋಗೋಣ ಒಂದ್ಸಲ ನೋಡಿ, ಬಹಳ ದಿನ ಆಯಿತು. ಆಮೇಲೆ ಆಗಷ್ಟೇ ಸಿನಿಮಾ ಬೇರೆ ಸೂಪರ್ ಹಿಟ್ ಆಗಿತ್ತು, ವಿಶ್ ಮಾಡೋಕ್ಕೆ ಹೋಗೋಣ ಅಂತ ಹೋಗಿ ನನ್ನ ಪ್ರಯತ್ನ ನಾನು ಮಾಡಿದೆ. ಆದರೆ ಕಥೆ ಕೇಳಿ ಯಾವಾಗ ಇಂಥ ಹೆಣ್ಮಕ್ಳನ್ನ ರಕ್ಷಣೆ ಮಾಡುವಂಥ, ಇಂಥ ಹೆಣ್ಣುಮಕ್ಕಳು ತಂದೆ ತಾಯಿಯನ್ನು ಕಣ್ಣೀರು ಒರೆಸುವಂಥ ಪಾತ್ರ ನಂದು. ಮಾರುತ ನಾನು ಮಾಡ್ತೀನಿ. ಎಸ್, ನಿಜ 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 ನಿಜ. ನೀವು ಬಂದಮೇಲೆ ಎಲ್ಲಾದರೂ ಅದರಲ್ಲಿ ಏನಾದ್ರು ಕೊರತೆ ಏನಾದ್ರು? ಇಲ್ಲ, ಯಾವತ್ತೂ ಇಲ್ಲ. ನೀವಿದ್ದೀರಲ್ಲ, ನಮ್ಗೆ ಅದ್ರ ಬಗ್ಗೆ ಟೆನ್ಷನ್ನೇ ಇಲ್ಲ. ಥ್ಯಾಂಕ್ ಯು. ಒಂದೇ ಒಂದು ಸಲ ಬಂದು ಕಥೆ ಹೇಳಿದ ತಕ್ಷಣ ನೀವು ತುಂಬ ಗೌರವದಿಂದ
ಆ ಪಾತ್ರನ ಮೆಚ್ಕೊಂಡು ಬಂದು ನಮ್ಮ ಸಿನಿಮಾ ಮಾಡಿ ಈ ಸಿನಿಮಾ ಇವತ್ತೇನಾದರೂ ಆ ಸಿನಿಮಾದಲ್ಲಿ ಒಂದು ಸತ್ವ ಗಟ್ಟಿಯಾಗಿ ಉಳ್ಕೊಂಡಿದೆ ಅಂದರೆ ನೀವು ಆ್ಯಕ್ಟ್ ಮಾಡಿದ್ದಿಂದ ಮಾತ್ರ. ಇಲ್ಲದೆ ಹೋಗಿದ್ರೆ ಅಷ್ಟು ಅದು ಗಟ್ಟಿತನ ಸಿಗ್ತಾ ಇರಲಿಲ್ಲ. ಆ ಹುಡುಗನಿಗೆ ಅಷ್ಟು ದೊಡ್ಡ ಸಪೋರ್ಟ್ ಆಗಿ ನೀವೇನು ಬಂದರೆ ನಾನಿದ್ದೀನಿ ನೀನು ಮಾಡು, ನಾನಿದ್ದೀನಿ ನೀನು ಇಲ್ಲ, ನನಗೆ ಒಂದೇ, ನನ್ನ ಅವಾಗಲಿಂದನೂ ಒಂದೇ ಉದ್ದೇಶ ಅಣ್ಣ. ಅಂದರೆ ನೀವು ಸಿನಿಮಾ ಮಾಡಿದ್ದೀರಾ, ಆತ ಪ್ರೊಡ್ಯೂಸ್ ಮಾಡಿದ್ದಾರೆ ಕೊಬ್ಬರಿ ಮಂಜು ಅವರು. ನೀವು ಕರೆದಾಗೂ ನಾವು ಇಲ್ಲ ಅನ್ನಲ್ಲ. ಅವಾಗ ನಮ್ಮ ಶಂಕರ್ IPS, ರಜನಿಕಾಂತ ಎಲ್ಲ ಮಾಡಿದರು. ಈಗ ಅವ್ರ ಮಗ ಬಂದಿದ್ದಾರೆ ಅಂದಾಗ ನಮಗೊಂದು ಆಸೆ, ಅವ್ನಿಗೆ ತುಂಬ ಒಳ್ಳೇದಾಗುತ್ತೆ ಅಂದರೆ ನಾನು ಬರ್ತೀನಪ್ಪ ಅಂತ. ಅದೇ ನಮಗೆ ನಮ್ಮ ಕೊನೆವರೆಗೂ ಅದೇ ಇರೋದು. 100 ಸಲ ಹೇಳಿದ್ರೆ ನನಗೆ ಅದೇ ಆಸೆ, ಅವ್ನಿಗೆ ಒಳ್ಳೇದಾಗಲಿ ಅನ್ನೋ ಆಸೆ. ಇವತ್ತು ಅಷ್ಟೇ, ಬೇರೆ ಏನೇನೋ ಹೇಳ್ಬೋದು, ಮಾತಾಡ್ಬೋದು, ಅದು ನಿನ್ನ ತಲೆಗೆ ಹಾಕೊಳಕ್ಕೆ ನಿನ್ನ ದಡ್ಡನೂ ಅಲ್ಲ ಅಲ್ವಾ. ನಮ್ಮ ಆಸೆ ಅದೇ, ಸಾರ್ ಹೇಳಿದ್ದು ಅದೇನೆ, ಆ ಹುಡುಗನಿಗೋಸ್ಕರ ಎಲ್ಲ ಹೊಡೆದಾಡಿದ್ವಿ ಅಂತ. ಇವತ್ತೇನೇನ ನಾವು ಬಂದಿದ್ರೆ ನಿನ್ನ ಮಗನಿಗೋಸ್ಕರ ಬಂದಿರ್ತೀವಿ. ನಿನ್ನ ಮಗನಿಗೆ ಶ್ರೇಯಸ್ ಅಂತ ಹೆಸರಿಟ್ಟಿದ್ಯಾ, ಆ ಶ್ರೇಯಸ್ಸನ್ನು ಮೀರಿ ಇನ್ನೊಂದು ದೊಡ್ಡ ಹೆಸರು ಅವನಿಗಾಗಲಿ ಅನ್ನೋ ಆಸೆ ನಮಗಷ್ಟೇ. ಜೊತೆಲಿ ಇವತ್ತು ನಮ್ಮ ಜೊತೆ ಬೃಂದ ಇದೆ. ನಾನು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನೆ. ಹೌದು, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನೆ. ನಾನು ತುಂಬ ರೆಗ್ಯುಲರಾಗಿ ಯಾರನ್ನೂ ಹೊಗಳಲ್ಲ ಕಣಮ್ಮ. ಆ್ಯಕ್ಟ್ ಚೆನ್ನಾಗಿ ಮಾಡಿದ್ರೆ ಮಾತ್ರ ನಾವು ತುಂಬ ಅಪ್ರಿಷಿಯೇಟ್ ಮಾಡ್ತೀವಿ. ಪಿಕ್ಚರೇ ನೋಡಿಲ್ಲ, ಹೇಗೆ ಹೇಳ್ತೀರಾ? ಪರ್ಫಾರ್ಮ್ ಮಾಡೋವಾಗ ನೋಡ್ತಿದ್ನಲ್ಲ ನಾನು, ನನ್ನ ಜೊತೆ ಆ್ಯಕ್ಟ್ ಮಾಡಿದ್ರಲ್ಲ. ಆಯಿತು, ತುಂಬ ಒಳ್ಳೆ ಇನ್ವಾಲ್ವ್ಮೆಂಟಲ್ಲಿ ಮಾಡಿದ್ದೀರಾ. ಆ್ಯಕ್ಚುಲಿ ನಿಮ್ಮಿಬ್ಬರಿಗೂ ಒಳ್ಳೇದಾದರೆ ನಮ್ಗೆಲ್ಲರಿಗೂ ಒಳ್ಳೇದಾಗಂಗೆ. ಹೌದು, ಥ್ಯಾಂಕ್ ಯು ಒನ್ಸ್ ಅಗೈನ್. ಗಾಡ್ ಬ್ಲೆಸ್ ಯು, ಆಲ್ ದ ಬೆಸ್ಟ್. ಒಳ್ಳೇದಾಗಲಿ, ಇಬ್ಬರಿಗೂ ಒಳ್ಳೇದಾಗಲಿ, ಶುಭವಾಗಲಿ. ಈ ಜೋಡಿಯಿಂದ ಇನ್ನೊಂದು ಸೂಪರ್ ಹಿಟ್ ಕೊಡಿ, ನಾವು ಬರ್ತೀವಿ ಅವತ್ತು. ಶರತ್ ಸರ್ ನೀವು ಬನ್ನಿ ಪ್ರೊಡ್ಯೂಸರ್ಸ್ ದಯವಿಟ್ಟು ಬರಬೇಕು. ವಿನಯ್, ಪ್ರಣವ್, ಪ್ಲೀಸ್ ಎಲ್ಲ ಟೀಮ್. ನಾನಿವತ್ತು ಈ ಮಟ್ಟಕ್ಕೆ ಒಂದು ಲೆವೆಲ್ ಆಫ್ ಡಿಸಿಪ್ಲಿನ್ ಕಲ್ತಿದ್ದೀನಿ ಅಂದರೆ, ಒಂದು ಲೆವೆಲ್ ಅಲ್ಲ, ಡಿಸಿಪ್ಲಿನ್ ಕಲ್ತಿದ್ದೀನಿ ಅಂದರೆ ಅದು ಅವರು ಕೂಡ ಅದಕ್ಕೆ ಸಾಕ್ಷಿಯಾಗಿ ನಿಂತು ನನಗೆ ಅದನ್ನು ಹೇಳ್ಕೊಟ್ಟಿದ್ದಾರೆ. ಸೊ ಹಂಗಾಗಿ ಅವ್ರು ಕರೆದಾಗ ಪಾತ್ರ ಮಾಡು ಅಂದಾಗ ನಾನು ಯಾವತ್ತೂ ಬಿಟ್ಕೊಡಲ್ಲ, ಓಡೋಗಿ ನಿಂತ್ಕೋತೀನಿ. ನಾನು ಎಸ್ ನಾರಾಯಣ್ ಸಾರು, MS ರಮೇಶ್ ಸಾರು, ಓಂ ಪ್ರಕಾಶ್ ಸಾರು, ಅವರೆಲ್ಲ ಆ ಒಂದು ರವಿ ಶ್ರೀವತ್ಸ ಅವರೆಲ್ಲ ಅವರೊಂದು ಕ್ಯಾಟಗರಿ ಆಫ್ ಮಾಸ್ ಆದರೆ ಇವರೊಂದು ಕ್ಯಾಟಗರಿ ಆಫ್ ಕ್ಲಾಸ್ ಇವರು. ಸೊ ಹಂಗಾಗಿ ಅವರ ಡಿಸಿಪ್ಲಿನ ನಾನು ಇವತ್ತಿಗೂ ಕೂಡ ಬೆಳಗ್ಗೆ ಎದ್ದು 7 ಗಂಟೆ 7:30 ಒಳಗಡೆ ಒಂದು ಫಸ್ಟ್ ಶಾಟ್ ತೆಗಿಬೇಕು ಅಂದರೆ ಅದಕ್ಕೆ ಅವರೇ ಕಾರಣ. ಈ ಸಿನಿಮಾ ಮಾಡೋ ಉದ್ದೇಶನೇ ಒಂದಿತ್ತು, ಏನಂದರೆ ಸಿನಿಮಾ ಬಹುಶಃ ಬಂದಮೇಲೆ ಗೊತ್ತಾಗ್ಬೋದು ಯಾಕೆ ಇದನ್ನು ಇಷ್ಟೆಲ್ಲ ಮಾತಾಡಿದ್ರು ಅಂತ. ಇವತ್ತಿನ ಯುವ ಪೀಳಿಗೆ ಏನು ಈ ಫೋನು, ಇಂಟರ್ನೆಟ್ಟು, ಸೈಬರ್ ಕ್ರೈಮು ಇದರ ಮಧ್ಯೆ ತಮಗೆ ತಾವೇ ಎಲ್ಲೋ ತಗಲಾಕೊಂಡು ಲೈಫ್ನ ಹಾಳು ಮಾಡ್ಕೋತಾ ಇರೋವಂಥ ಒಂದು ವಿಶೇಷವಾದ ವಿಷಯನ ತುಂಬ ಸೂಕ್ಷ್ಮ ರೀತಿಯಲ್ಲಿ ಹೇಳುವಂಥ ಒಂದು ತುಂಬ ಒಳ್ಳೆ ಕತೆ ಇದು. ಹಂಗಾಗಿ ನಾನು ಸಾರ್ ಹೇಳಿದಾಗ ನನಗಿಷ್ಟ ಆಯಿತು. ಯಾಕೆಂದರೆ ನನ್ನ ಪಾತ್ರನ ಅವರು ಅಷ್ಟೇ ಅಚ್ಚುಕಟ್ಟಾಗಿ ನೀಟಾಗಿ ಕರ್ಕೊಂಡೋಗಿ ಅದಕ್ಕೆ ಎಷ್ಟು ನ್ಯಾಯ ಸಿಗಬೇಕೋ ಅಷ್ಟು ನ್ಯಾಯ ಸಿಗಿಸಿದ್ದಾರೆ. ಹಂಗಾಗಿ ನಿಮಗೆ ಹ್ಯಾಟ್ಸ್ ಆಫ್. ನಾನು ಯಾವಾಗಲೂ ನಿಮ್ಮ ಕೈಯಲ್ಲಿ ಒಂದು ಪಾತ್ರ ಅಂತ ಕೊಟ್ಟರೆ ಅದನ್ನು ತುಂಬ ಚೆನ್ನಾಗಿ ಮುದ್ದಾಗಿ ರೆಡಿ ಮಾಡ್ತೀರಾ. ಹಂಗಾಗಿ ನಾನು ಯಾವಾಗಲೂ ನಿಮ್ಮ ಸ್ಟೈಲ್ ಆಫ್ ವರ್ಕ್ಗೆ ಚಿರಋಣಿ ಆಗಿರ್ತೀನಿ. ನಿಮಗೆ ತುಂಬ ಒಳ್ಳೆಯದಾಗಲಿ. ನಾನು ತುಂಬ ಚಿಕ್ಕವನಾದರೂ ಕೇಳ್ಕೊತೀನಿ. ಅದು ಬಿಟ್ಟರೆ ಮಂಜಣ್ಣವ್ರ ಬಗ್ಗೆ ಏನು ಹೇಳಲಿ ನಾನು. ಅವರು ರಮೇಶ್ ಯಾದವ್ ಸೇರಿಕೊಂಡು ಒಂದು ಸೈಟ್ ತೊಗೊಂಡಿದ್ದಾರೆ ಬೃಂದಾಗೆ ಮತ್ತು ಅವ್ರ ಮಗನಿಗೆ. ಆ ಸೈಟಲ್ಲಿ ಇಂಜಿನಿಯರ್ ಅಂತ ಎಸ್ ನಾರಾಯಣ್ ಸಾರ್ ಇಟ್ಟವ್ರೆ, ಕೂಲಿಯವರಂತೂ ನಮ್ಮನ್ನೆಲ್ಲ ಕರೆದವ್ರೆ. ನಾವೆಲ್ಲ ಕೂಲಿ ಕೆಲಸ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೀವಿ ಹೊರಗಡೆಗೆ. ಈಗ ಒಂದೇ ಆಸೆ, ಎಲ್ಲ ಶ್ರದ್ಧೆಯಿಂದ ಮಾಡಿದ್ದೀವಿ. ಎಸ್ ನಾರಾಯಣ್ ಸರ್ ತುಂಬ ಶ್ರದ್ಧೆಯಿಂದ ಇಂಜಿನಿಯರಿಂಗ್ ಕೆಲಸ ಮಾಡಿದ್ದಾರೆ. ಯಾವಾಗಲೂ ನಾವು ಬಯಸೋದು ಒಂದೇ, ಸಿನಿಮಾ ದೊಡ್ಡ ಬಜೆಟ್ಟು, ಮಿಡ್ಲ್ ಬಜೆಟ್ಟು, ಕೊನೆ ಬಜೆಟ್ಟು ಅನ್ನೋದಿಲ್ಲ. ಕಂಟೆಂಟ್ ಅನ್ನೋದೇ ದೊಡ್ಡ ಬಜೆಟ್ಟು ನಮಗೆ. ಸೊ ಹಂಗಾಗಿ ತುಂಬ ಫ್ಯಾಮಿಲಿಗಳು ಬಂದು ನೋಡೋವಂಥ ಮತ್ತು ಸುಮಾರು ನೊಂದಿರೋ ಹೆಣ್ಮಕ್ಳಿಗೆ ಪ್ರತಿನಿಧಿಸುವಂಥ ಒಂದು ವಿಶೇಷವಾದ ಪಾತ್ರನ ನಮ್ಮ ಬೃಂದ ಮಾಡಿದ್ದಾರೆ. ಅದಕ್ಕೆ ಹೇಳ್ಬೋದಲ್ವ, ತೊಂದರೆ ಇಲ್ಲ ಅಣ್ಣ. ಅದಕ್ಕೆ ಹೋಲುವಂಥ ಒಂದು ಹೀರೋ ಪಾತ್ರ ಅಂದರೆ ಒಬ್ಬ ಪ್ರೀತಿ ಮಾಡೋ ಹುಡುಗ ಹೇಗೆಲ್ಲ ಪ್ರೀತಿ ಮಾಡ್ತಾನೆ ಆನೆಸ್ಟಾಗಿ ಅನ್ನೋದಕ್ಕೆ ಈಗಾಗಲೇ ನಾನು ಸಾಂಗಲ್ಲಿ ನೋಡಿದೆ. ಆತನ ಫ್ಲೆಕ್ಸಿಬಿಲಿಟಿ ಆಗ್ಬೋದು, ಆತನ ಇದಾಗ್ಬೋದು, ಆ್ಯಕ್ಟಿಂಗ್ ನಾನು ಇನ್ನೂ ನೋಡಿಲ್ಲ, ನೋಡ್ತೀನಿ. ಯಾಕಂದರೆ ಎಸ್ ನಾರಾಯಣ್ ಸರ್ ಕೈ ಇಟ್ಟ ಮೇಲೆ ಒಂದು ಮಟ್ಟಕ್ಕೆ ತಟ್ಟಿರ್ತಾರೆ, ಬಿಟ್ಟಿರಲ್ಲ ನಿನ್ನ. ಬಹುಶಃ ನೆಕ್ಸ್ಟ್ ಸಿನಿಮಾಗೆ ಇನ್ನೂ ಇಂಪ್ರೂವ್ ಆಗಿಬಿಟ್ಟಿರ್ತೀಯ.
ಸೊ ಹಂಗಾಗಿ ಅದನ್ನು ನಾನು ತುಂಬ ಇಷ್ಟಪಡ್ತೀನಿ. ಆಮೇಲೆ ಅದೇ ಮಾಮೂಲಿ ಇವರು ನಮ್ಮ ಮಂಜಣ್ಣ ಅವ್ರದ್ದು ಏನಿಲ್ಲ, ಒಂದು ಸೈಟ್ ತೊಗೊಂಡ್ರು, ಒಂದು ಅದಪ್ಪ GPನ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ, ಕರೆಕ್ಟಾಗಿ ಹೇಳೋದನ್ನು. ಶರತ್ ಸಾರು ನಾನು ತುಂಬ ವರ್ಷ ಎಲ್ಲ ಒಬ್ರಿಗೊಬ್ರು ನೋಡ್ತಿದ್ರಿ, ಬಟ್ ಈ ಸಿನಿಮಾ ಮತ್ತು ನನ್ನ ಲ್ಯಾಂಡ್ ಲಾರ್ಡ್ ಸಿನಿಮಾಲಿ ತುಂಬ ಹತ್ರಕ್ಕೆ ಮಾತಾಡಿ ಒಂದಷ್ಟು ಮರೆಯೋಕ್ಕಾಗದಿರೋಂಥ ವಿಷಯಗಳನ್ನ ಮಾತಾಡಿದ್ದೀವಿ. ಒಂದು ಒಳ್ಳೆ ಸ್ನೇಹ ಕೂಡ ತುಂಬ ದೊಡ್ಡ ಮಟ್ಟಿಗೆ ಬೆಳೀತು. ಅವ್ರನ್ನೆಲ್ಲ ನೋಡಿ ನಾವು ಬೆಳೆದವ್ರು. ನಾನು ಅವ್ರಿಗೆ ಸಿಕ್ಕಿದಾಗ ಹೇಳಿದೆ, ಸರ್ ನಿಮ್ಮ ರಾಜದೂತ್ ಬೈಕಲ್ಲಿ ನೀವು 4 ಬ್ಲ್ಯಾಕ್ ಕಾಂಪ್ಲೆಕ್ಸಲ್ಲಿ ಇವಾಗೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಆ ಏರಿಯಾ ಎಲ್ಲನೂ. ಅಲ್ಲಿ ಒಂದು ಹೆಲ್ಮೆಟ್ ಇಟ್ಕೊಂಡು ಹೈಟಿಗೆ ಸುಮ್ಮನೆ ಹಂಗೆ ನಡ್ಕೊಂಡು ಬರ್ತಿದ್ರೆ ಅವ್ರನ್ನ ನೋಡಿದ್ರೆ ಭಯ ಬೀಳೋರು, ಹಂಗಿತ್ತು ಘಟ. ಅದು ಇವತ್ತು ಹಂಗೆ ಇದ್ದಾರೆ. ಅವತ್ತಿಂದ ನಾವು ಅವ್ರನ್ನ ನೋಡ್ತಾ ಬಂದಿದ್ದೀವಿ. ಅವರು ರಘು ಅಣ್ಣ, ಈ ಸಾಧು ಬಿಡಿ, ಅದು ತುಂಬ ಒಂದು ಒಳ್ಳೆ ವನ ಕೊಟ್ಟರೆ ಒಂದು ಕೋತಿ ಕೆಡಿಸುತ್ತೆ ಅನ್ನೋ ಥರ ಎಂಥ ಅಟ್ಮಾಸ್ಫಿಯರ್ ಕೊಟ್ಟರು ಕೆಡ್ಸಾಕ್ಬಿಡ್ತಾರೆ ಅವರು. ಸೊ ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ. ಅವ್ರನ್ನ ಸೆಟ್ಟಲ್ಲಿ ಹಂಗೆ ಮಾಡೋರು. ಎಷ್ಟು ಸೀರಿಯಸ್ಸಾಗಿ ಅಣ್ಣ ಏನೋ ಹೇಳಕ್ಕೆ ಬಂದರೆ ಅಲ್ಲಿರೋ ನಗಿಸ್ಬಿಟ್ಟಿರೋರು, ನಾನು ಕಂಟ್ರೋಲ್ ಮಾಡ್ಕೊಂಡು ಈ ಕಡೆ ಹೋಗ್ಬಿಡ್ತಾ ಇದ್ದೆ. ಸಾರ್ ಬೈದು ಬಿಡೋರು. ಹಂಗೆ ಅವರು ಎಲ್ಲರಿಗೂ ಪ್ರೀತಿ ಪಾತ್ರರು. ಅವರವರಿದ್ದರೆ ರಘುವಣ್ಣ ಇದ್ದಾರೆ, ಶರತ್ ಸಾರ್ ಇದ್ದಾರೆ. ಇವರೆಲ್ಲ ಏನು ಹೇಳ್ತಾರೆ ಅಂದರೆ, ಪಾತ್ರಕ್ಕೆ ನ್ಯಾಯ ಅನ್ನೋದಾದರೆ ಅವರನ್ನು ನೋಡಿ ನಾವು ಕಲಿಬೇಕು. ಒಂದು ಪಾತ್ರ ಕೊಟ್ಟರೆ ಅದಕ್ಕೆ ನ್ಯಾಯ ಒದಗಿಸಿ. ಯಾಕೆ ನಾನು ಇನ್ನೂ ಕಲಿತಾ ಇದ್ದೀನಿ, ಅಭಿನಯ ಕಲಿತಾ ಇದ್ದೀನಿ, ನಿರ್ದೇಶನ ಕಲಿತಾ ಇದ್ದೀನಿ, ಎಲ್ಲವನ್ನೂ ಕಲಿತಾ ಇರೋ ಸಮಯದಲ್ಲಿ ಇವ್ರನ್ನೆಲ್ಲ ನೋಡಿ ನಾವು ಕಲಿಬೇಕು. ಯಾಕಂದರೆ ಅವ್ರು ಎಷ್ಟೇ ವರ್ಷ ಯಾವುದೇ ಪಾತ್ರ ಮಾಡಿದ್ರು ಆ ಪಾತ್ರ ತಾನಾಗಿ ಇಳಿದು ಬಂದು ಆಡಿಯನ್ಸ್ ಎದೆಯಲ್ಲಿ ನಾಟ್ಕೊಳಂಗಿರುತ್ತೆ. ಆ ಒಂದು ಏನು ಬೇಕಾದ್ರೂ ಹೇಳ್ಬೋದು, ಆ ಒಂದು ಶಕ್ತಿ, ಆ ಒಂದು ಚಾತುರ್ಯತೆ, ಅಥವಾ ಆ ಒಂದು ಗೊತ್ತಿಲ್ಲ, ಅದು ಅವ್ರಿಗೆ ಗೊತ್ತು. ಆ ಸೀಕ್ರೆಟ್ ನಮ್ಗೆ ಹೇಳ್ತಾರ ಇಲ್ವೋ ಗೊತ್ತಿಲ್ಲ, ನಿಧಾನಕ್ಕೆ ಕೇಳಬೇಕು ಹೆಂಗೆ ಸಾರ್ ಅಂತಂದರೆ ಅಷ್ಟು ಪವರ್ಫುಲ್ಲಾಗಿ ಆ್ಯಕ್ಟ್ ಮಾಡ್ತಾರೆ. ಅದು ನನಗೆ ಖುಷಿ ಅನಿಸುತ್ತೆ. ಆ್ಯಸ್ ಇಟ್ ಈಸ್ ಬೃಂದ, ಅವತ್ತು 2 ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿನ್ನ ಲೈಫಲ್ಲಿ ಭಾಗ್ಯಲಕ್ಷ್ಮಿ ಬರಲಿ, ಈ ಸಿನಿಮಾನೂ ನಿನ್ನ ತುಂಬ ದೊಡ್ಡ ಮಟ್ಟದ ಹಿಟ್ ಆಗಲಿ ಕಣಮ್ಮ. ನಾನು ನೋಡಿದೆ, ತುಂಬ ಖುಷಿ ಆಯಿತು. ನೀನು ಡ್ಯಾನ್ಸ್ ಮಾಡಿ ನನಗೆ ಅದ್ಯಾವುದು ಎಲ್ಲ ಮುಂದೆ ಮಾಡಿದ್ರೆ ಎಲ್ಲ ಮುಂದೆ ಮೊಮ್ಮಗಳಿದ್ದಂಗೆ ಇದೆಯಾ, ಮೈ ಮೇಲೆ ಬಂದಂಗಿದೆ ಎಲ್ಲಮ್ಮ. ಖುಷಿ ಆಯಿತು ನೋಡಿ ನನಗದು. ಇದೇನಪ್ಪ ಈ ಹುಡುಗಿ ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಬಂದು ಎಲ್ಲಮ್ಮ ಹಿಂಗೆ ಬಂದುಬಿಡ್ತಲ್ಲ ಅಂತ. ಸೊ ಹಂಗಾಗಿ ಅವತ್ತಿಂದ ಈ ಕನ್ನಡದಲ್ಲಿ ಎಲ್ಲ ನಟ ನಟಿಯರು ಅಷ್ಟೇ ಎಲ್ಲ ಕಷ್ಟಪಟ್ಟು ಬಂದಿರ್ತೀವಿ. ಈವನ್ ಮಂಜು ಅವ್ರ ಮಗ ಕೂಡ ಆಗ್ಬೋದು, ಕಷ್ಟಪಟ್ಟು ಬಂದಿದ್ದಾರೆ. ನಿಮ್ಗೆ ಯಾವುದು ಬ್ಯಾಕ್ಗ್ರೌಂಡ್ ಇಲ್ದಿರ ಬಂದಿರ್ತೀಯ ಕಣಮ್ಮ. ತುಂಬ ದೊಡ್ಡ ಮಟ್ಟಿದ್ದು ನಿನಗೆ ಬ್ರೇಕ್ ಸಿಗಲಿ ಲೈಫಲ್ಲಿ. ಆ ದೇವ್ರು ಎಲ್ಲಮ್ಮ ಕಾಪಾಡಲಿ. ಯಾವಾಗಲೂ ಮರಿಬೇಡ ಆ ದೇವ್ರನ್ನ. ಒಂದ್ಸರಿ ಆ ಪಾತ್ರ ಹಾಕಿದ್ಮೇಲೆ ಮರಿಬೇಡ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ತುಂಬ ಶ್ರದ್ಧೆಯಿಂದ. ನಾನು ಅಂದ್ಕೊಂಡೆ, ನಾವು ಇವಾಗ ಎಸ್ ನಾರಾಯಣ್ ಸರ್ ಡೈರೆಕ್ಟ್ ಮಾಡುವಾಗ ಯಾರ್ಯಾರು ಏನೇನು ತಪ್ಪು ಮಾಡ್ತಾರೆ ನೋಡು ಅಂತ ಆಳು. ನಮಗೊಂದು ಭಯ ಇರುತ್ತೆ, ಯಾರನ್ನ ಸಿಕ್ಕಾಕೊಡ್ರೆ ನಕ್ಬಿಡೋಣ, ಸಿಕ್ಕಾಕೊಳ್ಳೋದು ಬೇಡ ಅಂತ. ನಾನೆಲ್ಲ ಅಬ್ಸರ್ವ್ ಮಾಡೋದು, ಯಾರ್ಯಾರು ಸಿಕ್ಕಾಕೋತಾರೆ ಅಂತ. ಅಂದರೆ ನಾವು ಸರ್, ನೀವಲ್ಲ ಸರ್. ಆವಾಗ ನೋಡಿದೆ, ಲೈಕ್ ಬೃಂದ ನೋಡಿದೆ, ಸತ್ಯವಾಗ್ಲೂ ಒಂದಿನಾನು ಏನು ಹೇಳಿಸ್ಕೊಳ್ದಿರ ಇನ್ವಾಲ್ವ್ ಆಗಿಬಿಡ್ತಾಯಿದ್ರು. ಆ ಇನ್ವಾಲ್ವ್ಮೆಂಟ್ ಅದು ದೇವ್ರು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾನಮ್ಮ. ಡೋಂಟ್ ವರಿ, ಗಾಡ್ ಬ್ಲೆಸ್ ಯು. ಇನ್ನೇನಪ್ಪ ನಿಂದು ಏನಂತ ಹೇಳೋದು? ನಿಮ್ಮಪ್ಪ ಹೇಳ್ತಾರೆ ಲವ್ ಮಾಡಲ್ಲ, ಮದುವೆ ಆಗಲ್ಲ, ಏನೂ ಮಾಡದಿರಷ್ಟು ಎಷ್ಟು ಸಾಚ ನೀನು ನನಗೆ ಹೇಳು. ಯಾವುದ್ರ ಮೇಲೆ ಆಣೆ ಮಾಡ್ಬೇಕು ಹೇಳು? ನಾನು ಅವತ್ತೇ ಹೇಳಿದೆ, ಆಡು ಮುಟ್ಟದ ಸೊಪ್ಪಿಲ್ಲ ಮಂಜಣ್ಣ, ಏನೂ ಮುಡ್ದೇರೋ ನೀನು ಅವ್ರ ತಮ್ಮ, ಅವ್ರ ಮಗ ನೀನು ಅಂತ, ಶ್ರೇಯಸ್ ಅಣ್ಣ ಅಂತ. ಏನದೆ ನಿಜನಾ ಅದು ಏನಪ್ಪ? ಅಲ್ಲ ನಿಜನಾ ಅದು? ಮತ್ತು ಲವ್ ಸೀನೆಲ್ಲ ಹೆಂಗೆ ಮಾಡ್ತೀಯ? ಹಣೆಗೆ ಮುತ್ತಿಡ್ತೀಯ, ಲಾಂಗ್ ಶಾಟಿಗೆ ಹೋಗ್ತಾ ಇದೀಯ, ಹಿಂಗೆ ವೈಡಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ತಾ ಇದೀಯ ಮುತ್ತಿಟ್ಕೊಂಡು. ಇದಕ್ಕಿನ್ನ ಇನ್ನೇನು ಬೇಕು? ನಿಮ್ಮ ಅಪ್ಪಂಗೆ ಎಷ್ಟು ಮಿಸ್ಗೈಡ್ ಮಾಡ್ತಾ ಇದೀಯ ನೀನು. ಪಾತ್ರ ಅಲ್ಲ, ಅನುಭವ ಇದ್ದಾಗಲೇ ಮಾಡೋಕ್ಕಾಗೋದದು. ಇಲ್ಲ ಅವ್ರ ಅಪ್ಪ ಎಷ್ಟು ನನಗೆ ಇವರಿಬ್ಬರನ್ನ ನೋಡಿದಾಗ ಒಂದೇ ಒಂದು ಸರ್ ಯಾವಾಗಲೂ ಆ ತಂದೆ ಪ್ರೀತಿ ಈ ಮಗನ ಮೇಲೆ, ಈ ಮಗನ ಕೋಪ ತಂದೆ ಮೇಲೆ, ಇವರಿಬ್ಬರು ಕಿತ್ತಾಟದಲ್ಲಿ ಯಾವುದೋ ಒಂದು ಈ ಸಿನಿಮಾನೇ ದೊಡ್ಡ ಹಿಟ್ಟಾಗಲಿ, ಅದಕ್ಕಿಂತ ಇನ್ನೇನು ಬೇಕು? ಇಬ್ಬರು ಸರ್ ಹಂಗೆ. ಅಂದರೆ ನಾನು ಅದೇ ಅಂದೆ, ನೋಡಪ್ಪ ನಮ್ಮಪ್ಪ ಅಟ್ಟಿಸ್ಕೊಂಬಂದು ಹೊಡೆಯೋರು ಸಿನಿಮಾ ಅಂದರೆ. ನಿನಗೆ ಕರೆದು ಸಿನಿಮಾ ಮಾಡ್ತಾರೆ,
ಅದು ಒಳ್ಳೇದಾಗತ್ತೆ ಅಂತ. ಹಂಗಿದ್ದಾಗ ಏನೀಗ ನೀನಾಗಿ ನೀನೇ ಹೇಳ್ತೀಯ, ನಾನೇನೋ ಹುಡುಕ್ಬೇಕಾ? ಹಾಂ, ಹಂಗಾಗಬೇಡ, ಸಾಧು ಆಗ್ಬಿಡ್ತೀಯ ನೀನು. ಸಾಧುಕ್ಕೆ ಹೋಗಿಲ್ಲ ಅಲ್ಲ, ಸಾಧು ಆಗಬೇಡ ಪ್ಲೀಸ್, ಏನಾದರೂ ಬೇರೆ ಆಗು ಈ ಸಿನಿಮಾ ಅಲ್ಲಿ. ನಿಮ್ಮಪ್ಪ ಅವರು ನಾನು ವಿಜಯ್ ಅಷ್ಟಲ್ಲ ಅಂತ. ನಾನು ನಿಮ್ಮಪ್ಪನಷ್ಟಲ್ಲ, ನಿಮ್ಮಪ್ಪ ಹಳೇ ಘಟ. ಆಯಿತಾ? ನಿಂದು ಹುಡ್ಕೋಣ, ನೀನು ಅಕ್ಕಪಕ್ಕದವ್ರು ಯಾರನ್ನ ವಿಚಾರಿಸ್ತೀನಿ, ಏನಪ್ಪ ಕತೆ ಅಣ್ಣಂದು, ಆಲ್ರೆಡಿ ಗೋಲ್ ಗುಂಬಸ್ ಥರ ಇಷ್ಟುದ್ದ ಅವನೇ, ಏನು ಕತೆ ಅಂತ. ಈ ಬಹುಶಃ ಈ ಸಿನಿಮಾ ನನ್ನ ಒಂದು ರಿಕ್ವೆಸ್ಟ್ ಇದೆ, ಎಲ್ಲ ಮಾಧ್ಯಮದವರು ಒಂದ್ಸರಿ ಕೂತು ನೋಡಿ. ಅಂದರೆ ತುಂಬ ಒಂದು ಸೆನ್ಸಿಟಿವ್ ವಿಷಯನ ಇದರಲ್ಲಿ ಹೇಳಿದ್ದಾರೆ. ನಂದೊಂದು ಮುಖ್ಯ ಪಾತ್ರ ಕೊಟ್ಟಿದ್ದಾರೆ ಈ ಸಿನಿಮಾಗೆ. ಹೀರೋ ಮತ್ತು ಹೀರೋಯಿನ್ ಇವರು, ನಾನು ಹೀರೋ ಅಲ್ಲ, ನಾನೊಂದು ಪಾತ್ರ ಮಾಡಿದ್ದೀನಿ. ನಾನು ಈ ಸಿನಿಮಾನ ಯಾಕೆ ನೋಡಬೇಕು ಅಂದರೆ, ಸ್ಪೆಷಲಿ ಈಗ ಹೌದು ಸ್ಯಾಟರ್ಡೆ ಸಂಡೇ ನಾವು ಫ್ರೀ ಇದ್ದೀವಿ, ಶುಕ್ರವಾರ ಫ್ರೀ ಇದ್ದೀವಿ, ಸೋಮವಾರ ನಾನು ಫ್ರೀ ಇದ್ದೀನಿ ಅಂದರೆ ಪೇರೆಂಟ್ಸು ನೋಡ್ಬೋದು, ಯೂತ್ಸ್ ನೋಡ್ಬೋದು. ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಹೆಣ್ಮಕ್ಳಾಗ್ಬೋದು, ಸ್ನೇಹಿತರ ಹೆಣ್ಮಕ್ಳಾಗ್ಬೋದು, ಏನೇನು ಮಿಸ್ಗೈಡ್ ಆಗೋಕ್ಕೆ ಸಾಧ್ಯ ಅನ್ನೋದನ್ನು ನೋಡಿ. ನಂದು ಒಂದು ರಿಕ್ವೆಸ್ಟ್ ಇದೆ ಅಣ್ಣ, ಎಲ್ಲದಕ್ಕೂ ಒಂದೊಂದು ಸೆಕ್ಯೂರಿಟಿ ಅನ್ನೋದಿದೆ. ಈ ಬಿಲೋ 18 ಮಕ್ಕಳಿಗೆ, ಗಂಡು ಮತ್ತು ಹೆಣ್ಮಕ್ಳಿಗೆ ಪೇರೆಂಟ್ಸ್ಗೆ ಒಂದು ಲೈಸೆನ್ಸ್ ಕೊಡಬೇಕು, ಅವ್ರ ಫೋನಲ್ಲಿ ಏನು ನಡೀತಿದೆ ಅದನ್ನು ನೋಡೋದಕ್ಕೆ. ನನ್ನ ಅನಿಸಿಕೆ ಅನಿಸಿದ್ದು ಅಂದರೆ, ಬಿಲೋ 18 ಆದಮೇಲೆ ಅವರೇ ಕಾನೂನು ಪ್ರಕಾರ ನೀನ್ಯಾರು ಅಂತಾರೆ. ಇವತ್ತು ಸರ್ಟಿಫಿಕೇಟ್ ತೋರಿಸ್ಬೇಕು, ನಿಮ್ಮಪ್ಪ ಅಂತ, ಆವಾಗ ಕರೆಕ್ಟು ಅಂತಾರೆ. ಇಲ್ಲಾಂದರೆ ಬಿಲೋ 18 ನಮ್ಮ ಹಿಡಿತದಲ್ಲಿದ್ದಾಗ, ಈ ಸಿನಿಮಾ ನಾನು ಅಭಿನಯ ಮಾಡಿದ್ಮೇಲೆ ನನಗೆ ಮಾಡ್ತಾ ನನಗೊಂದು ಅನುಭವ ಆಗಿದ್ದು, 18 ವರ್ಷದ ಒಳಪಟ್ಟಿನ ಈ ಒಳಪಟ್ಟವ್ರಿಗೆ ಪೇರೆಂಟಲ್ ಗೈಡೆನ್ಸ್ ಅಂತ ಮಾನ್ಯ ಪೊಲೀಸ್ ಆಯುಕ್ತರಾಗ್ಬೋದು, ಹೋಮ್ ಮಿನಿಸ್ಟರ್ ಅವರಾಗ್ಬೋದು, ಅಥವಾ ಪೊಲೀಸ್ ಕಮಿಷನರ್ ಅವರಾಗ್ಬೋದು, ಯೋಚನೆ ಮಾಡಿ ಕೊಟ್ಟರೆ ಒಂದು ಸ್ವಲ್ಪ ಈ ಮಕ್ಕಳಿಂದ ಕ್ರೈಮ್ ಆಗೋದಾಗಲಿ, ಮಕ್ಕಳು ಮಿಸ್ಗೈಡ್ ಆಗೋದಾಗಲಿ, ಅಥವಾ ಮಕ್ಕಳಿಗೆ ಅನ್ಯಾಯ ಆಗೋದಾಗಲಿ, ಅದೆಲ್ಲ ತಪ್ಪುತ್ತೆ ಅನ್ನೋ ನನ್ನೊಂದು ಆಸೆ ಇದೆ. ಅದನ್ನು ಎಸ್ ನಾರಾಯಣ್ ಸರ್ ವೇದಿಕೆ ಮೇಲೆ ಬಂದ ಮೇಲೆ ಹೇಳಬೇಕು. ನಾನು ಪಾತ್ರ ಮಾಡ್ತಾ ಅನುಭವ ಆಗಿದ್ದು, ನನಗೆ ಕೊಟ್ಟಂಥ ಪಾತ್ರ ಮಾಡ್ತಿದ್ದೆ. ಈ ಹೀರೋ ಮತ್ತು ಹೀರೋಯಿನ್ಗೆ ಜೊತೇಲಿ ನಿಂತಿದ್ದೆ, ಹಿಂಸೆ ಕೊಟ್ಕೊಂಡು. ಅದರಲ್ಲಿ ನನಗನ್ಸಿದ್ದು, ಯಾಕಂದರೆ ಇವತ್ತು ಸರ್ಕಾರ ಅಥವಾ ನಾವು ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಬಹುಶಃ ಮ್ಯಾಕ್ಸಿಮಮ್ ನಾವು ಫೋನ್ನ ಟೆಕ್ನಾಲಜಿ ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ. ತುಂಬ ಅಚ್ಚುಕಟ್ಟಾಗಿ ಚಾಚು ಬಿಡದೆ, ಇನ್ಕ್ಲೂಡಿಂಗ್ ಬಾತ್ರೂಮಿಂದ ಹಿಡಿದು ಕಿಚನ್ವರೆಗೂ ಬಿಡೋದೇ ಇಲ್ಲ. ಆದರೆ ಅದಕ್ಕೊಂದು ಪೇರೆಂಟಲ್ ಗೈಡೆನ್ಸ್ ಅಂತ ಸರ್ಕಾರ ಕೊಟ್ಟರೆ ಕ್ರೈಮ್ ತಡಿಬೋದು ಮತ್ತು ಅನ್ಯಾಯ ಆಗೋದು ತಡಿಬೋದು ಅಂತ ನಾನು ಈ ಸಿನಿಮಾ ಮೂಲಕ ಕೇಳ್ಕೊತೀನಿ ಎಲ್ಲ ಇವ್ರಿಗೂ. ಸೊ ಹಂಗಾಗಿ ಇನ್ನಿಬ್ಬರು ಕಳನಟರು, ಮೇರು ನಟರು ಆಗಲಿ, ಅವರಿಬ್ಬರೂ ಬಿದ್ದಪ್ಪ ಅವರು ಮತ್ತು ನಿಮ್ಮ ಹೆಸರೇನಪ್ಪ, ರಣವ್ ಅಂತೇಳಿ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ರಣವ್, ನಿಮಗೆ ಒಳ್ಳೆ ಫೀಚರ್ಸ್ ಚೆನ್ನಾಗಿದೆ ಕಣಪ್ಪ, ಚೆನ್ನಾಗಿ ಆ್ಯಕ್ಟ್ ಮಾಡು, ಒಳ್ಳೇದಾಗಲಿ, ತುಂಬ ದೊಡ್ಡ ಮಟ್ಟಕ್ಕೆ ಬೆಳಿ, ಒಳ್ಳೇದಾಗಲಿ. ಅದು ಬಿಟ್ಟು ಇನ್ನೇನು ಹೇಳ್ಬೇಕೇನಪ್ಪ ಮುಂಜಾನೆ. ಆಮೇಲೆ ನಾನು ಪ್ರಮೋಷನ್ಗೆ ಬಂದಿಲ್ಲ, ಕಾಸಿಸ್ಕೊಂಬಿಟ್ಟೆ, ಹಂಗಾಗೋಯ್ತು ಹಿಂಗಾಗೋಯ್ತು, ನೀನಿದ್ರೆ ಎಲ್ಲ ಬಂದುಬಿಡ್ತಾರೆ. ಕಂಟೆಂಟು ಚೆನ್ನಾಗಿದೆ, ಜನ ಬಂದೇ ಬರ್ತಾರೆ, ಆರಾಮಾಗಿರು, ಟೆನ್ಷನ್ ತೊಗೋಬೇಡ. ಯಾಕಂದರೆ ಇವ್ರು ಹಳೇ ಗಾಂಧಿನಗರದ ಮೇಸ್ತ್ರಿಗಳ ಥರ ಇವರೆಲ್ಲನೂ ಬಿಡಲ್ಲ, ಏನು ಮಾಡಿದ್ರು ಬಿಡಲ್ಲಮ್ಮ. ನನ್ನ ಪಾಡು ನಾನು ಇರ್ತೀನಿ. ನಾನು ಒಂದು ತಿಂಗಳಾಗಿತ್ತು ಮಾತಾಡಿಸಿ, ಚೆನ್ನೈಗೆ ಬಂದವ್ರೆ, ವಾಯ್ಸ್ ಮೆಸೇಜು, ಇಷ್ಟೇನ ಮಾಮ್ ನಂದು ನಿಂದು, ಹೌದಾ ನೀನೇನು ಮಾತಾಡೋದೇ ಇಲ್ವ, ಅದೆಲ್ಲ ಕೇಳಿಸ್ಬೇಕು, ನೀವು ನಕ್ಬಿಡ್ತಾರೆ ಇವಾಗ. ನಾನು ಕೆಲಸ ಅಲ್ಲಿ ಅರ್ದು ಊರು ಬಾಗಲು ಮಾಡ್ತಾವ್ರೆ, ಇವ್ರು ಬಂದವ್ರು ಏನಕ್ಕೋ ಕಲೆಕ್ಷನ್ಗೆ ಅಲ್ಲೊಂದು ಮೆಸೇಜ್ ಹಾಕ್ತಾರೆ, ಮಾಮ್ ನೀನು ಮಾತಾಡೋದಂದ್ರೆ ಅಷ್ಟೇ ನೋಡ್ಕೋ, ಫಿಲಮ್ ರಿಲೀಸ್ ಹತ್ರ ಬರ್ತೈತೆ, ಥ್ರೆಟ್ ಮಾಡ್ತಾರೆ ನಮ್ಮನ್ನು. ಮೊನ್ನೆ ಏನು ಬೇಡಪ್ಪ ನೀನು ಸವಾಸ ಬೇಡ ಬಿಡುಗರು, ನಾನು ಸಿಟಿ ಲೈಟ್ಸ್ ಮಾಡಬೇಕು, ಲ್ಯಾಂಡ್ ಲಾರ್ಡ್ ರಿಲೀಸು ರೆಡಿ ಆಗಬೇಕು ಅಂತ ನಾನು ರೆಡಿ ಆಗ್ತಾಯಿದ್ದೀನಿ, ಸೀದಾ ಮನೆಗೆ ಬಂದವ್ರೆ. ಅಷ್ಟೇನಾ, ಅದೇ ನೋಡಿ ಸಿನಿಮಾ ರಿಲೀಸ್ ಆಯ್ತು, ಇದು ಬೇರೆ ಏನು ಮಾಡ್ಬೇಕು ಹೇಳಪ್ಪ, ನಾನು ಮಾಡ್ತೀನಿ, ಇನ್ನೇನು ಪ್ರಮೋಷನ್ ಮಾಡ್ಕೊಳ್ಬೇಕು.
ಕರೆಕ್ಟ್ ಡೇಟ್ ಕೊಟ್ಟಿದ್ದೀನಿ, ಡೇಟಿಗೆ ಹೋಗಿ ಬಂದಿದ್ದೀನಿ. ನೋಡೋರು ಯಾರೋ ಪುಣ್ಯಾತ್ಮ ಕನ್ವಿನ್ಸ್ ಕೊಟ್ಟಿದ್ಯಾ ಅಂತ ಹೇಳಿದ್ದೇ ಖುಷಿ ಆಯ್ತು ನನಗೆ. ಎಂತೆಂಥ ಮಹಾನ್ ಭಾವರು ಅವ್ರ ಎದುರು ರೆನ್ಯುಮರೇಷನ್ನೇ ಕೊಡಲ್ಲ, ಇನ್ನು ಕನ್ವಿನ್ಸ್ ಬೇರೆ ಕೊಟ್ಟಿದ್ಯಾ, ಇನ್ನೇನು ನಿನಗೆ. ಎಷ್ಟೋ ಚೆಕ್ಗಳು ನನ್ನ ಹತ್ರ ಒಣಗೋಗಿ ಅದು ರಿಜೆಕ್ಟೇ ಆಗೋಯ್ತು. ತೊಗೊಂಡೋದ್ರೆ ಓಡಿಸ್ತಾರೆ ಬ್ಯಾಂಕಲ್ಲಿ, ಸರ್ ಇದಿಲ್ಲ, ಕಾನೂನೇ ಚೇಂಜ್ ಆಗ್ಬಿಟ್ಟಿದೆ ಸರ್ ಈ ಚೆಕ್ಗೆ ಅಂತ. ಏನು ಮಾಡೋಣ, ಅದಕ್ಕಿಂತ ಇನ್ನೇನು ಮಾಡಲಿ ನಾವು. ಬ್ಯಾಂಕ್ಗಳು ಚೇಂಜ್ ಆಗಿದೆ, ಕಾನೂನು ಚೇಂಜ್ ಆಗಿಬಿಟ್ಟಿದೆ ಅಂತ ಕನ್ವಿನ್ಸು ಕೊಟ್ಟಿದೆ ಆದಮೇಲೆ ಎಷ್ಟು ದೊಡ್ಡ ಇದು ಗುರು ನೀನು. ಬೇರೆ ಏನು ಬೇಕು ರಮೇಶ್ ಯಾದವ್ ಅವರೇ? ಆ ಹುಡುಗ ತುಂಬ ಚೆನ್ನಾಗಿ ಹೇಳ್ದ. ಅವ್ರು ನೋಡಿದ್ರೆ ತೆಲುಗು ಸಿನಿಮಾ ಇಲ್ಲ, ತಮಿಳ್ ಸಿನಿಮಾ ಇಲ್ಲ, ಮಲಯಾಳಂ ಸಿನಿಮಾ ಇಲ್ಲ, ತುಂಬ ಚೆನ್ನಾಗಿ ಹೇಳ್ದ. ನಂಗೆ ಸಖತ್ ಖುಷಿ ಆಯ್ತು. ಎಷ್ಟು ಚೆನ್ನಾಗಿ ನೋಡಿ, ನನಗೆ ಶರತ್ ಸರ್ ಹೇಳ್ದಂಗೆ ಇವರಿಬ್ಬರು ಬಂದಾಗ ಎಷ್ಟು ಸ್ಪಾಂಟೇನಿಯಸ್ ಆಗಿ ಮಾತಾಡಿದ್ರು ಅಂದ್ರೆ ನಿಜವಾಗ್ಲೂ ನೀನಾಗಲಿ ನೀವಿಬ್ಬರೂ ತುಂಬ ಖುಷಿ ಆಯಿತು. ನೀವು ಮಾತಾಡಿದ ಖುಷಿ ಆಯಿತು, ನಿಮ್ಮ ಧೈರ್ಯ ಖುಷಿ ಆಯಿತು. ನಮ್ಗೆ ಇವಾಗಲೂ ಆ ಫಿಯರ್ ಇದೆ, ಇವಾಗಲೂ ಇದೆ ನಿಜವಾಗ್ಲೂ ಇದೆ. ನಾನು ಶರತ್ ಸರ್ ಹೇಳಿದ ಅದೇ ನಿಜ, ನಮಗೂ ಅದಿದೆ. ಒಂದೊಂದ್ಸರಿ ಯಾರು ಮರ್ತು ಹೋಗ್ಬಿಟ್ಟಿರ್ತೀವಿ, ಹಂಗೆ ಹೋಗ್ಬಿಟ್ಟಿರ್ತೀವಿ, ಗೊತ್ತೇ ಆಗಲ್ಲ. ಹಂಗೆ ನೀನು ಕನ್ವಿನ್ಸ್ ಕೊಟ್ಟಿರೋದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಪ್ಪ. ದೇವರಾಣೆ ಗಾಂಧಿನಗರದಲ್ಲಿ ನಾನು ಎಷ್ಟೋ ದಿವಸ ಆಗಿತ್ತಪ್ಪ ಡಬ್ಬಿಂಗ್ ಕನ್ವಿನ್ಸ್ ಕೊಟ್ಟರು ಅಂತ. ನಿಜವಾಗ್ಲೂ ಸುಳ್ಳಲ್ಲ. ನಾನು ನಿಮ್ಮ ಸುರೇಶ್ನ ಮೆಚ್ಕೋಬೇಕು. ಎಲ್ಲೋದ್ರು ನಿಮ್ಮ ಸುರೇಶ್ ಏನು ಆನೆಸ್ಟಾಗಿ ವರ್ಕ್ ಮಾಡ್ತಾರೆ ಆ ಮನುಷ್ಯ. ನಿಜವಾಗ್ಲೂ ಅಬ್ಬ 24 ಗಂಟೆನೂ ಬೆಂಡೆತ್ತಿ ಬಿದ್ದೋಗಿರ್ತಾನೆ ಆ ವ್ಯಕ್ತಿ ಸರ್, ನಮ್ಮ ಸುರೇಶ್. ಅಷ್ಟು ನನಗೆ ಪ್ರೀತಿ ಪಾತ್ರ. ಈಗ ಮಂಜಣ್ಣ ಕೆಟ್ಟದ್ದು ಮಾಡಿದ್ರು ಕರೆಕ್ಟು ಅಂತಾರೆ, ಒಳ್ಳೇದು ಮಾಡಿದ್ರು ಕರೆಕ್ಟು ಅಂತಾರೆ. ನಂಗೆ ಅದೇ ಖುಷಿ. ಅಲ್ಲ, ನೀನು ಮಾಡಿದಾಗ ಬಿಟ್ಕೊಡಲ್ಲ, ಒಳ್ಳೇದು ಮಾಡಿದಾಗಲೂ ಬಿಟ್ಕೊಟ್ಟಿಲ್ಲ. ಇದೆಲ್ಲ ಮಧ್ಯೆ ನನ್ನ ಆಸೆ ಒಂದೇ, ಒಳ್ಳೆ ವಿಷಯಗಳು. ಅಂದರೆ ಈಗ ಹೌದು, ಕೆಲವರಿಗೆ ಕೆಲವು ಸಿನಿಮಾ ಇಷ್ಟ ಆಗಲ್ಲ, ತೊಂದರೆ ಇಲ್ಲ. ಆದರೆ ಕೆಲವು ಸಿನಿಮಾಗಳಲ್ಲಿ ಒಳ್ಳೆ ವಿಷಯ ಕೂಡ ಇರುತ್ತೆ. ಅದು ಯಾರನ್ನೂ ತೊಂದರೆ ಮಾಡಲ್ಲ, ಸೀದಾ ಮನಸ್ಸಲ್ಲಿ ಹೋಗಿ ಮುಟ್ಟುತ್ತೆ. ಆ ಥರದ್ದು ಸುಮಾರು ಸಿನಿಮಾಗಳು ಬರ್ತಿರುತ್ತೆ. ಆ ಥರದ್ದು ತುಂಬ ಒಂದು ಒಳ್ಳೆ ವಿಷಯ ಇಟ್ಕೊಂಡು ಮಾಡಿರುವಂಥ ಮಾರುತ ಅನ್ನೋ ಸಿನಿಮಾ. ನನಗೆ ಕೋಪ ಬಂದ್ಬಿಟ್ಟಿತ್ತು ಸರ್, ನಾನು ಹೀರೋ ಅಲ್ಲ ಸರ್. ಇವತ್ತು ಅವರೇ ಹೇಳಿದ್ರು ಹೀರೋಯಿನ್ ಹಿಡಿದು ಅಪ್ಪ ಸಾಂಗ್ ಹಾಕಿದ್ಮೇಲೆ ನಾನು ಗೆದ್ದೆ ಅಂತ ಅನಿಸ್ತು. ಸೊ ಹಂಗಾಗಿ ನಿಮ್ಮಿಬ್ಬರಿಗೂ, ಹೀರೋ ಮತ್ತು ಹೀರೋಯಿನ್ಗೆ ಆಲ್ ದ ಬೆಸ್ಟ್. 21ಕ್ಕೆ ಒಳ್ಳೇದಾಗಲಿ, ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀರಿ. ಏನಪ್ಪ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಣ್ಣ. ಅಲ್ಲ, ನಿನ್ನ ಆ ಕಥೆ ಹೇಳು ಫಸ್ಟ್. ನಿಮ್ಮ ನಾನು ಓಪನ್ ಆಗಿ ಇವತ್ತೊಂದು ಸ್ಟೇಜ್ ಮೇಲೆ ಒಂದು ಪ್ರಾಮಿಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಟಿಲ್ ದ ಎಂಡ್ ಆಫ್ ಟೈಮ್ ಐ ವಿಲ್ ಆಲ್ವೇಸ್ ಬಿ ಬೈ ಯುವರ್ ಸೈಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ತುಂಬ ಹಳೆ ಪರಿಚಯ, ತುಂಬ ಕ್ಲೋಸ್ ಆಗಿರೋರು. ಬಟ್ ನಾನು ನಂಬೋದು ಯಾವಾಗಲೂ ಅಂತ ಹೇಳಿದ್ರೆ, ಅಂದರೆ ಇಂಡಸ್ಟ್ರಿಲಿ ಜನರಲಾಗಿ ಎಲ್ಲ ಹೀರೋಗಳು ಪರಿಚಯ ಇರ್ತಾರೆ. ಬಟ್ ಒಂದು ಸಿನಿಮಾಗೆ ಇವತ್ತು ಏನಾಗಿದೆ ಯಂಗ್ಸ್ಟರ್ಸ್ಗೆ ಅಂತ ಹೇಳಿದ್ರೆ, ಇವಾಗ ನಾನಾಗಲಿ, ಇವಾಗ ತುಂಬ ಜನ ಯಂಗ್ಸ್ಟರ್ಸ್ ಎಲ್ಲರೂ ಬಂದು ಕೆಲಸ ಮಾಡಿದಾಗ ಅರ್ಧ ಜನ ಪ್ರೊಡ್ಯೂಸರ್ಸ್ ಹೇಳಿದೆ ಅಂತ ಹೇಳಿದ್ರೆ, ಗುರು ಥಿಯೇಟ್ರಿಗೆ ಜನ ಕರ್ಸೋದು ಕಷ್ಟ ಆಗ್ಬಿಟ್ಟಿದೆ ಇವತ್ತಿಗೆ, ಬರೀ ಸ್ಟಾರ್ ಸಿನಿಮಾಗಳು ಬರ್ತಾರೆ ಅಂತ ಹೇಳ್ತಾರೆ. ಸೊ ಹಂಗಿದ್ದಾಗ ಒಂದು ಒಳ್ಳೆ ಕತೆ ಮಾಡಿದಾಗ, ಒಂದು ಒಳ್ಳೆ ಆ ಕತೆಗೆ ಒಂದು ಪಿಲ್ಲರಾಗಿ ಬಂದು ನಿಂತು ನೀವು ಮಾಡಿದಾಗ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಯಂಗ್ಸ್ಟರ್ಸ್ಗೆ, ಸಿನಿಮಾ ಮಾಡೋರಿಗೆ ಒಂದು ಅವಕಾಶ ಸಿಕ್ಕಿದಾಗ, ಈ ಥರ ಒಂದು ಪ್ಲ್ಯಾಟ್ಫಾರ್ಮ್, ಒಂದು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದ್ದಾಗ ಜನ ಬಂದು ನೋಡೋಂಥ ಒಂದು ಫುಟ್ಫಾಲ್ಸ್ ಜಾಸ್ತಿ ಆಗುತ್ತೆ. ನನ್ನ ಲೈಫಲ್ಲಿ ಈ ಥರ ಮಾಡಿದ್ದಕ್ಕೆ ನಾನು ಖಂಡಿತ ಅದಕ್ಕೆ ಫಸ್ಟ್ ಅದೇ ಹೇಳಿದ್ದು. ಫಸ್ಟು ಎಸ್ ನಾರಾಯಣ್ ಸಾರು, ಆಮೇಲೆ ನಿಮ್ಮ ಫಾದರು, ಅವ್ರನ್ನೂ ನಾವು ಬಿಟ್ಕೊಡಲ್ಲ, ನಿಮ್ಮ ಅಪ್ಪನೂ ನಾವು ಬಿಟ್ಕೊಟ್ಟಿಲ್ಲ. ಅವ್ರು ಯಾವಾಗ ಕರೆದ್ರೂ ಓಡೋಗ್ತೀವಿ ಎಸ್ ನಾರಾಯಣ್ ಸಾರು. ಥ್ಯಾಂಕ್ ಯು. ಕಾಲನೂ ಹಿಂಗೆ ಇರಲ್ಲ, ಎಲ್ಲ ಬದಲಾಗುತ್ತೆ. ಅದರಿಂದ ನೋಡ್ತೀವಿ, ಖುಷಿ ಪಡ್ತೀವಿ, ಎಲ್ಲ ಎಂಜಾಯ್ ಮಾಡ್ತೀವಿ. ಈ ಮಧ್ಯೆ ನೀನು ಏನನ್ನ ತಪ್ಪು ಮಾಡಿದರೆ ಓಪನ್ ಆಗಿ ಕ್ಷಮೆ ಕೇಳ್ಕೊ. ಇದೆಲ್ಲ ಸೊ ನೀವು ಹೇಳಿದ್ದು, ಸೊ ನೀವು ದೊಡ್ಡವ್ರು ಹೇಳ್ದಂಗೆ ಒಂದೇ ಒಂದು ಮಾತು. ಸೊ ತಪ್ಪು ಅನ್ನೋದ್ಕಿಂತ ಏನು ಹೆಚ್ಚಾಗಿ ಅಂತ ಹೇಳಿದ್ರೆ, ನನ್ನ ಕಡೆ ಅವರಿಂದ ಯಾರು ತಿಳಿದರೆ, ನನಗೆ ತಿಳಿದರೆ ಒಂದು ಏನಾರು ಹರ್ಟ್ ಮಾಡಿದರೆ ಟೀಮ್ ಅವ್ರಿಗೆ ಯಾರಿಗಾರ, ನನ್ನ ಕಡೆಯಿಂದ ರಿಯಲಿ ಸಾರಿ. ಇಂಟೆನ್ಷನ್ ಖಂಡಿತ ಯಾವುದೋ ರಾಂಗ್ ಆಗಿಲ್ಲ. ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಸಿನಿಮಾಗೋಸ್ಕರ ಒದ್ದಾಟ ಇರುತ್ತೆ. ಅದು ಬಿಟ್ಟರೆ ಬೇರೆ ಯಾರಿಗೂ ಹರ್ಟ್ ಮಾಡೋ ಕೆಲಸ ಇಲ್ಲಪ್ಪ. ಚಿಕ್ಕವ್ರು ಹೇಳಿದ್ರೆ ಪ್ರೀತಿಯಿಂದ ಹೇಳಿರ್ತಾರೆ, ತುಂಬ ದೊಡ್ಡವ್ರು ಹೇಳಿದ್ರೆ ಆಶೀರ್ವಾದಕ್ಕೆ ಹೇಳಿರ್ತಾರೆ. ತಿದ್ಕೋಬೇಕಷ್ಟೇ. ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ರಿಗೂ ನಮಸ್ಕಾರ.
ಮಾರುತ ಆ್ಯಕ್ಚುಲಿ ಸಿನಿಮಾಗಿಂತ ಹೇಳೋಕ್ಕೆ ಹೆಚ್ಚಾಗಿದ್ದು ನನಗೆ ಕಲಿಯೋಕ್ಕೆ ತುಂಬ ಅವಕಾಶ ಸಿಕ್ತು ಈ ಸಿನಿಮಾದಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಡೈರೆಕ್ಟರ್ ಎಸ್ ನಾರಾಯಣ್ ಸರ್. ಸೊ ಫಸ್ಟು ಅವ್ರ ಜೊತೆ ನಾನು ಆ್ಯಕ್ಚುಲಿ ಡೈರೆಕ್ಟರ್ ಅವರು ಅಂತ ಗೊತ್ತಾದಾಗ ನನಗೆ ತುಂಬ ಟೆನ್ಷನ್ ಆಗಿತ್ತು. ಯಾಕಂದರೆ ತುಂಬ ಲೆಜೆಂಡ್ರಿ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡಿ ಡೈರೆಕ್ಟರ್. ಸೊ ಹೇಗೆ ಪರ್ಫಾರ್ಮ್ ಮಾಡೋದು ಇಲ್ಲ ಹೇಗೆ ಕನ್ವಿನ್ಸ್ ಮಾಡೋದು ಅಂತ ನನಗೆ ತುಂಬ ಒಂದು ಭಯ ಇತ್ತು. ಬಟ್ ಸೆಟ್ಟಿಗೆ ಹೋದಾಗ ಒಂದು ಫಸ್ಟ್ ಡೇ ಒಂದು ಏನೋ ಪ್ರಯತ್ನ ಪಟ್ಟಾಗ ಅದು ವರ್ಕ್ ಆಗ್ತಾಯಿಲ್ಲ ಅಂತ ಗೊತ್ತಾದಾಗ ನಾನು ಸರ್ಗೆ ಒಂದೇ ಮಾತಾಡಿದ್ದು, ಸರ್ ನಿಜವಾಗ್ಲೂ ನನಗೆ ಗೊತ್ತಾಗ್ತಾಯಿಲ್ಲ ಹೇಗೆ ಮಾಡಬೇಕು ಅಂತ, ನೀವು ತೋರಿಸ್ಕೊಡಿ ಸರ್, ನೀವು ತೋರಿಸ್ಕೊಡೋ ರೀತಿಯನ್ನು ಫಾಲೋ ಮಾಡ್ಕೊಂಡು ಹೋಗ್ತೀನಿ ಅಂತ. ಸೊ ಟು ಬಿ ವೆರಿ ಹಾನೆಸ್ಟ್, ಇಡೀ ಸಿನಿಮಾ ಅವರು ಈ ಥರ ಮಾಡು ಅಂತ ಒಂದು ಗೈಡೆನ್ಸ್ ಕೊಟ್ಟರು. ಸೊ ಆ ಗೈಡೆನ್ಸ್ನೇ ಫಾಲೋ ಮಾಡ್ಕೊಂಡೋದೆ. ಎಸ್ಪೆಷಲಿ ಕಾಮಿಡಿ ಸೀಕ್ವೆನ್ಸು ನನ್ನ ಕೆರಿಯರಲ್ಲೂ ಫಸ್ಟ್ ಟೈಮ್ ಇಷ್ಟೊಂದು ಕಾಮಿಡಿ ಸೀಕ್ವೆನ್ಸ್ ಟ್ರೈ ಮಾಡಿದೆ. ಯಾಕಂದರೆ ಸಾಧು ಸರ್ ಇದ್ದರು, ರಂಗಣ್ಣರು ಸರ್ ಇದ್ದರು. ಸೊ ಇಂಥವ್ರ ಮಧ್ಯೆ ಕಾಮಿಡಿ ಸೀಕ್ವೆನ್ಸಲ್ಲಿ ಆ್ಯಕ್ಟ್ ಮಾಡೋದು ತುಂಬ ಅಷ್ಟು ಈಸಿ ಅಲ್ಲ. ಯಾಕಂದರೆ ದೇ ಆರ್ ಆಲ್ ಲೆಜೆಂಡ್ಸ್. ಸೊ ಅಲ್ಲಿ ನನಗೆ ನಾರಾಯಣ್ ಸರ್ ಸಪೋರ್ಟ್ ತುಂಬ ಸಿಕ್ತು. ಯಾಕಂದರೆ ಅವರು ಸೀಕ್ವೆನ್ಸ್ನ ಬ್ರೇಕ್ ಮಾಡಿ ಇದನ್ನು ಈ ಥರ ರಿಯಾಕ್ಟ್ ಮಾಡಿದ್ದು ಈ ಥರ ಆ್ಯಕ್ಟ್ ಮಾಡು ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಸರ್. ತುಂಬ ಕಲಿತೆ ನಿಮ್ಮ ಸ್ಕೂಲಲ್ಲಿ. ಜೊತೆಗೆ ವಿ ಜಿ ಸರ್ ತುಂಬ ಚಿಕ್ಕ ವಯಸ್ಸಿಂದ ರಜನಿಕಾಂತ್ ಅನ್ನೋ ನಮ್ಮ ಸಿನಿಮಾ ಶೂಟಿಂಗಿಂದ ತುಂಬ ಪರಿಚಯ. ವಯಸ್ಸಲ್ಲಿ ನನಗಿಂತ ತುಂಬ ದೊಡ್ಡವರಾದರು. ಒಂಥರ ಆ ಟೈಮಲ್ಲಿ ಒಂಥರ ಫ್ರೆಂಡ್ಲಿ ಆಗಿದ್ದರು. ಇವತ್ತೊಂದು ಅಣ್ಣನ ಸ್ಥಾನದಲ್ಲಿ ನಿಂತಿದ್ದಾರೆ. ಮಾರುತ ಸಿನಿಮಾದಲ್ಲಿ ಅವ್ರ ಜೊತೆ ಸ್ಟೇಜು ಹಾಗೂ ಸ್ಕ್ರೀನ್ ಶೇರ್ ಮಾಡೋದಕ್ಕೆ ನನಗೆ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಅಣ್ಣ. ನನಗೋಸ್ಕರ ಈ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡಿರೋದು ತುಂಬ ಖುಷಿಯಾಗಿದೆ. ಜೊತೆಗೆ ಇವತ್ತು ಈವೆಂಟಿಗೂ ಬಂದು ಸಪೋರ್ಟ್ ಮಾಡ್ತಾರೆ. ಇಟ್ ಮೀನ್ಸ್ ಅಲಾಟ್. ಯಾಕಂದರೆ ಇವತ್ತಿನ ದಿವಸಕ್ಕೆ ಕನ್ನಡ ಇಂಡಸ್ಟ್ರೀಲಿ ಒಳ್ಳೆ ಸಿನಿಮಾ ಮಾಡಿ ಜನಕ್ಕೆ ಥಿಯೇಟ್ರಿಗೆ ಕಟ್ಸೋದು ತುಂಬ ಕಷ್ಟ ಆಗಿದೆ. ಏನಕ್ಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಕೆಲವು ಸತಿ ಡೀಸೆಂಟಾಗಿರೋ ಸಿನಿಮಾನು ಇಲ್ಲ ಚೆನ್ನಾಗಿಲ್ದಿರೋ ಸಿನಿಮಾನು ಚೆನ್ನಾಗಿದೆ ಅಂತ ಜನಕ್ಕೆ ಹೇಳಿ ಪೋರ್ಟ್ರೇ ಮಾಡಿದಾಗ ನೆಕ್ಸ್ಟು ಚೆನ್ನಾಗಿರೋ ಸಿನಿಮಾ ಇದ್ದಾಗೂ ಥಿಯೇಟ್ರಿಗೆ ಜನ ಬರೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಜನಕ್ಕೆ ನಂಬೋದು ಕಷ್ಟ ಆಗುತ್ತೆ ಯಾರು ಚೆನ್ನಾಗಿದೆ ಅಂತ. ಬಟ್ ಆ ಇಡೀ ಪೋಸ್ಟರ್ಗೆ ಒಂದು ಸ್ಯಾಂಡಲ್ವುಡ್ ಸಲಗ ವಿಜಯ್ ಸರ್ ಇದ್ದಾಗ ಒಂದು ಫಿಲಮ್ಗಿರೋ ತೂಕನೇ ಜಾಸ್ತಿ ಆಗುತ್ತೆ. ಸೊ ನಿಮ್ಮ ಜೊತೆಗೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿ ಜೊತೆಗೆ ನಮ್ಮ ಸಿನಿಮಾಗೊಂದು ಮ್ಯಾಸಿವ್ ಪಿಲ್ಲರ್ ನೀವು ಅಂತ ಹೇಳೋದು ತಪ್ಪಾಗಲ್ಲ. ಥ್ಯಾಂಕ್ ಯು ಫಾರ್ ಡೂಯಿಂಗ್ ದಿಸ್ ಫಾರ್ ಮೀ. ಹಾಗೆ ಈ ಸಿನಿಮಾದಲ್ಲಿ ಶರತ್ ಲೋಹಿತ್ ಅಶ್ವ ಸರ್ ಇದ್ದಾರೆ. ಸೊ ತಂದೆ ಪಾತ್ರ ಮಾಡಿದ್ದಾರೆ. ಸೊ ನನಗೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಂದ್ರೆ ತುಂಬ ಈಸಿ ಆಯ್ತು. ಯಾಕಂದ್ರೆ ನಾನು ಸರ್ ಕೇಳಿದೆ, ಸರ್ ಹಿಂಗೆ ರಿಯಾಕ್ಟ್ ಮಾಡ್ತೀನಿ ಈ ಥರ ಓಕೆನಾ ಅಂತ. ಸೊ ಅವರು ತುಂಬ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ರು. ಜೊತೆಗೆ ತಾರಮ್ಮ ಅವ್ರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ನು. ಪ್ರಮೋದ್ ಶೆಟ್ಟಿ ಸರ್ ಇದ್ದಾರೆ, ಅವ್ರ ಜೊತೆ ಒಂದು ಕಾಂಬಿನೇಷನ್ನು. ನಮ್ಮ ಕಮಿಡಿಯನ್ ಗಿರಿಯವರಿದ್ದಾರೆ, ಸಂಜಯ್ ಶಾಸ್ತ್ರಿ ಇದ್ದಾರೆ, ಮಂಜು ಪಾವಗಡ ಇದ್ದಾರೆ. ಸೊ ಅದ್ಭುತವಾದ ತಾರಂಗಣ. ರಾಜು ತಾಳಿಕೋಟಿ ಸರ್ ಕೂಡ ಇದ್ದಾರೆ. ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ. ರಿಯಲಿ ಮಿಸ್ ಹಿಮ್. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ಕೂಡ ನನಗೊಂದು ಲೈಫಲ್ಲಿ ಒಂದು ಗ್ರೇಟ್ಫುಲ್ ಫಾರ್ ದಟ್ಸ್ ಲಿವ್ ಆ್ಯಕ್ಟಿಂಗ್ ವಿತ್ ಸಚ್ ಲೆಜೆಂಡ್ಸ್. ಸೊ ಕೊನೆಯದಾಗಿ ಪ್ರೊಡ್ಯೂಸರ್ಸ್ ರಮೇಶ್ ಯಾದವ್ ಸರ್ ಹಾಗೂ ಮಂಜು ಸರ್ಗೆ ತುಂಬ ಥ್ಯಾಂಕ್ ಯು. ಯಾಕಂದರೆ ಇಂಥ ಒಂದು ಸಿನಿಮಾ ನನಗೆ ಮಾಡಬೇಕು, ನನಗೆ ಒಳ್ಳೆಯದಾಗಲಿ ಅಂತ ಮಾಡಿದ್ದಕ್ಕೆ ಐ ಆಮ್ ರಿಯಲಿ ಗ್ರೇಟ್ಫುಲ್. ಸೊ ನನಗೆ ಒಂದೇ ಒಂದು ಏನು ಕೇಳ್ಕೊಳ್ಳೋದು ರಿಕ್ವೆಸ್ಟ್ ಅಂತಲ್ಲ, ಒಂದು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇಷ್ಟು ಒಳ್ಳೆ ಕ್ಯಾಸ್ಟಿಂಗ್ ಕೊಟ್ಟು ಇವತ್ತಿನ ದಿವಸ ಒಂದು 4-5 ಜನ ಆರ್ಟಿಸ್ಟ್ ಸೇರಿಸೋದೇ ಕಷ್ಟ. ಯಾಕಂದರೆ ಎಲ್ಲರೂ ಬ್ಯುಸಿ ಇರ್ತಾರೆ, ಬೇರೆ ಲ್ಯಾಂಗ್ವೇಜಸಲ್ಲಿ ನಮ್ಮ ಕನ್ನಡ ಆರ್ಟಿಸ್ಟ್ ಮಾಡ್ತಾ ಇರ್ತಾರೆ. ಸೊ ಎಲ್ಲರನ್ನೂ ಒಟ್ಟಿಗೆ ಕೂರಿಸಿ ಒಂದು ಡೈರೆಕ್ಟರ್ ವಿಷನ್ಸ್ನ ನಂಬಿ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು. ಹಾಗೆ ನಮ್ಮ ಅಪ್ಪಗೆ ನಾನು ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮೊನ್ನೆ ಪ್ರಮೋಷನ್ ಎಲ್ಲ ಆದಮೇಲೆ ಇದೇನೋ ಇದೆಯಪ್ಪ ನೀನೇನೋ ಪ್ರಮೋಷನ್ ಮಾಡಬೇಕಾ ಅಂತ ಕೇಳಿದ್ರು. ನನಗೆ ಮಾತು ಕೇಳಿದಾಗ ತುಂಬ ನೋವಾಗ್ಬಿಡ್ತು ನನಗೆ. ಯಾಕೆ ಅಂತ ಹೇಳಿದ್ರೆ, ಎಷ್ಟೇ ಆದರೂ ಸನ್ಸ್ ಫೇವ್ರೆಟ್ ಇರೋಸ್ ಆಲ್ವೇಸ್ ಇಸ್ ಫಾದರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಇವತ್ತಿಗೂ ನಮ್ಮಪ್ಪ ನನಗೂ ವಯಸ್ಸಾಗಿ ಬೆಳೀತಾ ಇದ್ರು, ನಮ್ಮಪ್ಪ ಇವತ್ತಿಗೂ ನನಗೆ ಏನಾರು ಬೇಕಪ್ಪ ಅಂತ ಕೇಳ್ತಾರಲ್ಲ, ಆ ವರ್ಡ್ ಕೇಳೋಕ್ಕೆ ನನಗೆ ತುಂಬ ಹರ್ಟ್ ಆಗುತ್ತೆ. ಯಾಕಂದರೆ ನಮ್ಮಪ್ಪ ಹತ್ರ ಏನೂ ಕೇಳೋಕ್ಕೆ ಇಷ್ಟಪಡಲ್ಲ. ನಾನು ತುಂಬ ವೆರಿ ಹಾನೆಸ್ಟ್. ನಮ್ಮ ಅಪ್ಪಂಗೆ ನಾನು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಸಕ್ಸಸ್ಫುಲ್ ಆ್ಯಕ್ಟ್ರಾಗಿ ನಮ್ಮ ಅಪ್ಪನ ಮುಖದಲ್ಲಿ ಸ್ಮೈಲ್ ತರೋದೇ ನನ್ನ ಇಂಟೆನ್ಷನ್ ಮೇನ್ಲಿ, ಟು ಬಿ ಆನೆಸ್ಟ್. ನನಗೆ ಎಷ್ಟು ಖುಷಿ ಇದೆಯೋ ನನಗೆ ಅದು ಗೊತ್ತಿಲ್ಲ. ಬಟ್ ನನ್ನ ತಂದೆ ಮುಖದಲ್ಲಿ ನನ್ನ ಖುಷಿ ಕಾಣಬೇಕು. ಯಾಕಂದರೆ ನನಗೋಸ್ಕರ ನಮ್ಮ ಅಪ್ಪ ತುಂಬ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಡ್ಯಾಡಿ ಹೇಳೋಕ್ಕೆ ಇಷ್ಟಪಡೋದು. ಬಟ್ ಇವತ್ತಿನ ಇನ್ನೊಂದು ಸ್ಟೇಜಲ್ಲಿ ಎಲ್ಲ ದೊಡ್ಡವ್ರ ಮುಂದೆ ಒಂದು ತುಂಬ ಪ್ರೀತಿನ ಒಂದು ಮಾತು ಹೇಳ್ತೀನಿ. ಇನ್ನು ಮುಂದೆ ನೀವು ನನಗೆ ಸಪೋರ್ಟ್ ಇದ್ದು ಪ್ರೀತಿನ ಆಶೀರ್ವಾದ ಮಾಡಿ ಸಾಕು. ಮಿಕ್ಕಿದ್ದು ನಾನು ಮಾಡ್ತೀನಿ, ನನ್ನ ಮೇಲೆ ನಂಬಿಕೆ ಇರಲಿ ಅಂತ ಹೇಳ್ತೀನಿ. ಖಂಡಿತ ನಾನು ಮಾಡ್ತೀನಿ, ದೊಡ್ಡ ಕೆಲಸ ಮಾಡ್ತೀನಿ, ಒಳ್ಳೆ ಕೆಲಸ ಮಾಡ್ತೀನಿ. ನೀವು ಟೆನ್ಷನ್ ತೊಗೊಂಡು ಏನೋ ಮಾಡೋಕ್ಕೆ ನನಗೆ ಹೋಗಬೇಡಿ, ಆರಾಮಾಗಿ ನೀವು ಇರಿ, ನಾನು ಮಾಡ್ತೀನಿ, ನಂಬಿಕೆ ಇರಲಿ. ಯಾಕಂದರೆ ನಾನು ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇಡೀ ಸಿನಿಮಾದಲ್ಲಿ ತಂದೆ ಮಗ ಮಧ್ಯೆ ಒಂದು ಬಾಂಡ್ ಇಲ್ಲಾಂದರೆ ಒಂದು ಸ್ಪೇಸ್ ಇರುತ್ತೆ. ತಂದೆ ಪ್ರಕಾರ ಮಗ ತಪ್ಪು ಅನ್ಕೋತಾರೆ, ಮಗ ಪ್ರಕಾರ ತಂದೆ ತಪ್ಪು ಅನ್ಕೋತಾರೆ. ಬಟ್ ನನಗೆ ಯಾವಾಗಲೂ ನಾನು ನಂಬೋದೇನು ಅಂತ ಹೇಳಿದ್ರೆ, ನಿಜವಾಗ್ಲೂ ಮಗಂಗೆ ಒಂದು ಇಂಟೆನ್ಷನ್ ಇದ್ದಾಗ ತಂದೆ ಆದವರು ನಂಬಿ
ಮಗನೇ ನೀನು ಬಿದ್ದರೆ ನಾನು ಹಿಡ್ಕೋತೀನಿ ಅಂತ ಒಂದು ಗ್ಯಾರಂಟಿ ಕೊಟ್ಟರೆ ಸಾಕು. ಮಕ್ಕಳು ನಾವು ಖಂಡಿತ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲ ಬಂದಿರೋ ಮಾಧ್ಯಮ ಮಿತ್ರರು, ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು. ಹಾಗೆ ನಮ್ಮ ಅನಿಲ್, ಸುಮನ್ ಅವ್ರಿಗೆಲ್ಲ ಥ್ಯಾಂಕ್ ಯು. ಹಾಗೆ ನನ್ನ ಫ್ರೆಂಡ್ ರಕ್ಷಿತ್ ಕೂಡ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಸಣ್ಣ ರೋಲ್ ಬಂದು ಪಾಪ ನನಗೋಸ್ಕರ ಬಂದು ಮಾಡಿಕೊಟ್ರು. ಥ್ಯಾಂಕ್ ಯು ಬ್ರದರ್. ಎಲ್ಲರಿಗೂ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಲಿ. ಯಾಕಂದರೆ ನನಗೆ ಸಿನಿಮಾ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಮೊನ್ನೆ ಯೋಚನೆ ಮಾಡ್ತಾಯಿದ್ದೆ, 10 ವರ್ಷ ಆಯಿತು ಮನೇಲಿ ಮದುವೆ ಆಗು ಅಂತ ಕೇಳ್ತಾರೆ. ಇಲ್ಲ, ಸಿನಿಮಾಗೆ ಕೆರಿಯರ್ ಸ್ಟಾರ್ಟ್ ಮಾಡಿ 10 ವರ್ಷ ಆಯಿತು. ನಾನು 2015 ಆ್ಯಕ್ಟಿಂಗ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದು ನಮ್ಮ ರಂಗಣ್ಣವ್ರಿಗೂ ಅವ್ರ ಮಿಸ್ಸಸ್ ಮೇಡಮ್ ಹತ್ರ. ಮನೇಲಿ ಇವಾಗ ಮದುವೆ ಬೇರೆ ಆಗು ಅಂತ ಹೇಳ್ತಾರೆ. ಜೀವನದಲ್ಲಿ ಏನು ಮಾಡಿದ್ದೀವಿ ಗುರು ನಾವು ಅಂತ ಹಿಂದೆ ತಿರುಗಿ ನೋಡಿದ್ರೆ, ಸಿನಿಮಾ ಬಿಟ್ಟರೆ ಬೇರೆ ಏನು ನಾನು ಎಲ್ಲೂ ಹೋಗಿಲ್ಲ, ಏನೂ ಕಲ್ತಿಲ್ಲ. ಸಿನಿಮಾಗೋಸ್ಕರ ಪ್ರಾಕ್ಟೀಸ್ ಮಾಡಿದ್ದು. ಸೊ ಸಿನಿಮಾ ನನ್ನ ಉಸಿರು. ತಪ್ಪಿದ್ರೆ ಹೇಳಿ ತಿದ್ಕೋತೀನಿ, ಬೆಳೆಸಿ ಬೆಳೆಯೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಯಾರು ಕಾಂಪಿಟಿಷನ್ನು ಅಂತ ನಾನು ಏನೋ ಸುಮ್ಮನೆ ಹೇಳ್ತಾ ಇದ್ದೆ, ನನಗೆ ನಾನೇ ಕಾಂಪಿಟಿಷನ್ನು ಅಂತ. ಬಟ್ ಐ ಗೆಸ್ ಈ ಸತಿ ನವೆಂಬರ್ 21ಕ್ಕೆ ಅದು ಸತ್ಯ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. ಒಂದೇ ದಿನ 2 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಒಂದು ಮಾರುತ, ಇನ್ನೊಂದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕೂಡ ರಿಲೀಸ್ ಆಗ್ತಾ ಇದೆ. ಐ ವುಡ್ ಜಸ್ಟ್ ವಾಂಟ್ ಟು ರಿಕ್ವೆಸ್ಟ್, 2 ಸಿನಿಮಾನ ನೋಡಿ ದಯವಿಟ್ಟು. ಎರಡೂ ಡಿಫ್ರೆಂಟ್ ಜಾನರ್ ಸಿನಿಮಾ, ಡಿಫ್ರೆಂಟ್ ಆದಂಥ ಪಾತ್ರಗಳನ್ನು ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಮಾರುತಕ್ಕೆ ಬರಬೇಕು ಅಂತಂದರೆ, ಎಲ್ಲ ಹೇಳ್ದಂಗೆ ತುಂಬ ದಿಗ್ಗಜರಿದ್ದಾರೆ, ಯಾರಿಂದ ಶುರು ಮಾಡೋದು ಅಂತ ಗೊತ್ತಾಗಲ್ಲ. ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್, ಮುಂಚೆ ಕೂಡ ಹೇಳಿದ್ದೀವಿ ಇದ್ರ ಬಗ್ಗೆ. ಬಟ್ ನನಗೆ ಎಸ್ ನಾರಾಯಣ್ ಸರ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಎಲ್ಲರೂ ಹೇಳ್ತಾ ಇದ್ರು ದ್ಯಾಟ್ ಏನು ಕಲಿತಿರೋ ಬಿಡ್ತಿರೋ ಡಿಸಿಪ್ಲಿನ್ ಒಂದು ಕಲ್ತ್ಕೊಂಬರ್ತೀರಿ ನೀವು ಅಂತ. ದ್ಯಾಟ್ ಈಸ್ ಸೋ ಟ್ರೂತ್ ಸರ್. ಆ್ಯಂಡ್ ಇಷ್ಟು ವರ್ಷಗಳ ತನಕ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದೀರಾ, ಆದರೂ ಕೂಡ ನಿಮ್ಮ ಥಾಟ್ ಪ್ರಾಸೆಸ್ ಏನಿದೆ, ನೀವೇನನ್ನು ಬಿಲೀವ್ ಮಾಡ್ತೀರಲ್ಲ, ನೀವು ಅದನ್ನು ಬಿಟ್ಟು ಆ ಕಡೆ ಹೋಗಿಲ್ಲ. ಆ್ಯಂಡ್ ಐ ಗೆಸ್ ದ್ಯಾಟ್ ಈಸ್ ಟ್ರೂಲಿ ಕಮೆಂಡಬಲ್. ಹ್ಯಾಟ್ಸ್ ಆಫ್ ಟು ಯು. ಬಿಕಾಸ್ ಆ್ಯಂಡ್ ಎಲ್ಲರೂ ನಿಮ್ಗೆ ಹೆದರ್ತಾರೆ ಸರ್. ಅದು ಹೇಗೆ ಏನು ಅಂತ ಗೊತ್ತಿಲ್ಲ ನನಗೆ. ಬಟ್ ಪಾಪ ಅವರು ಅಂತ ಅನ್ಸುತ್ತೆ. ಒಂದೊಂದ್ಸತಿ ತುಂಬ ಮಗು ಥರನೇ ಇರ್ತಾರೆ, ಒಂದೊಂದ್ಸತಿ ರೇಗಾಡಲ್ಲ ಅಂತ ಇಲ್ಲ ಆಯಿತಾ, ರೇಗಾಡ್ತಾರೆ. ಬಟ್ ತುಂಬ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂತಂದರೆ, ಅವ್ರಿಗೆ ಒಂದು ಸ್ವಲ್ಪ ಪ್ರೀತಿಯಿಂದ ಮಾತಾಡಿ ಒಂದು ಸ್ಮೈಲ್ ಎಲ್ಲ ಕೊಟ್ಬಿಟ್ರೆ, ನೋಡಿ ಹಿಂಗೆ ಸ್ಮೈಲ್ ಕೊಟ್ಟರೆ ಇನ್ನೇನು ಹೇಳೋದು ಅಂತ ಹೇಳೋರು. ಸೊ ಮೋಸ್ಟ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಯು ಹ್ಯಾಸ್ ಬೀನ್ ಸೋ ಗುಡ್ ಸರ್. ನನ್ನನ್ನು ಫಸ್ಟ್ ಡೇಯಿಂದ ಎಂಡ್ ತನಕನೂ ಪುಟ್ಟಿ ಅಂತಲೇ ಹೇಳ್ತಾ ಇದ್ರಿ. ಈಗ ಕೂಡ ನನ್ನ ಪುಟ್ಟಿ ಅಂತಲೇ ಕರಿತೀರಾ ನೀವು. ಆ್ಯಂಡ್ ಅಷ್ಟು ಪ್ರೀತಿಯಿಂದ ಮಗಳ ಥರನೇ ನೋಡ್ಕೊಂಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮಂಥ ದೊಡ್ಡ ಡೈರೆಕ್ಟರ್ಸ್ ಜೊತೆಗೆ ಕೆಲಸ ಮಾಡುವಾಗ ನಾವೊಂದದು ಆ ಹೆದರಿಕೆ ಜೊತೆಗೇ ಬರ್ತೀವಿ. ಬಟ್ ಅದನ್ನು ನೀವು ತುಂಬಾ ಈಸಿಯಾಗಿ ನಂಗೆ ತುಂಬಾ ಕಂಫರ್ಟಬಲ್ ಮಾಡಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಗೇನ್ ಆ್ಯಂಡ್ ಅಗೇನ್. ವಿಜಯ್ ಸರ್, ನಿಮ್ಮ ಹೆಸರು ತೊಗೊಂಡ್ರೇ ಮೈಯಲ್ಲೆಲ್ಲ ಒಂಥರ ಎನರ್ಜಿ ಬರುತ್ತೆ. ಎಲ್ಲರೂ ಕೇಳ್ತಾ ಇದ್ರು ವಿಜಯ್ ಸರಿಂದ ಏನು ಕಲ್ತ್ರಿ ಅಂತ. ಅವರಷ್ಟು ದೊಡ್ಡ ಸೂಪರ್ ಸ್ಟಾರು, ಲೇಟಾಗಿ ಬರ್ತಿದ್ರ ಸೆಟ್ಟಿಗೆ, ಹೇಗೆ ನೀವೆಲ್ಲ ಕಾಯ್ತಾ ಇದ್ರ ಅಂತಲ್ಲ. ನಾನು ಅವ್ರಿಗೆ ಒಂದು ಮಾತು ಹೇಳಿದೆ, ದಟ್ ಒಂದು ಚಿಕ್ಕ ಮಗು ಫಸ್ಟ್ ಡೇ ಸ್ಕೂಲಿಗೆ ಬರೋವಾಗ ಯಾವ ಥಾಟಿಂದ, ಯಾವ ಮನಸ್ಸಿಂದ ಬರುತ್ತಲ್ಲ, ಅದೇ ರೀತಿ ಬರ್ತಾಯಿದ್ರು ವಿಜಯ್ ಸರ್ ಅಂತ. ಆ್ಯಂಡ್ ಫಸ್ಟ್ ಡೇ ಇಂದ ಎಂಡ್ ತನಕ ನಿಮಗೆ ಗೊತ್ತಾಗಿದೆಯೋ ಇಲ್ಲೋ, ಅದು ನಾವು ನಿಮ್ಗೆ ಹಿಂಗೆ ನೋಡ್ತಾ ಇರ್ತಿದ್ವಿ. ಲೈಕ್ ಹಿಂಗೆ ಸಲಗ ಅಂತ ಹೇಳ್ತಾರೆ. ನೀವು ಹೇಳಿದ ಕರೆಕ್ಟು, ವಿನಯ್ ಅವ್ರು ಹೇಳಿದ ಕರೆಕ್ಟು. ಸ್ಯಾಂಡಲ್ವುಡ್ ಸಲಗ ಅಂತ ಹೇಳ್ತಾರೆ. ನೋಡಿದ್ರಿ ಹಿಂಗೆ ಆಡ್ತಿದಾರಲ್ಲ ವಿಜಯ್ ಸರ್ ಅಂತ. ಹಿ ಹ್ಯಾಸ್ ಬೀನ್ ಸೋ ಸೆಟ್ಟಲ್ಲಿ. ಎಸ್ ನಾರಾಯಣ್ ಸರ್ ಏನಾದರೂ ಒಂದು ಹೇಳಿದರೆ ಇಷ್ಟು ಅಚ್ಚುಕಟ್ಟಾಗಿ ಅದನ್ನು ಮಾಡೋರು. ಅವರ ಡೈರೆಕ್ಟ್ರಿಗೆ, ಒಂದು ನಿರ್ದೇಶಕರಿಗೆ ರೆಸ್ಪೆಕ್ಟ್ ಕೊಡೋದಿದೆ ಅಲ್ಲ ಸೆಟ್ಟಲ್ಲಿ, ಅದನ್ನು ನೋಡಿ ಕಲಿಬೇಕು ಸರ್. ಆ್ಯಂಡ್ ನಿಮ್ಮಂಥ ಸೀನಿಯರ್ಸ್ ಈ ಥರ ಅಂದರೆ ಅಷ್ಟು ಡಿಸಿಪ್ಲಿನ್ನಿಂದ ಕೆಲಸ ಮಾಡ್ತಾ ಇದ್ದಾಗ ನಾವು ಸದ್ಯ ಇಂಡಸ್ಟ್ರಿಗೆ ಹೆಜ್ಜೆ ಇಡ್ತಾ ಇರೋರು, ನಮಗೆಲ್ಲ ತುಂಬ ಇನ್ಸ್ಪಿರೇಷನ್ ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ದಟ್ ಇನ್ಸ್ಪಿರೇಷನ್ ಆನ್ ಸೆಟ್. ಐ ಗೆಸ್ ನೀವು ಕಲಿಸಿದ್ದನ್ನೆಲ್ಲ ನಾನು ನನ್ನ ಮುಂದಿನ ಸಿನಿಮಾಗಳಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊತೀನಿ. ಆ್ಯಂಡ್ ಮುಂದೆ ಒಂದಿನ ನಿಮ್ಮ ಜೊತೆ ನೀವು ಕೆಲಸ ಮಾಡೋಕ್ಕೆ ನಂಗೆ ಸಿಗಲಿ. ಹಾಗೆ ಶರತ್ ಸರ್ ಜೊತೆ ಕೆಲಸ ಮಾಡಿದ್ವಿ. ವಿ ಹ್ಯಾಡ್ ಸಚ್ ಅ ಬ್ಲಾಸ್ಟ್ ಇನ್ ಚಿಕ್ಕಮಂಗ್ಳೂರಲ್ಲಿ.
ಆ ಚಳಿಯಲ್ಲಿ ಆ್ಯಂಡ್ ಫುಲ್ ಸೆಟ್ ಇತ್ತು. ಆಗ ರಂಗಾಯಣ ರಘು ಸರ್ ಇದ್ರು, ತಾರಮ್ಮ ಇದ್ರು, ಸಾಧು ಕೋಕಿಲ, ಸಾಧು ಸರ್ ಇದ್ರಂತೂ ಬಿಡಿ, ಲೈಕ್ ಹೇಳ ಸರ್ ಎಸ್ ನಾರಾಯಣ್ ಸರ್ ಅವತ್ತೂ ಹೇಳ್ತಾ ಇರೋರು, ಸಾಧು ಸರ್ ಅಲ್ಲಿ ಮಾತ್ರ ಕುತ್ಕೋಬೇಡಿ ನೀವು, ಸಾಧು ಸರ್ ಎಲ್ಲಿರ್ತಾರೋ ಅಲ್ಲಿ ಕುತ್ಕೋಬೇಡಿ ಅಂತ. ಬಿಕಾಸ್ ಅಂದರೆ ನನ್ನ ಕ್ಯಾರೆಕ್ಟರ್ ಹೇಗಿತ್ತು, ತುಂಬಾ ಗರ್ಲ್ ನೆಕ್ಸ್ಟ್ ಡೋರ್ ಆ್ಯಂಡ್ ಅದೇನೋ ಒಂದು ಪೇನಲ್ಲಿ ಇರುವಂಥ ಪಾತ್ರ ಅದು. ಆ್ಯಂಡ್ ಎಲ್ಲೋ ಒಂದು ಕಡೆ ಅವ್ರಿಗೇನು ಅನ್ನಿಸ್ತಾ ಇತ್ತು, ಎಲ್ಲೋ ಪುಟ್ಟಿ ಆ ಕಡೆ ಈ ಕಡೆ ಅವ್ರು ನಗಾಡ್ತಾ ಇರ್ತಾರೆ, ಅವ್ರು ತುಂಬ ಸೀನಿಯರ್ ಆ್ಯಕ್ಟರ್ಸು, ತುಂಬ ಅನುಭವ ಇದೆ ಅವರಿಗೆ ಸ್ಕ್ರೀನ್ ಮೇಲೆ ಹೇಗೆ ಸ್ವಿಚ್ ಮಾಡಬೇಕು, ತಮ್ಮ ಪರ್ಸ್ನಲ್ ಲೈಫಿಂದ ಹೇಗೆ ಬೇಗ ಪಾತ್ರಕ್ಕೆ ಬರಬೇಕು ಅನ್ನೋದೆಲ್ಲ ಗೊತ್ತಿರುತ್ತೆ. ಸೊ ಯು ಸೋ ಕನ್ಸರ್ನ್ ದಟ್ ಇವಳು ಮಾಡ್ತಾಳೋ ಇಲ್ಲೋ, ನಂತರ ನಗಾಡ್ತಾ ಕೂತ್ಬಿಡ್ತಾಳೆ, ಸಾಧು ಸರ್ ಏನೇನೋ ಜೋಕ್ಸ್ ಮಾಡ್ತಾ ಇರ್ತಾರೆ ಅಂತ, ಅವ್ರ ಜೊತೆ ಮಾತ್ರ ಕೂರ್ಬೇಡ ಅಂದರೆ ಸೀನ್ ಟೈಮಲ್ಲಿ ಅಂತ ಹೇಳೋರು. ಸೊ ತುಂಬ ಫನ್ ಮಾಡಿದ್ದೀವಿ. ನಮ್ಮ ಟ್ರಾವೆಲ್ ಟೈಮ್ ಆಗಿರ್ಬೋದು. ಒಂದು ಬೇಜಾರು ಅಂತಂದರೆ ರವಿ ಸರ್ ಸಿನಿಮಾದಲ್ಲಿದ್ದಾರೆ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ರವಿ ಸರ್, ಅವ್ರ ಜೊತೆಗೆ ಸ್ಕ್ರೀನ್ ಸ್ಪೇಸ್ ಸಿಗಲಿಲ್ಲ ಅನ್ನೋದೊಂದೇ ಬೇಜಾರು. ಬಟ್ ಜರ್ನಿ ಈಸ್ ಸ್ಟಿಲ್ ವೆರಿ ಲಾಂಗ್. ಇನ್ನೂ ತುಂಬ ಸಿನಿಮಾಗಳನ್ನು ಮಾಡೋಕ್ಕಿದೆ. ಇನ್ನು ತುಂಬ ಸತಿ ಹೀಗೆ ನಿಮ್ಮ ಮುಂದೆ ನಿಂತು ನನ್ನ ಸಿನಿಮಾನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳಕ್ಕಿದೆ. ಆ್ಯಂಡ್ ಶ್ರೇಯಸ್, ನೀವು ನನ್ನ ಬಗ್ಗೆ ಹೇಳಿಲ್ಲ, ನಾನು ಸ್ಕಿಪ್ ಮಾಡ್ತೀನಿ, ನಾನು ಹೇಳಲ್ಲ ಈಗ. ನೀವೇನಕ್ಕೆ ಹೇಳಿಲ್ಲ ನನ್ನ ಬಗ್ಗೆ? ಇದ್ದೇ ಆಯಿತು. ಬಟ್ ಯಾ, ವಿ ಹ್ಯಾಡ್ ಸಚ್ ಅ ಬ್ಲಾಸ್ಟ್. ಅಫ್ಕೋರ್ಸ್ ಈಸ್ ಅ ವೆರಿ ಗುಡ್ ಫ್ರೆಂಡ್. ಆ್ಯಂಡ್ ನಾವು ತುಂಬ ನಮ್ಮ ಐ ಗೆಸ್ ಥಾಟ್ ಪ್ರಾಸೆಸ್ ಕೂಡ ತುಂಬ ಮ್ಯಾಚ್ ಆಗುತ್ತೆ. ತುಂಬ ಏನೇನೋ ಮಾತಾಡ್ಕೋತಾ ಇರ್ತೀವಿ, ಚೆನ್ನಾಗಿ ಮಾಡಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತೆಲ್ಲ. ಆ್ಯಂಡ್ ನಾವು ಮಾತಾಡ್ದಾಗಲೆಲ್ಲ ಬರೀ ಸಿನಿಮಾ ಬಗ್ಗೆನೇ ಮಾತಾಡೋದು. ಐ ಗೆಸ್ ಅವ್ರೇನು ಹೇಳ್ತಾ ಇದ್ರಲ್ಲ, ಐ ವಾಸ್ ಥಿಂಕಿಂಗ್ ದಟ್ ಈಸ್ ವೆರಿ ಟ್ರೂ. ಅವ್ರಿಗೆ ಸಿನಿಮಾ ಬಿಟ್ಟು ಐ ಗೆಸ್ ಮತ್ತೇನು ಗೊತ್ತೇ ಇಲ್ಲ. ಬಟ್ ಆದರೂ ನಿಮಗೆ ಬೇಗ ಹುಡುಗಿ ಸಿಗಲಿ, ಆಯಿತಾ? ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ವೆರಿ ಸಪೋರ್ಟಿಂಗ್ ಪ್ರೊಡ್ಯೂಸರ್ಸ್ ಕೆ ಮಂಜು ಸರ್ ಆ್ಯಂಡ್ ರಮೇಶ್ ಯಾದವ್ ಸರ್. ಐ ಗೆಸ್ ರಮೇಶ್ ಯಾದವ್ ಮುಂಚೆನೂ ಹೇಳಿದ್ದೀನಿ ನಾನು, ರಮೇಶ್ ಯಾದವ್ ಸರೇ ನನಗೆ ಫೋನ್ ಮಾಡಿ ಹೀಗೊಂದು ಪಾತ್ರ ಇದೆ, ನೀವೇನೇ ಮಾಡಬೇಕು ಅಂತ. ಆ ಟೈಮಲ್ಲಿ ತುಂಬ ಅಪ್ರಿಷಿಯೇಟ್ ಕೂಡ ಮಾಡಿದರು. ಅವ್ರು ಕೌಸಲ್ಯ ಸುಪ್ರಜಾ ರಾಮ ಜಸ್ಟ್ ನೋಡಿದರು. ಆ್ಯಂಡ್ ಮಂಜು ಸರ್ ಕೂಡ ಇವತ್ತಿನ ತನಕ ಎಲ್ಲರೂ ಅಂದರೆ ಸೆಟ್ಟಿಗೆ ಬರೋಕ್ಕಿಂತ ಮುಂಚೆ ಏನೇನೆಲ್ಲ ಹೇಳಿದ್ರಲ್ಲ ಇವರೆಲ್ಲರ ಬಗ್ಗೆ, ತುಂಬ ಸ್ಟ್ರಿಕ್ಟ್, ಅವರು ಬೈತಾರೆ ಅವರು, ಅದೆಲ್ಲ ಏನಿಲ್ಲ. ಅವರು ಕೂಡ ತುಂಬಾ ಸ್ವೀಟು, ರಮೇಶ್ ಯಾದವ್ ಕೂಡ. ಆ್ಯಂಡ್ ಅವರಿಂದ ಐ ಗೆಸ್ Maruta is Maruta today, and we are able to release it on whatever date, like 21st November, just because of them. ಆ್ಯಂಡ್ ನಮಗೆ ತುಂಬಾ ಕನ್ವೀನಿಯೆಂಟಾಗಿ ನೋಡ್ಕೊಂಡಿದ್ದಾರೆ ಕೂಡ. ಐ ಗೆಸ್ ಅವರು ಇನ್ನೂ ಹಲವಾರು ಇಂಥ ಸಿನಿಮಾಗಳನ್ನು ಮಾಡೋಂಗಾಗಲಿ, ಆ್ಯಂಡ್ ಎಲ್ಲ ಸಿನಿಮಾಗಳಿಗೂ ನನ್ನನ್ನೇ ತೊಗೊಳಂಗಾಗಲಿ. ಎಸ್, ಇನ್ನು ತುಂಬ ಜನರ ಹೆಸರು ಬಿಡ್ತಾ ಇದ್ದೀನಿ. ಬಟ್ ದಯವಿಟ್ಟು ಐ ವುಡ್ ಜಸ್ಟ್ ಲೈಕ್ ಟು ರಿಕ್ವೆಸ್ಟ್, ಮಾರುತ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ನವೆಂಬರ್ 21ಕ್ಕೆ. ಹಾಗೆ ನನ್ನ ಇನ್ನೊಂದು ಸಿನಿಮಾ ಕೂಡ ಬರ್ತಾ ಇದೆ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಐ ಸೈನ್ ಆಫ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇಷ್ಟೊಂದೆಲ್ಲ ಚಿತ್ರಗಳನ್ನು ಮಾಡಿದ್ರೂ ಕೂಡ ಈ ಸ್ಟೇಜ್ ಫಿಯರ್ ಅನ್ನೋದು ಇದೆಯಲ್ಲ, ಅದು ಇವತ್ತಿಗೂ ಇದೆ, ಈಗಲೂ ಇದೆ. ಆದರೆ ಈ ಇಬ್ಬರು ಮಕ್ಕಳು ಮಾತಾಡಿದ್ದು ನೋಡಿದಾಗ ಏನು ಅದ್ಭುತ ಅನಿಸುತ್ತೆ. ಅದೇನು ಕಾಲದ ಮಹಿಮೆನೋ ಏನೋ, ಎಷ್ಟು ತಯಾರಿ ಮಾಡಿಕೊಂಡು ಬರ್ತಾರೆ, ಎಷ್ಟು ನಿರರ್ಗಳವಾಗಿ ಫ್ಲೂಯೆಂಟಾಗಿ ಮಾತಾಡ್ತಾರೆ, ಕ್ಲಾರಿಟಿ ಇರುತ್ತೆ. ಸೊ ಅವರಿಬ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ, ಒಳ್ಳೆಯದಾಗಲಿ ಇಬ್ರಿಗೂ. ಆ್ಯಂಡ್ ನಿಮ್ಮೆಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ, ನಮ್ಮ ನಿರ್ಮಾಪಕರಿಗೆ, ಮಂಜಣ್ಣಂಗೆ, ರಮೇಶ್ ಯಾದವ್ ಸರ್ಗೆ, ದುನಿಯಾ ವಿಜಯ್ ಸರ್ಗೆ, ಎಸ್ ನಾರಾಯಣ್ ಸರ್ಗೆ, ಮೇಡಮ್ ಅವ್ರಿಗೆ, ಆ್ಯಂಡ್ ಅಫ್ಕೋರ್ಸ್ ಬೃಂದ, ಎಲ್ರಿಗೂ. ಒಂದು ಸಾಧಕರೆಲ್ಲ ಒಂದು ಕಡೆ ಒಟ್ಟಿಗೆ ಸೇರಿದಾಗ ಏನಾಗುತ್ತಪ್ಪ ಅಂತಂದರೆ ಮಾರುತ ಆಗುತ್ತೆ. ಎಸ್ ನಾರಾಯಣ್ ಸರ್ ಬಗ್ಗೆ ಹೇಳ್ಬೇಕು ನಾನು. ನನಗೆ ಮೊಟ್ಟ ಮೊದಲನೇ ಅವಕಾಶ ಅವ್ರ ಜೊತೆಯಲ್ಲಿ ಸಿಕ್ಕಿದ್ದು ಈ ಚಿತ್ರದ ಮುಖಾಂತರ. ನಾನು ಫೆದರ್ ಇನ್ ದ ಕ್ಯಾಪ್ ಅಂತ ಹೇಳ್ಕೊಳ್ಳೋ ಹಾಗೆ ಎಸ್ ನಾರಾಯಣ್ ಸರ್ ಅವರ ನಿರ್ದೇಶನದಲ್ಲಿ ನನಗೆ ಒಂದು ಪಾತ್ರ ಸಿಕ್ಕಿದ್ದ ಒಂದು 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 ಅದ್ಭುತವಾದ ವಿಚಾರ ಅಂತ ಅಂದ್ಕೋತೀನಿ. ಯಾಕಂದರೆ ಲೆಜೆಂಡ್ರಿ ಡೈರೆಕ್ಟರ್ ಅವರು, ಸಾಕಷ್ಟು ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ವಿಷ್ಣು ಸರ್ ಅವರ ಸಿನಿಮಾಗಳನ್ನು ಕೊಟ್ಟಿದ್ದಾರೆ, ಅಣ್ಣವ್ರ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ್ದಾರೆ. ಅಂಥವರ ನಿರ್ದೇಶನದಲ್ಲಿ ನಮಗೊಂದು ಅವಕಾಶ ಸಿಗೋದಿದೆಯಲ್ಲ, ಅದೊಂದು ಅದ್ಭುತವಾದ ವಿಚಾರ. ನನ್ನ ಮಟ್ಟಕ್ಕಂತೂ ಅದು
ಅವಿಸ್ಮರಣೀಯ. ಆ್ಯಂಡ್ ಮಂಜಣ್ಣ ನನಗೆ ಯಾವಾಗಲೂ ಸರ್ಪ್ರೈಸಸ್ಸೇ ಕೊಟ್ಟಿರೋದು. ಅವ್ರ ಜೊತೇಲಿ ನಾನು 2 ಚಿತ್ರ ಮಾಡಿರೋದು. ಒಂದು ಶಿಕಾರಿ ಅಂತ ಕನ್ನಡ ಮತ್ತು ಮಲಯಾಳಂ, ಮಮ್ಮೂಟಿ ಸರ್ ಜೊತೆಲಿ ಆ್ಯಕ್ಟ್ ಮಾಡೋ ಒಂದು ಅವಕಾಶ ಸಿಕ್ಕಿದ್ದು ನನಗೆ ಮಂಜಣ್ಣ ಅವರಿಂದ. ಸೊ ಭಾಳ ಮೆಮೊರಬಲ್ ಚಿತ್ರಗಳು ಅದು. ಮತ್ತು ಈ ಚಿತ್ರ ರಮೇಶ್ ಯಾದವ್ ಸರ್, ಆಲ್ವೇಸ್ ಸ್ಮೈಲಿಂಗ್ ನಿರ್ಮಾಪಕರು. ಅವರು ನನಗೆ ಬಹಳ ವರ್ಷಗಳ ಹಿಂದೆ ಕೆಂಚ ಅಂತ ಒಂದು ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದರು. ಅವರ ನಿರ್ಮಾಣದ ಚಿತ್ರ ಅದು. ಆ್ಯಂಡ್ ನನ್ನ ಇನಿಷಿಯಲ್ ಡೇಸ್ ಅದು ಆ್ಯಸ್ ಅನ್ ಆ್ಯಕ್ಟರ್ ಬೆಳೀತಾ ಇರೋ ಹಂತದಲ್ಲಿ ಸಿಕ್ಕಂಥ ಒಂದು ಅದ್ಭುತವಾದ ಖಳನಾಯಕನ ಪಾತ್ರ. ಅವರು ಮತ್ತೆ ಈ ಚಿತ್ರದಲ್ಲಿ ಒಂದು ಪಾತ್ರ ಕೊಟ್ಟಿದ್ದು ನನಗೆ ಭಾಳ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸರ್. ಆ್ಯಂಡ್ ಅಫ್ಕೋರ್ಸ್ ದುನಿಯಾ ವಿಜಯ್ ಸರ್, ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ನಮಗೆ ಏನಂತಂದರೆ, ನಾವು ಕಲಾವಿದರುಗಳು ಪಾತ್ರಗಳನ್ನು ಮಾಡೋದಕ್ಕಿಂತ ಹೆಚ್ಚಾಗಿ ಕೆಲವಾರು ವ್ಯಕ್ತಿಗಳನ್ನು ನಾವು ಆಗಾಗ ಸಂಧಿಸಿದಾಗ ಸಿಗೋ ಒಂದು ಸುಖ ಇದೆಯಲ್ಲ, ನಾವು ಪಾತ್ರಗಳು ಮಾಡ್ತಾ ಹೋಗ್ತೀವಿ, ಅವರು ಮಾಡ್ತಿರ್ತಾರೆ, ನಾವು ಮಾಡ್ತಿರ್ತೀವಿ. ಬಟ್ ಒಂದಷ್ಟು ವಿಚಾರ ವಿನಿಮಯಗಳು, ಒಂದಷ್ಟು ಮೆಲುಕು ಹಾಕ್ತೀವಿ, ನಾನಾ ವಿಚಾರಗಳ ಬಗ್ಗೆ ಮಾತಾಡ್ತೀವಿ, ಒಂದಷ್ಟು ಶೇರಿಂಗ್ ಇರುತ್ತೆ. ನಮಗೆ ಸುಖ ಸಿಗೋದು ಅಂಥ ಸಮಯದಲ್ಲೇ ಕಲಾವಿದರಾಗಿ. ಸೊ ಅದು ನನಗೆ ಅವ್ರ ಜೊತೆಯಲ್ಲಿ ನಾವು ಭೀಮಾ ತೀರದಲ್ಲಿ ಚಿತ್ರ ಮಾಡಬೇಕಾದ್ರೂ ಆಯಿತು. ಲ್ಯಾಂಡ್ ಲಾರ್ಡ್ ಅಂತ ಅವರ ಇನ್ನೊಂದು ಚಿತ್ರ, ಅದು ಸದ್ಯದಲ್ಲೇ ತೆರೆ ಮೇಲೆ ಬರುತ್ತೆ. ಆ್ಯಂಡ್ ರಾ ರಸ್ಟಿಕ್ ರಫ್ ಅಂತ ಏನಾದರೂ ಅದಕ್ಕೆ ಸಿಂಬಲ್ ಅಂತ ಏನಾದರೂ ಇದ್ದರೆ ಅದು ಒಂಟಿ ಸಲಗ ದುನಿಯಾ ವಿಜಯ್ ಅವರು. ಆ್ಯಂಡ್ ಅಫ್ಕೋರ್ಸ್ ರಂಗಾಯಣ ರಘು ಇದ್ದರು, ಆ್ಯಂಡ್ ಸಾಧು ಕೋಕಿಲ ಅವರಿದ್ದರು. ಆ್ಯಂಡ್ ಸಾಕಷ್ಟು ಜನ ನಮಗೆ ಅದೇನೋ ರಂಗಭೂಮಿ ಹಿನ್ನೆಲೆಯಿಂದ ಬಂದದ್ದೋ ಏನೋ ಗೊತ್ತಿಲ್ಲ, ಒಂದಷ್ಟು ಪಾತ್ರಗಳನ್ನು ಮಾಡೋದ್ರ ಜೊತೆಯಲ್ಲಿ ಒಂದಷ್ಟು ನಾವು ಸೇರಿ ಕಾಲ ಕಳಿತೀವಲ್ಲ, ಅದು ಬಹಳ ನೆನಪಿನಲ್ಲಿ ಉಳಿಯುವಂಥದ್ದು, ಭಾಳ ಖುಷಿ ಕೊಡುವಂಥದ್ದು, ಸುಖ ಕೊಡುವಂಥದ್ದು. ಆ್ಯಂಡ್ ನಾನು ಸರ್ ಈಗ ಶ್ರೇಯು ಹೇಳಿದಾಗ ವೇದಿಕೆ ಮೇಲೆ ಬಂದಾಗ ಒಂದಷ್ಟು ಮರ್ತೋಗ್ಬಿಡ್ತೀನಿ ಮಾತಾಡ್ಬೇಕಾರೆ, ತಪ್ಪು ತಿಳಿಬೇಡಿ. ಆ್ಯಂಡ್ ಈ ಚಿತ್ರದಲ್ಲಿ ಭಾಳ ವಿಶೇಷವಾದಂಥ ಒಂದು ಪಾತ್ರ. ಮಂಜಣ್ಣನ ಬಗ್ಗೆ ಹೇಳಬೇಕು. ಮಂಜಣ್ಣ ಯಾವಾಗಲೂ ಅಪ್ರೋಚ್ ಮಾಡೋದು ಯಾವಾಗ ಅಂತಂದರೆ, ಆ ಪ್ರೀತಿ, ಆ ಪ್ರಾಮುಖ್ಯತೆ ಕೊಡ್ತಾರೆ, ಅದನ್ನು ನಾವು ನಿರಾಕರಿಸೋದಕ್ಕೆ ಆಗಲ್ಲ. ಅಷ್ಟರ ಮಟ್ಟಿಗಿನ ಒಂದು ಗೌರವ ನಮ್ಮ ನಿರ್ಮಾಪಕರು ಮಂಜಣ್ಣ ಕೊಡ್ತಾರೆ. ಸೊ ಅದು 2 ಸರಿ ಆಯಿತು. ಅದು ಶಿಕಾರಿ ಸಮಯದಲ್ಲಿ 1 ಸರಿ, ನಂತರ ಈ ಚಿತ್ರದಲ್ಲಿ ಬಹಳ ವಿಶೇಷವಾದಂಥ ಪಾತ್ರ. ಆ್ಯಂಡ್ ನಮ್ಮ ಬಗ್ಗೆ ನಾವೇ ಹೊಗಳ್ಕೊಳ್ಳೋದು ತಪ್ಪಾಗ್ಬಿಡುತ್ತೆ. ಅದು ಎಸ್ ನಾರಾಯಣ್ ಸರ್ ಅವರ ನಿರ್ದೇಶನದಲ್ಲಿ ನನಗೂ ಭಾಳ ಅವ್ರ ಬಗ್ಗೆ ಕೇಳಿದ್ದೆ. ಭಾಳ ಪರ್ಫೆಕ್ಷನಿಸ್ಟು, ಭಾಳ ಸೀರಿಯಸ್ ಮನುಷ್ಯ. ಸರ್ ಕೇಳಿದ್ರು, ಹೌದಾ ಹಿಂಗೆಲ್ಲ ನನ್ನ ಬಗ್ಗೆ ಏನೇನೋ ಇಮೇಜ್ ಇದೆ ಅಂತ ನಿಮಗೂ ಹಂಗೆ ಅನ್ನಿಸ್ತಾ ಅಂತೆಲ್ಲ ಕೇಳಿದ್ರು ನನಗೆ. ಬಟ್ ನಮಗೆ ಮೊದಲಿಂದನೂ ಒಂದು ಸ್ವಲ್ಪ ಅಭಿನಯವನ್ನು ಆರಾಧಿಸೋದ್ರಿಂದ, ಅದನ್ನು ಸೀರಿಯಸ್ ಆಗಿ ತೊಗೊಂಡಿದ್ದರಿಂದ ಮೊದಲಿಂದನೂ ನಮಗೆ ಒಳ್ಳೊಳ್ಳೆ ಪಾತ್ರಗಳು, ಒಳ್ಳೊಳ್ಳೆ ನಿರ್ದೇಶಕರುಗಳು ನಮ್ಗೆ ಸಿಕ್ಕಲಿ, ಏನೋ ಅದರೊಳಗೆ ತೊಡಗಿಸ್ಕೊಂಬೋಣ, ಜೀವಿಸ್ಬೋಣ ಪಾತ್ರ ಅನ್ನೋದು ಎಷ್ಟೋ ಸಮಯ ಇರ್ತದೆ. ಬಟ್ ಕೆಲವಾರು ಸಮಯ ನಮಗೆ ಆ ಥರದ ಪಾತ್ರಗಳು, ಆ ಥರದ ಕಥೆಗಳು, ಆ ಥರದ ನಿರ್ದೇಶಕರು ಸಿಗದೆ ಹೋಗ್ಬಿಡುತ್ತೆ. ಸೊ ಬಹಳ ಅದ್ಭುತವಾಗಿತ್ತು ಅವ್ರ ಜೊತೆಲಿನ ಎಕ್ಸ್ಪೀರಿಯನ್ಸ್. ಸರ್ ನನ್ನ ಕಡೆಯಿಂದ ಏನಾದರೂ ಅಲ್ಲಿ ಇಲ್ಲಿ ಕೆಲವೊಮ್ಮೆ ಏನಾಗ್ಬಿಡೋದು, ನನಗೆ ಸಮಾಧಾನ ಆಗ್ದಲೇ ಇದ್ದಾಗ 1 more ಅಂದ್ಬಿಡ್ತಿದ್ದೆ, ನಂಗೆ ಗೊತ್ತಿಲ್ಲದೆ. ಬಟ್ ಎಸ್ ನಾರಾಯಣ್ ಸರ್ ಅವರು ಎಂಥ ನಿರ್ದೇಶಕರು ಅಂತಂದರೆ, ನಾನಿರ್ಬೇಕಾದ್ರೆ ನಿಂದೇನಯ್ಯ ಅಂತ ಕೇಳುವಂಥವ್ರು. ಸೊ ಹಾಗಾಗಿ ಅದು ಗೊತ್ತಿಲ್ಲದೆ ಮಾಡಿರುವಂಥದ್ದು. ಆ ಥರದ ಪ್ರಮಾದಗಳಾಗಿದ್ದರೆ ದಯಮಾಡಿ ಎಸ್ ನಾರಾಯಣ್ ಸರ್ ಅವರು ಕ್ಷಮಿಸಬೇಕು. ಯಾಕೆಂತಂದರೆ ಅದನ್ನು ಅವ್ರನ್ನ ಓವರ್ಟೇಕ್ ಮಾಡುವಂಥದ್ದಲ್ಲ, ನಿರ್ದೇಶಕರನ್ನು ಓವರ್ಟೇಕ್ ಮಾಡುವಂಥದ್ದಲ್ಲ. ಆದರೆ ನಮಗೆಲ್ಲೋ ಸಮಾಧಾನ ಆಗಿರಲ್ಲ. ಯಾವುದೋ ಒಂದು ಎಕ್ಸ್ಪ್ರೆಷನೋ, ಯಾವುದೋ ಒಂದು ವಾಕ್ಯವೋ, ಯಾವುದೋ ಒಂದು ಪದವೋ, ಏನೋ ಇನ್ನೂ ಏನೋ ಬೇಕು, ಅದು ಡಬ್ಬಿಂಗಲ್ಲಿ ಆಯ್ತದು. ಸೊ ಆ ಥರದ್ದು ಆದಾಗ ನಮಗೂ ಏನೋ ತಪ್ಪು ತಿಳ್ಕೊಂಬಿಟ್ರೇನಪ್ಪ ಅಂತ ನಂತರ ಅನಿಸಿರುತ್ತೆ. ಸೊ ಆ ಥರದ್ದು ತಮಗೇನಾದರೂ ಆಗಿದ್ದರೆ ದಯಮಾಡಿ ಕ್ಷಮಿಸಿ ಸರ್. ಒಟ್ಟಾರೆ ಒಂದು ಅದ್ಭುತವಾದ ಅನುಭವ, ಖುಷಿ ಕೊಡ್ತು. ಏನೋ ಅಂತಾರಲ್ಲ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಮನೆಗೆ ಹೋಗಿ ವಾಪಸ್ಸು ದಿಂಬ ಮೇಲೆ ತಲೆ ಇಟ್ಟಾಗ ಖುಷಿ ಕೊಡಬೇಕು ವ್ಯಕ್ತಿಗೆ, ನೆಮ್ಮದಿ ನಿದ್ದೆ ಬರಬೇಕು. ಅದಾಯಿತು ಈ ಚಿತ್ರದ ಮುಖಾಂತರ. ಆ್ಯಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಿರ್ಮಾಪಕರೇ, ಆ್ಯಂಡ್ ವಿಜಯ್ ಸರ್, ಆ್ಯಂಡ್ ಬೋತ್ ಆಫ್ ದೀಸ್ ಯಂಗ್ಸ್ಟರ್ಸ್. ಎಲ್ರಿಗೂ ಒಳ್ಳೆಯದಾಗಲಿ. ಚಿತ್ರ 21ಕ್ಕೆ ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಪ್ರಚಾರ ದಯಮಾಡಿ ಎಲ್ಲ ಕನ್ನಡ ಚಿತ್ರಗಳ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ, ನನಗೆ 2 ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ
ಮಾರುತ ತಂಡಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಎಲ್ರಿಗೂ ನಮಸ್ಕಾರ. ಮಾರುತ ಸಿನಿಮಾ ಹಾಕಲಿಕ್ಕೆ ನಮ್ಮ ರಮೇಶ್ ಅವ್ರಿಗೆ ತುಂಬ ವರ್ಷಗಳ ನಂತರ ಗ್ಯಾಪ್ ಆಗಿತ್ತು. ಸಿನಿಮಾ ಮಾಡೋಣ ಸರ್ ಅಂದರು. ಮಾಡಿ ಸರ್ ಅಂದೆ. ಕತೆ ಮಾಡ್ತಾ ಮಾಡ್ತಾ ನಿರ್ದೇಶಕರು ಎಸ್ ನಾರಾಯಣ್ ಸರ್ ಅಂದರೆ ಎಸ್ ನಾರಾಯಣ್ ಅಂದಾಗ ನಮಗೆ ಎರಡನೇ ತಾಟೆ ಬರಲ್ಲ, ಅದಕ್ಕೆ ರೈಟ್ ಅಂತ ಹೇಳಿದೆ. ಯಾಕೆಂದರೆ ಎಸ್ ನಾರಾಯಣ್ ಅಂತ ಮೈಂಡ್ ಬಂದ ತಕ್ಷಣ ನಮಗೆ ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ. ಅವ್ರ ಶಿಸ್ತು, ಕತೆ, ಕಂಟೆಂಟು ಏನು ಕೊಡಬೇಕು, ಇದರಿಂದ ಏನು ಕೊಡಬೇಕು ಅಂತ ಅವ್ರು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಾವೇನು ಮಾತಾಡಲಿಲ್ಲ. ಓಕೆ ಸರ್ ಅಂದು. ಡೈರೆಕ್ಟ್ರು ಬಂದರು, ಕತೆ ಆಯಿತು, ಅದ್ರ ಪಡೆದಾಯಿತು, ಎಲ್ಲ ಮುಗಿತೀನಿ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಒಂದು ಲವ್ ಮಾಡಲಿಕ್ಕೆ ಶ್ರೇಯಸ್ ಇದ್ದರೆ ಅದಕ್ಕೆ ಬ್ಯಾಕ್ ಬೋನ್ ಆಗಿ ಇನ್ನೊಬ್ರು ಬೇಕಲ್ಲ ಸರ್ ಅಂದು. ಯಾರು ಮಾಡೋದು ಚಂದ ಸರ್ ಅಂದರು. ಸರ್ ಮೊದಲನೇದಾಗಿ ವಿಜಯ್ ಮಾಡೋದು ಚೆನ್ನಾಗಿರುತ್ತೆ ಸರ್. ವಿಜಯ್ ಮಾಮ ಬಿಡಿ ಮಾತಾಡ್ತೀನಿ ನಾನಂದೆ. ನಮ್ಮದು ಅವ್ರದ್ದು ಒಂದು ತುಂಬ ರಿಲೇಷನ್ ಇರ್ತದೆ. ನಮ್ಮ ಮಾಮ ಅಂತ ಮಾತಾಡ್ತೀವಿ ಮಾಡಿದ್ದೆ. ಇವರು ನಮ್ಗೆ ಅವಾಗ ಕಾಟ ಕೊಡ್ತಾರೆ, ನಾವು ಅವ್ರಿಗೆ ರೇಗಿಸ್ಕೊಂಡು ಆತ ಒಂದಿರ್ತೀವಿ. ನಾವು ಆಲ್ರೆಡಿ 2-3 ಸಿನಿಮಾ ಮಾಡಿದ್ವಿ. ಆ ರಿಲೇಷನ್ ಚೆನ್ನಾಗಿದೆ. ಕೇಳಿದಾಗ ಸರಿ ಮಾಡೋಣ, ಮಾಡಿಕೊಡ್ತೀನಿ ಅಂದರು. ಒಂದು ಗಾಡಿಗೆ ಯಾವುದೇ ವೆಹಿಕಲ್ ತೊಗೊಂಡ್ರೆ ಒಂದು ವೆಹಿಕಲ್ಗೆ ಏನು ಮುಖ್ಯ ಅಂದರೆ ಚಾರ್ಜಿ. ಆ ಥರ ಚಾರ್ಜಿ ನಮ್ಮ ಸಿನಿಮಾಗೆ ಅವರು. ಅಷ್ಟು ಸ್ಟ್ರಾಂಗು, ಅಷ್ಟು ಗಟ್ಟಿ, ಅಷ್ಟು ಒಳ್ಳೆಯ ಪಾತ್ರ. ನಿಜವಾಗ್ಲೂ ಖುಷಿಯಾಯಿತು ನನಗೆ. ಲಾಸ್ಟ್ ಟೈಮಲ್ಲಿ ಒಂದು ಒಳ್ಳೆ ವಿಲನ್ ಪಾತ್ರ ಬಂದಾಗ ನಮ್ಮ ಬಿದ್ದಪ್ಪರಿಗೆ ಹೇಳಿದೆ. ಪಾಪ ಅವ್ರು ಯಾವುದೋ ಶೂಟಿಂಗ್ ಇತ್ತು. ಎರಡಿಲ್ಲ ಸರ್ ಈ ಥರ ಹಿಂಗೈತೆ ಅಂದರೆ ಪಾಪ ಶೂಟಿಂಗ್ನ ಕ್ಯಾನ್ಸಲ್ ಮಾಡೋರು ಮ್ಯಾನೇಜರು ನಮ್ಮ ಮಾಡಿಕೊಡ್ರು. ನಿಜವಾಗ್ಲೂ ನಿಮ್ಗೆ ತುಂಬ ಥ್ಯಾಂಕ್ಸು. ನಮ್ಮ ಶರತ್ ಸರ್ ಮಾತಾಡೋಂಗಿಲ್ಲ. ನಮ್ಮ ಪಾತ್ರದಲ್ಲಿ ಅವರೊಂದು ಸೀನ್ ಇದೆ, ತಂದೆ ಮಗಂದು. ನಿಜವಾಗ್ಲೂ ಅದು ನನ್ನ ಜೀವನದಲ್ಲಿ ಇದೆ, ಇವತ್ತು ಇದೆ, ಕೊರಗ್ತಲ್ಲಿರ್ತೀನಿ. ಯಾಕೆಂದರೆ ನಾನು ಇಷ್ಟೆಲ್ಲ ಮಾಡಿರ್ತೀನಿ, ನಿನ್ನ ಜವಾಬ್ದಾರಿ ಏನು? ನಿನ್ನ ಜವಾಬ್ದಾರಿ ಏನಪ್ಪ? ನಾನೇನು ಇಲ್ದಲೇ ಕಷ್ಟ ಬಿದ್ದು ಸಂಪಾದನೆ ಮಾಡಿ ಎಲ್ಲ ಏನು ಬೇಕು ನೀವು ಮಾಡಿದ್ದೀನಿ, ಕೂತ್ಕೊಂಡಿದ್ರು ಇರ್ಬೋದು ನೀನು ಊಟ ಮಾಡೋದು. ವಾಟ್ ಇಸ್ ಯುವರ್ ನೆಕ್ಸ್ಟ್ ಚಿಂತೆ? ಅವ್ರನ್ನ ಧೈರ್ಯ ಹೇಳ್ತಾನೆ. ಹೌದು ಕಣೋ, ನೀನೆಲ್ಲ ಕೇಳ್ತಿಲ್ಲ, ನಾನಿಲ್ಲ ಅಂದರೆ ಏನು ನಿಮ್ಮ ಪರಿಸ್ಥಿತಿ, ನಿಮ್ಮ ಅಮ್ಮಂದೇನು ತೆಂಗಿದ್ದೀವಿ ಅಂತಾರೆ. ಅದು ನನಗೆ ಒಂದ್ಸತಿ ಭಯ. ಏನು ನೀವು ಅಷ್ಟೇ. ಅದಕ್ಕೆ ಹೇಳಿದೆ ಜವಾಬ್ದಾರಿ ತೊಗೊಳಪ್ಪ, ಜವಾಬ್ದಾರಿ ತಗೋ. ಅವ್ನು ಏನೂ ಹ್ಯಾಬಿಟ್ ಇಲ್ಲ, ಒಂದು ಬ್ಯಾಡ್ ಹ್ಯಾಬಿಟ್ ಇಲ್ಲ, ಬ್ಯಾಡ್ ಫ್ರೆಂಡ್ಸ್ ಇಲ್ಲ, ಏನಿಲ್ಲ. ತುಂಬ ಇಷ್ಟೊಂದು ಒಳ್ಳೆ ನಾಬೇಡ ಅಂತ ನಾನು ಅದು ಅನಿಸುತ್ತೆ ಹೇಳ್ತಾ ಇರ್ತೀನಿ. ನಮ್ಮ ಥರ ವಿಜಿ ಥರ ಚೆನ್ನಾಗಿರ್ತದೆ ಅದು. ಅದರಿಂದ ನಿಜವಾಗ್ಲೂ ಒಳ್ಳೆ ಮಗ. ಆಮೇಲೆ ನಾನು ಹೇಳಿದೆ ಮದುವೆ ನಮ್ಮ ಮಿಸ್ಸಸ್ ಕಾಟ ಮದುವೆ ಮಾಡೋದು. ನಾನು ಹೇಳಿದೆ ಯಾರು ಲವ್ ಮಾಡಿದ್ರಲ್ಲಪ್ಪ ಮಾಡಿಬಿಡ್ತೀನಿ, ನಾನು ತೊಂದರೆನೇ ಇಲ್ಲ ಅಂದೆ. ನಾನು ಹಂಗೆಲ್ಲ ಮಾಡಲ್ಲ ಅಂತಾನೆ. ಒಂದು ಹುಡುಗಿ ಹುಡ್ಕೋದೇ ಕಷ್ಟ. ಆದರೆ ನಮ್ಮ ಡೈರೆಕ್ಟ್ರಿಗೆ ಹೇಳಿದೆ ಯಾವುದು ಕೊಡಿಸಿಲ್ಲ, ಇರಲಿ ಅದು ಮೈಂಡ್ ಡೈರೆಕ್ಟ್ರ್ ಇರಲಿ, ಪಾಪ ಅವ್ರು ಆಗಿಲ್ಲ. ಆಮೇಲೆ ಈ ಸಿನಿಮಾ ಮಾಡ್ಬೇಕಾದ್ರೆ ನಮಗೆ ತುಂಬ ಜನ ಆರ್ಟಿಸ್ಟ್ ಸಾಥ್ ಕೊಟ್ಟರು. ನಮ್ಮ ಇನ್ಕ್ಲೂಡ್ ರವಿ ಸರ್ ಅಂತ ಹೇಳಿದ ತಕ್ಷಣ 1 ಇಲ್ಲ 4 ದಿನ ಮಾಡಮ್ಮ ಅಂದಿಲ್ಲ ಸರ್, ಒಂದೇ ದಿನ ಪಾತ್ರ ಸಾಕ್ತಂದೆ. ಆ್ಯಕ್ಚುಲಿ ಅವ್ರು ಜಸ್ಟ್ ಇವಾಗ ಫೋನ್ ಮಾಡಿದ್ರು, ಅವ್ರು ಯೂಟ್ಯೂಬ್ ಹೋದು ಬರ್ತೀನಿ ಕಣ ಅಂದರು. ಇಷ್ಟೊತ್ತಾಗುತ್ತೆ ಸರ್, ಮುಕ್ಕಾಲು ಬೇಡ ನಾಳೆ ನಾನೇ ಬರ್ತೀನಿ ಬಿಡಿ, ಸಿಗ್ತೀನಿ ಮಾತಾಡ್ತೀನಿ ಬಿಟ್ಟು ಇಟ್ಬಿಟ್ಟೆ. ಯಾಕಂದ್ರೆ ಅವರು ಬರೋಕ್ಕೆ ರೆಡಿ ಇದ್ದರು. ಇವತ್ತು ಸಾಧು ಮತ್ತು ರಂಗಣ್ಣವ್ರಿಗೂ ಇಬ್ಬರು ಮಿಸ್ಸು. ರಂಗಣ್ಣವ್ರಿಗೂ ಸರ್ ಮೊನ್ನೆ ಫಂಕ್ಷನು ಸಾಧು ಔಟ್ ಆಫ್ ಯಾವುದೋ ಇದಕ್ಕೆ ಹೋದರು. ಅವ್ರು ಇನ್ನೊಂದು ಸತಿ ಬರ್ತಾರೆ. ನೀವೆಲ್ಲ ಬಂದು ಪ್ರೋತ್ಸಾಹ ಕೊಟ್ಟಿದ್ದೀರ ನನ್ನ ಸಿನಿಮಾಗೆ. ಇವತ್ತು ನನಗೆ ಗೊತ್ತಿಲ್ದೇನೆ ನನ್ನ ಒಬ್ಬ ಹೀರೋ ಮಂಜಾಣ ನೀನು ಏನು ಮಾಡಬೇಕು ಅಂದರು. ನನಗೇನು ಬೇಡ ಅಪ್ಪಾಜಿ, ನೀನು ಬಂದು ಚೆನ್ನಾಗಿರ್ತೆ ಅಂತೇಳಿ. ಏನು ಮಾಡಬೇಕು ಅಂದರು. ಏನು ಬೇಡ ಅಂತ ಫ್ರೆಂಡ್ಲಿ ಹೇಳಿದೆ. ನಾನು ಟ್ರೈಲರು ಎಲ್ಲ ಕಳಿಸಿದೆ. ನಿಮಗೆ ವಿಜಯ್ ಸಪೋರ್ಟ್ ಮಾಡೋರೆ, ರವಿ ಸರ್ ಮಾಡೋರೆ, ಏನು ಇಷ್ಟೊಂದು ತಾರಗಣಾಯ್ತು, ಇಷ್ಟೆಲ್ಲ ನಾನೇನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲದಂಗೆ ಇವತ್ತಿನ ಒಬ್ಬ ದೊಡ್ಡ ನನ್ನ ಬ್ಯಾನರ್ ನಟ ಬೇರೆ ಲೆವೆಲಲ್ಲಿರೋದು ಕೂತ್ಕೊಂಡು ನಮಗೋಸ್ಕರ ಒಂದು 3 ಕೋಟಿ ಜನಕ್ಕೆ ಜಿಯೋ ಆ್ಯಪ್ನಲ್ಲಿ ಟ್ರೈಲರ್ ಕಳಿಸಿದ್ರು. ಫಸ್ಟ್ ಟೈಮ್ ಅವ್ರು ನನ್ನ ಹೆಸರು ಹೇಳಬೇಡ ಅಂದರು. ಸಿನಿಮಾಗೆ ನಾನು ಸಪೋರ್ಟ್ ಮಾಡಿ, ನೀನು ವಿಜಯ್ ಮಾಡೋರು ಎಲ್ಲ ಮಾಡೋರು ಇಷ್ಟು ಚೆನ್ನಾಗಿ ಸಪೋರ್ಟ್ ನಾನು ಯಾಕೆ ಮಾಡ್ಬೇಕು ಅಂತೇಳಿ ಏನು ಬೇಕು ಅಂದರು. ನಾಳೆ ಒಂದು ಸ್ಟಾಲಲ್ಲಿ ಹಾಕೋದಕ್ಕೆ ನಾಳೆಯಿಂದ 1 ವಾರ ಕಂಟಿನ್ಯೂ ಎಲ್ಲೂ ಯಾರೇ ಬಿಲ್ ಮಾಡೋರು ಮಾರ್ತಾ ಬರಬೇಕು. ಆ ಥರ ಮಾಡ್ಕೊಡಿದ್ರೆ ಒಬ್ಬ ಇವತ್ತು ಆ ದೊಡ್ಡ ನಟರು ನಮಗೆ ತುಂಬ ಸಹಾಯ ಮಾಡಿದ್ರು. ಈ ಸಿನಿಮಾಗೆ ಪ್ರತಿಯೊಬ್ಬರು ಮಾಡಿಕೊಡ್ತಾವ್ರೆ. ಈ ಸಿನಿಮಾನ ಗೆಲ್ಲುತ್ತೆ, ಒಳ್ಳೆ ಕಂಟೆಂಟ್ ಮಾಡಿ ನಮ್ಮ ಡೈರೆಕ್ಟ್ರು ನಮಗೆಲ್ಲದಕ್ಕಿಂತ ಹೆಚ್ಚು ಎಲ್ಲರೂ ಕಂಪ್ಲೀಟ್ ಸಪೋರ್ಟ್ ಮಾಡಿಕೊಟ್ಟಾರೆ. ಈ ಸಿನಿಮಾ ಗೆಲ್ಲೇಬೇಕು. ನಮ್ಗೆ ಇನ್ನೊಂದೇನು ಅಂದರೆ ಒಳ್ಳೊಳ್ಳೆ ಸಿನಿಮಾ ಅದು ಜನ ಬರೋಲ್ಲ. ಅದಕ್ಕೆ ನಮ್ಮ ವಿಜಯ್ ಇರೋದ್ರಿಂದ 100ಕ್ಕೆ 100 ಜನ ತುಂಬ್ತಾರೆ. ಕತೆ ಚೆನ್ನಾಗಿದೆ, ಒಳ್ಳೆಯದಾಗುತ್ತೆ, ನಿರ್ದೇಶಕ ಚೆನ್ನಾಗಿ ಮಾಡಿಕೊಟ್ಟಾರೆ. ನಮಗೆ ನವಂಬರ್ ತಿಂಗಳು ಲಕ್ಕಿ ತಿಂಗಳು. ನವಂಬರ್ 1 ನಾನು ರಾಜಾವಲಿ ಮಾಡಿದ್ದೆ. ಅದೇ ನವಂಬರ್ 21 ಇವರು ದಾಸ ಮಾಡಿದರು. ನಮಗೆ ನವಂಬರ್ ಅಂದರೆ ಲಕ್ಕಿ ತಿಂಗಳು. ಅದೇ ಥರ ಈ ಸಿನಿಮಾ ನಮ್ಮದು ಸ್ಯಾಂಡ್ಲೂರ್ ಸಲ ಸಪೋರ್ಟ್ ಮಾಡಿರೋದ್ರಿಂದ ಎಲ್ಲರಿಗೂ ಈಗಾಗಲಿ ಈ ಮಾರುತ ಸಿನಿಮಾ ದೊಡ್ಡ ಹಿಟ್ಟಾಗುತ್ತೆ. ಎರಡನೇ ಮತ್ತೆ ಯಾಕೆಂದರೆ ಕಂಟೆಂಟ್ ಇಸ್ ವೆರಿ ಗುಡ್ ಸ್ಟ್ರಾಂಗ್. ಇವತ್ತು ಕಂಟೆಂಟೇ ನಮ್ಮ ಸಿನಿಮಾಗೆ ಬಂಡವಾಳ. ಯಾರೇನೇ ಮಾಡಲಿ, ಯಾವ ಫೈಟ್ ಮಾಡಿ ಏನು ಮಾಡಿದ್ರು
ಕಂಟೆಂಟ್ ಇದ್ದರೆ ಮಾತ್ರ ಚೆನ್ನಾಗಿ ಹೋಗುತ್ತೆ. ಅದು ಕಂಟೆಂಟ್ ನಮ್ಮಲ್ಲಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ದಯವಿಟ್ಟು ನಮಗಿರಲಿ ಅಂತ ಹೇಳ್ಕೊಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.